ನಿನಗೆ ಸ್ತೋತ್ರ. ಓ ರಿಗದನ್ನ ರಗ ಠ ಠ ಠ ಲ ಕ ಟೆ 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 ರೋ ಕೋ ಠೋ ರ ಫ ಟ ಸೆ ಕೆ ಲೆ ಟೆ ರ ಕೋ ಥೋ ರಿಂಗ ಲ ಕ ಶೆ ಕೆ ಟೆ ರೆ ಖ ದ್ರೋ ಲ ರದನ್ನ ಸೆ ಕೆ. ಥ್ಯಾಂಕ್ ಯು ಹೋಲಿ ಗಾಡ್. ಪರಿಶುದ್ಧನೇ, ನಿನ್ನ ಹತೋಟಿಗೆ ಕೊಡುತ್ತೇವೆ ಕರ್ತನೆ. ಬಂದಂತಹ ಒಂದೊಂದು ಪ್ರಾಣವನ್ನು ಕೊಡಿಸ್ತೇವೆ. ಆರಾಧನೆಗೆ ಕರ್ತನೆ ನಾವೀಗ ಹೋಗಲಿರುವಾಗ ನಿನ್ನ ಮಹಿಮೆಯ ಕಾರ್ಯ, ನಿನ್ನ ಉದ್ದೇಶ ಕರ್ತನೆ ಇಲ್ಲಿ ಬಂದಿರುವ ಒಂದೊಂದು ಪಾತ್ರೆಯಲ್ಲಿಯೂ ನೆರವೇರಲಿ. ಒಂದೊಂದು ಪಾತ್ರೆಯನ್ನು ಕರ್ತನೆ ನೀನು ಇಡಿಸಿದಿ, ನೀನು ಕರ್ತನೆ ಸ್ವಾಮಿ ಕರ್ತನೆ ರೂಪಿಸ್ತಾ ಇದ್ದಿ ಕರ್ತನೆ. ಅದನ್ನು ಕರ್ತನೆ ಎಲ್ಲಿ ಕರ್ತನೆ ಸ್ವಾಮಿ ಎಲ್ಲಿ ಮೋಲ್ಡ್ ಆಗಬೇಕು ಕರ್ತನೆ, ಎಲ್ಲಿ ಕರ್ತನೆ ಕರೆಕ್ಷನ್ ಆಗಬೇಕು ಅಲ್ಲಿ ಕರೆಕ್ಷನ್ ಮಾಡುತ್ತಾ ಕರ್ತನೆ ನೀನು ಬಲಪಡಿಸು. ಆ ಕರೆಕ್ಷನ್ಗಳು ಆಗುವಾಗ ಕರ್ತನೆ ಈ ಪಾತ್ರೆಯಲ್ಲಿ ಕರ್ತನೆ ಸ್ವಾಮಿ ಎಲ್ಲಿ ಕರ್ತನೆ ಸ್ವಾಮಿ ನೋವುಗಳು ಆಗುತ್ತವೆಯೋ ಕರ್ತನೆ ಪವಿತ್ರಾತ್ಮನ ಬಲದಿಂದ ಸೋಮಿಸಿ ಕರ್ತನೆ ಸಮಾಧಾನವನ್ನು ಕೊಟ್ಟು ಕರ್ತನೆ ನಿನ್ನ ರಾಜ್ಯಕ್ಕಾಗಿ ಕರ್ತನೆ ಬಲವಾಗಿ ಕರ್ತನೆ ಉಪಯೋಗಿಸುವಂತೆ, ನಿನಗಾಗಿ ಜೀವಿಸುವಂತೆ ನೀನು ಕೃಪೆಯನ್ನು ಅನುಗ್ರಹಿಸುವ ಕರ್ತನೆ. ನಿನ್ನ ಹಸ್ತವನ್ನು ನಾವು ಕೇಳುತ್ತಿದ್ದೇವೆ. ಒಂದೊಂದು ಪಾತ್ರೆಯಲ್ಲಿ ಒಂದೊಂದು ತಲಾಂತವನ್ನು ಇಟ್ಟಿದೆ. ಓ ಪ್ರಾರ್ಥನೆ ತಲಾಂತು, ಓ ಕರ್ತನೆ ವಾಕ್ಯವನ್ನು ಬೋಧಿಸುವ ತಲಾಂತು, ಆರಾಧನೆಯ ತಲಾಂತು ಕರ್ತನೆ. ಅದೇ ಪ್ರಕಾರ ಕರ್ತನೆ ಸ್ವಾಮಿ ಕರ್ತನೆ ಕರ್ತನೆ ಟೀಚ್ ಮಾಡುವಂತದ್ದು ಕರ್ತನೆ ನಿನ್ನ ಸುವಾರ್ತೆಯನ್ನು ಸಾರುವಂತಹ ಒಂದು ಕರ್ತನೆ. ಅದೇ ಪ್ರಕಾರ ಎಷ್ಟೋ ರೀತಿಯ ಸಮಾಧಾನವನ್ನು ಪಡಿಸುವಂತ ಪಾತ್ರೆ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಇತರರಿಗೆ ಸಹಾಯ ಮಾಡುವಂತ ಪಾತ್ರೆ ಕರ್ತನೆ. ಒಬ್ಬೊಬ್ಬರಿಗೆ ಒಂದೊಂದು ತಲಾಂತನ್ನು ಕೊಟ್ಟಿದೆ. ಅದರಲ್ಲಿ ಅವರಿಗೆ ಕೊಡಲ್ಪಟ್ಟಂತಹ ಆ ತಲಾಂತಲ್ಲಿ ಅವರು ಮೂವ್ ಆಗುವಂತೆ ನೀನು ಕೃಪೆಯನ್ನು ಅನುಗ್ರಹಿಸು, ಬಲಪಡಿಸು ಕರ್ತನೆ. ಇಲ್ಲಿ ಬಂದ ಒಬ್ಬೊಬ್ಬರನ್ನು ನಿನ್ನ ಚಿತ್ತದ ನಿಮಿತ್ತ ನೀನು ಕರೆದಿದ್ದಿ. ಇನ್ನು ಬರುವವರು ತಕ್ಕ ಸಮಯದಲ್ಲಿ ಅರಳಿ ನಿನ್ನ ಮಹಿಮೆಗಾಗಿ ಉಪಯೋಗಿಸು. ನಿನ್ನ ಕಾರ್ಯವನ್ನು ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಬಿಡುಗಡೆಯ ಕಾರ್ಯಗಳು ನೆರವೇರಲ್ಪಡುವುದಕ್ಕಾಗಿ ಸ್ತೋತ್ರ. ಈ ಏರಿಯಾದಲ್ಲಿ ನಿನ್ನ ಉದ್ದೇಶ, ನಿನ್ನ ಚಿತ್ತ ನೆರವೇರಲ್ಪಡುವುದಕ್ಕಾಗಿ ಸ್ತೋತ್ರ. ನಾವು ನಿನ್ನ ಹತೋಟಿಗೆ ಒಪ್ಪಿಸಿಕೊಟ್ಟಿದ್ದೇವೆ ಕರ್ತನೆ. ನಮ್ಮನ್ನೆಲ್ಲ ಸ್ವಾಮಿ, ನಮ್ಮನ್ನೆಲ್ಲ ನಿನ್ನ ನಾಮವೇ ಎತ್ತಲ್ಪಡಬೇಕು. ಓ ನಾವು ತಗ್ಗಿಸಲ್ಪಡಬೇಕು, ನಿನ್ನ ನಾಮ ಎತ್ತಲ್ಪಡಬೇಕು ಕರ್ತನೆ. ನೀನು ಉನ್ನತಿಯಲ್ಲಿ ಚತ್ತನೆ ಇರುವಾತನಾಗಿದೆ ಕರ್ತನೆ. ನಮ್ಮನ್ನು ನೀನು ಬಲಪಡಿಸು, ನಡೆಸು. ನಮ್ಮೆಲ್ಲರನ್ನು ಕರ್ತನೆ ನೀನು ನಡೆಸು ಕರ್ತನೆ. ಆನ್ಲೈನ್ ನಲ್ಲಿ ವಾಚ್ ಮಾಡುವವರನ್ನು ನಿನ್ನ ಹತೋಟಿಗೆ ಒಪ್ಪಿಸುತ್ತೇವೆ. ಆರಾಧನೆಯಲ್ಲಿ ಬಲವಾಗಿ ಕರ್ತನೆ ಅವರು ಕೂಡ ಉಪಯೋಗಿಸಲ್ಪಡುವಂತೆ ಕರ್ತನೆ ನೀನು ಬಲಪಡಿಸಬೇಕೆಂಬುದಾಗಿ ಬೇಡುತ್ತಿದ್ದೇವೆ. ನಿನ್ನ ಆತ್ಮನ ಬಲದಿಂದ ತುಂಬಿಸು, ಕಾರ್ಯವನ್ನು ಮಾಡು. ಎಲ್ಲ ಮಕ್ಕಳ ನಿನ್ನ ಕಂಟ್ರೋಲಿಗೆ ತೆಗೆದುಕೋ. ಆರಾಧನೆಯಲ್ಲಿ ಒಳಗಾಗುವಂತೆ ಕರ್ತನೆ ಅವರು ನಿನ್ನ ಮುಂದಿನ ಒಂದು ಕರ್ತನೆ ನಿನ್ನ ರಾಜ್ಯದ ಒಂದು ಬಲವಾಗಿದ್ದಾರೆ. ಅವರನ್ನು ಬಲಪಡಿಸು ಕರ್ತನೆ, ಉಪಯೋಗಿಸು ಕರ್ತನೆ. ಎಲ್ಲ ಕರ್ತನೆ ಕೆಲವು ನಾಟಿತನಗಳು ಏನೇನಿವೆಯೋ ಅದು ಸಣ್ಣ ಪ್ರಾಯದಲ್ಲಿರುವಂತಹ ಕೆಲವು ಸಂಗತಿಗಳು ಅದು ಕರ್ತನೆ ಅದರ ಮಧ್ಯದಲ್ಲಿ ಅವರು ನಿನ್ನನ್ನು ಮಹಾ ಆರಾಧನೆಯಲ್ಲಿ ಕರ್ತನೆ ಅವರು ಉಪಯೋಗಿಸಪಡುವಂತೆ ಕೃಪೆ ಕೊಡು. ಅವರಿಗೆ ಕೊಟ್ಟ ಮಕ್ಕಳತನವು ಅವರು ಕರ್ತನೆ ಜೀವಿಸುತ್ತಿರುವಾಗ ಅದರ ಮಧ್ಯದಲ್ಲಿ ನಿನ್ನ ಪ್ರಸನ್ನತೆ ಒಳಗಾಗಿ ಕರ್ತನೆ ಅವರು ಕರ್ತನೆ ನಿನ್ನ ಮಹಿಮೆ ಪಡಿಸುವವರಾಗಿ ನಿನ್ನ ಆರಾಧನೆಯಲ್ಲಿ ಬಲವಾಗಿ ಉಪಯೋಗಿಸಲ್ಪಡುವವರಾಗಿ ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಒಂದೊಂದು ಮಕ್ಕಳು ಕೂಡ ಕರ್ತನೆ ನಿನ್ನ ಮಹಿಮೆಯ ಒಂದು ಪಾತ್ರೆಯಾಗಿ ನೀನು ಉಪಯೋಗಿಸುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಗಾಡ್. ಯಾವ ಮಕ್ಕಳಾಗಲಿ ಅವಸ್ಥಾಗಲಿ ಕರ್ತನೆ ಸ್ವಾಮಿ ಕರ್ತನೆ ನಿನ್ನ ರಾಜ್ಯದಿಂದ ಕರ್ತನ ರಾಜ್ಯದ ವಿಷಯದಿಂದ ಹೊರಗೆ ಹೋದಂತೆ ಕಾಯುವ ದೇವರು ನೀನು. ಪವಿತ್ರಾತ್ಮ ನಿನ್ನ ಬಲವನ್ನು ಮಕ್ಕಳ ಮೇಲೆ ಕೇಳಿಕೊಳ್ಳುತ್ತಿದ್ದೇವೆ. ಈ ಕ್ಷಣದಲ್ಲೇ ಅವರ ಮೇಲೆ ನಿನ್ನ ಉದ್ದೇಶ, ನಿನ್ನ ಚಿತ್ತ ಈಗಲೇ ಪ್ರಕಟವಾಗಲಿ. ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಿದ್ದೇವೆ. ನೀನು ಕಾರ್ಯವನ್ನು ಮಾಡುವುದಕ್ಕಾಗಿ ಸ್ತೋತ್ರ. ತಂದೆ ಸ್ವಾಮಿ, ದಿನಗಳು ಕೊಂಚವಿವೆ, ನಿನ್ನ ಮರಣವು ಸಿದ್ಧವಾಗುತ್ತಾ ಇದೆ ಕರ್ತನೆ. ಈ ಶಾರ್ಟ್ ಪೀರಿಯಡ್ ಅಲ್ಲಿ ಕರ್ತನೆ ಮಕ್ಕಳು ಬಹಳವಾಗಿ ಕರ್ತನೆ ನಿನಗೋಸ್ಕರ ಉಪಯೋಗಿಸಲ್ಪಡುವುದಕ್ಕಾಗಿ ಸ್ತೋತ್ರ. ಕರ್ತನೆ ನೀನು ನಡೆಸು. ನಿನ್ನ ವಾಕ್ಯ ಹೇಳಲ್ಪಟ್ಟಿದೆ. ಈ ವಾಕ್ಯದಲ್ಲಿ ಬರೆದದ್ದು ಸತ್ಯ. ಆ ವಾಕ್ಯವು ನೆರವೇರುತ್ತದೆ. ಆ ವಾಕ್ಯವು ನಮ್ಮ ಮಕ್ಕಳಲ್ಲಿ ಕರ್ತನೆ ನೆರವೇರಲ್ಪಡುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಗಾಡ್. ಪರಿಶುದ್ಧನಾದ ದೇವರೇ, ಎಲ್ಲವನ್ನೂ ನಿನ್ನ ಹತೋಟಿಗೆ ಒಪ್ಪಿಸಿಕೊಟ್ಟರೆ ನಮ್ಮ ಪ್ರಭು ರಕ್ಷಕನು ಒಡೆಯನು ಪುನರುತ್ಥಾನ ಹೊಂದಿದ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೆ ಅಂತಂದೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ದೇವರು
ದೊಡ್ಡವನು, ದೊಡ್ಡ ಕಾರ್ಯಗಳನ್ನು ಮಾಡುವ ಆತನು. ಅದು ಜೋರಲ್ಲಿ ಹೇಳ್ಬೇಕು ಯಾವಾಗಲೂ. ಹಲ್ಲೆಲೂಯ. ನಮ್ಮ ದೇವರು ದೊಡ್ಡವನು, ದೊಡ್ಡ ಕಾರ್ಯವನ್ನು ನಮ್ಮ ದೇವರು ದೊಡ್ಡವನು, ಆತನು ದೊಡ್ಡ ಕಾರ್ಯವನ್ನು ಮಾಡುವ ಆತನು. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಎಂತಾಗಿದೆ ದೇವರಿಗೆ? ನಮ್ಮ ಮನುಷ್ಯರ ಆತ್ಮ ದೇವರಿಗೆ ಎಂತ ಆಗಿದೆ? ಅಯ್ಯೋ, ಭಾರಿ ಕಷ್ಟದಲ್ಲಿ, ಭಾರಿ ಬೇಸರದಲ್ಲಿ ಹೇಳ್ತೀರಿ. ನಮ್ಮ ಆತ್ಮವು ದೇವರಿಗೆ ಎಂತ ಆಗಿದೆ? ಎಷ್ಟು ದೊಡ್ಡ ಸೌಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ. ಆತನಿಗೆ ಬೆಳಕಾಗಿದ್ದೇವೆ ನಾವು. ಆತನು ನಮಗೆ ಬೆಳಕು. ಆದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮನುಷ್ಯನ ಆತ್ಮವು ದೇವರಿಗೆ ಬೆಳಕಾಗಿದೆ. ನಮ್ಮನ್ನು ಆತನು ಬೆಳಕಾಗಿ ಇರಲು ಬಯಸಿದ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ಆತನ ನಾವು ಸ್ತುತಿಸಲು ಬಂದಿದ್ದೇವೆ. ನಿಮಗೆ ವಾಕ್ಯ ತೋರಿಸ್ಬೇಕಾ? ವಾಕ್ಯ ಮರ್ತೋಗಿದೆ ನನಗೆ. ಪ್ರಸಾದ ನನಗೆ ಗೊತ್ತುಂಟ, ಅದು ಯೆಶಾಯದಲ್ಲಿ ಉಂಟು, ಯೆರೆಮೀಯದಲ್ಲಿ ಎಲ್ಲಿಯ ಉಂಟು? ಜ್ಞಾನೋಕ್ತಿ ಎಲ್ಲಿಯ ಉಂಟು? ನಾನು ಮರ್ತು ಹೋಗಿದ್ದೇನೆ. ಓದಿದ ನೆನಪುಂಟು. ನಾವು ಆತನಿಗೆ ಬೆಳಕ. ಯಾಕಂದ್ರೆ ಡೌಟ್ ಬೇಡ, ಅದರಲ್ಲಿ ವಾಕ್ಯದಲ್ಲಿ ಉಂಟು. ನಾವು ಬೆಳಕಾಗಿದ್ದೇವೆ. ವಿ ಆರ್ ಪ್ರೆಷಸ್. ನಾವು ದೇವರ ಸನ್ನಿಧಾನದಲ್ಲಿ ಬೆಳಕು ಹೇಳಿದ್ದು ಸುಮ್ಮನೆಲ್ಲ ಪ್ರಿಯರೇ. ಬೆಳಕು ಸುಮ್ಮನೆಯಾ? ಈ ಬೆಳಕು ಸುಮ್ಮನೆಯಾ? ಕತ್ತಲೆಲ್ಲ ನಮಗೆ ಕುತ್ಕೊಳ್ಳಿಕ್ಕೆ ಆಗ್ತದಾ? ಅಯ್ಯೋ, ಭಾರಿ ಬೇಸರದಲ್ಲಿ ಕೂತ್ಕೊಂಡು ಒಂದು ನಗೆ ಕೊಡಿ ನನಗೆ, ಒಂದು ನೆಗಡಿ. ನನ್ನನ್ನು ನೋಡೋ ಸಿಟ್ಟು ಬರ್ತದ? ಬಂದ ಮೇಲೆ 2 ಪೆಟ್ಟು ಕೊಡಿ ನನಗೆ, ಬೇಸರ ಇಲ್ಲ ಅಲ್ಲಿ ಇಳ್ದ ಮೇಲೆ. ಹಲ್ಲೆಲೂಯ. ನಾವು ಪ್ರೆಷಸ್. ದೇವರ ಸನ್ನಿಧಾನದಲ್ಲಿ ಅಷ್ಟು ಒಂದು ಭಾಗ್ಯವನ್ನು ಕೊಟ್ಟಿದ್ದಾನೆ, ಬೆಳಕು. ಹಲ್ಲೆಲೂಯ. ನಾವು ಎದ್ದು ನಿಲ್ವಾ? ನಾವು ಆತನನ್ನು ಆರಾಧಿಸ್ಲಿಕ್ಕೆ ಹೋಗುವ. ಥ್ಯಾಂಕ್ ಯು ಹೋಲಿ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಮ್ಮ ಕೈಗಳನ್ನು ತಟ್ಟುತ್ತಾ ಆತನನ್ನು ನಾವು ಮಹಿಮೆ ಪಡಿಸುತ್ತಾ, ಥ್ಯಾಂಕ್ ಯು ಹೋಲಿ ಗಾಡ್. ನಾವು ಆತನನ್ನು ಸ್ತುತಿಸುತ್ತಾ, ಸ್ತುತಿ ನಿನಗೆ ಯೇಸುದೇವ, ಘನ ಮಹಿಮೆ ನಿನಗೆ, ನಿತ್ಯವೂ ಕಾಯುವ ಕುರುಬನು ಆತನು, ಎಂದೆಂದಿಗೂ ಆತನನ್ನು ನಾವು ಸ್ತುತಿಸುವೆಂಬುದಾಗಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಆಮೆನ್. ಸ್ತುತಿ ನಿನಗೆ ಯೇಸುದೇವ, ಘನ ಮಹಿಮೆ ನಿನಗೆ, ಸ್ತುತಿ ನಿನಗೆ ಯೇಸುದೇವ, ಘನ ಮಹಿಮೆ ನಿನಗೆ, ನಿತ್ಯವೂ ಕಾಯುವ ಕುರುಬನು ನೀನೆ, ನಿನ್ನನ್ನು ಸ್ತುತಿಸುವೆನು. ನಿತ್ಯವೂ ಕಾಯುವ ಕುರುಬನು ನೀನೆ, ಎಂದೆಂದು ಸ್ತುತಿಸುವೆನು. ಸ್ತುತಿ ನಿನಗೆ, ಸ್ತುತಿ ನಿನಗೆ ಯೇಸುದೇವ, ಘನ ಮಹಿಮೆ ನಿನಗೆ, ಸ್ತುತಿ ನಿನಗೆ ಯೇಸುದೇವ, ಘನ ಮಹಿಮೆ ನಿನಗೆ, ನಿತ್ಯವೂ ಕಾಯುವ ಕುರುಬನು ನೀನೆ, ಎಂದೆಂದು ಸ್ತುತಿಸುವೆನು. ಎಲ್ಲ ಮಕ್ಕಳು ನಿತ್ಯವೂ ಕಾಯುವ ಡ್ರೆಸ್ ಎಲ್ಲ ಮತ್ತೆ ನೋಡಿ, ಎಂದೆಂದು ಸ್ತುತಿಸುವೆನು. ಆದಿ ಅಂತ್ಯವು ಅನಾದಿ ದೇವನೇ, ನಿತ್ಯಕ್ಕೆ ನಡೆಸುವ ರಕ್ಷಕನೇ. ಆಮೆನ್. ಆದಿ ಅಂತ್ಯವು ಅನಾದಿ ದೇವನೇ, ನಿತ್ಯಕ್ಕೆ ನಡೆಸುವ ರಕ್ಷಕನೇ. ಮಹಾನಂಬಿಕೆ ನನಗೆ ಕೊಟ್ಟೀನಿ, ಎಂದೆಂದು ಸ್ತುತಿಸುವೆನು. ನಂಬಿಕೆ ಕೊಟ್ಟ ದೇವರಿಗೆ ಮಹಾನಂಬಿಕೆ ನನಗೆ ಕೊಟ್ಟೀನಿ, ಎಂದೆಂದು ಸ್ತುತಿಸುವೆನು. ಸ್ತುತಿ ನಿನಗೆ, ಸ್ತುತಿ ನಿನಗೆ ಯೇಸುದೇವ, ಘನ ಮಹಿಮೆ ನಿನಗೆ. ಗೋರಿ ಸ್ತುತಿ ನಿನಗೆ ಯೇಸುದೇವ, ಘನ ಮಹಿಮೆ ನಿನಗೆ, ನಿತ್ಯವೂ
ನಿತ್ಯವು ಕಾಯುವ ಕುರುಬನು ನೀನೆ ಎಂದೆಂದು ಸ್ತುತಿಸುವೆನು. ನಿತ್ಯವು ಕಾಯುವ ಕುರುಬನು ನೀನೆ ಎಂದೆಂದು ಸ್ತುತಿಸುವೆನು. ತಾಯಿಗಿಂತಲೂ ನಿನ್ನ ಪ್ರೀತಿಯು ತಂದೆಗಿಂತಲೂ ನೀನೆ ಗತಿ. ತಾಯಿಗಿಂತಲೂ ನಿನ್ನ ಪ್ರೀತಿಯು ತಂದೆಗಿಂತಲೂ ನೀನೆ ಗತಿ. ಜೀವವನ್ನೇ ಕೊಟ್ಟ ನನ್ನೇಸುವೆ ಎಂದೆಂದು ಸ್ತುತಿಸುವೆನು. ಜೀವವನ್ನೇ ಎಲ್ಲ ಮಕ್ಕಳು ಚಪ್ಪಲೆಯನ್ನು ಕಟ್ಟುತ್ತಾ, ಎಲ್ಲ ಮಕ್ಕಳು ಚಪ್ಪಲೆಯನ್ನು ಕಟ್ಟುತ್ತಾ, ತಾಯಿಗಿಂತಲೂ ತಾಯಿಗಿಂತಲೂ ಎಸ್ ಆಮೆನ್. ತಾಯಿಗಿಂತಲೂ ತಾಯಿಗಿಂತಲೂ ನಿನ್ನ ಪ್ರೀತಿಯು ತಂದೆಗಿಂತಲೂ ನೀನೆ ಗತಿ. ಜೀವವನ್ನೇ ಕೊಟ್ಟ ನನ್ನೇಸುವೆ ಎಂದೆಂದು ಸ್ತುತಿಸುವೆನು. ಜೀವವನ್ನೇ ಕೊಟ್ಟ ನನ್ನೇಸುವೆ ಎಂದೆಂದು ಸ್ತುತಿಸುವೆನು. ಸ್ತುತಿ ನಿನಗೆ, ಸ್ತುತಿ ನಿನಗೆ ಯೇಸುದೇವಾ, ಘನ ಮನ ಮಹಿಮೆ ನಿನಗೆ. ಸ್ತುತಿ ನಿನಗೆ ಯೇಸುದೇವಾ, ಘನ ಮನ ಮಹಿಮೆ ನಿನಗೆ. ನಿತ್ಯವು ಕಾಯುವ ಕುರುಬನು ನೀನೆ ಎಂದೆಂದು ಸ್ತುತಿಸುವೆನು. ನಿತ್ಯವು ಕಾಯುವ ಕುರುಬನು ನೀನೆ ಎಂದೆಂದು ಸ್ತುತಿಸುವೆನು. ಉನ್ನತವಾದ ನಿನ್ಮಹಿಮೆ ಕಾಣಲು ಚೀಯನ್ ಸೇರಲು ನನ್ನ ಕರೆದೆ. ಆಮೆನ್. ಉನ್ನತವಾದ ನಿನ್ಮಹಿಮೆ ಕಾಣಲು ಚೀಯನ್ ಸೇರಲು ನನ್ನ ಕರೆದೆ. ಯೇಸುವೇ ನಿನ್ ಬರೋಣವು ಸಮೀಪ ಎಂದೆಂದು ಸ್ತುತಿಸುವೆವು. ಯೇಸುವೇ ಯೇಸುವೇ ನಿನ್ ಬರೋಣವು ಸಮೀಪ ಎಂದೆಂದು ಸ್ತುತಿಸುವೆವು. ಇನ್ನೊಂದು ವರ್ತಿ ಯೇಸುವೇ ನಿನ್ ಬರೋಣವು ಸಮೀಪ ಎಂದೆಂದು ಸ್ತುತಿಸುವೆವು. ಓಲಿಯಗ ಯೇಸುವೇ ಯೇಸುವೇ ನಿನ್ ಬರೋಣವು ಸಮೀಪ ಎಂದೆಂದು ಸ್ತುತಿಸುವೆವು. ಸ್ತುತಿ ನಿನಗೆ, ಸ್ತುತಿ ನಿನಗೆ ಯೇಸುದೇವಾ, ಘನ ಮನ ಮಹಿಮೆ ನಿನಗೆ. ಗ್ಲೋರಿ ಸ್ತುತಿ ನಿನಗೆ ಯೇಸುದೇವಾ, ಘನ ಮನ ಮಹಿಮೆ ನಿನಗೆ. ನಿತ್ಯವು ಕಾಯುವ ಕುರುಬನು ನೀನೆ ಎಂದೆಂದು ಸ್ತುತಿಸುವೆನು. ನಿತ್ಯವು ಕಾಯುವ ಕುರುಬನು ನೀನೆ ಎಂದೆಂದು ಸ್ತುತಿಸುವೆನು. ನಿತ್ಯವು ಕಾಯುವ ಸ್ವಾಮಿ, ನಿನ್ನ ಕರದಲ್ಲಿ ಕರ್ತನೆ ನಾವು ಜೇಡಿ ಮಣ್ಣುಗಳಾಗಿದ್ದೇವೆ. ಕರ್ತನೆ ಜೇಡಿ ಮಣ್ಣಿನಲ್ಲಿ ಕರ್ತನೆ ನಮ್ಮನ್ನು ನೀನು ಒಳ್ಳೆಯ ಪಾತ್ರನಾಗಿ ಮಾಡಿದ ದೇವರು. ಓ ನಿನ್ನ ಕರಗಳಿಗೆ ನಮ್ಮನ್ನು ಒಪ್ಪಿಸುತ್ತ. ಓ ಥ್ಯಾಂಕ್ ಯು ಹೋಲಿ ಗಾಡ್. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನ ಆರಾಧನೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ನಿನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಗೋರಿ ಕೊಂಡಾಡುವೆ ನನ್ನೆಸೆಯ. ಕಟ್ಟಲ್ಪಟ್ಟ ಕತ್ತೆಯಾದ
ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ, ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರು. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಗ್ಲೋರಿ ಗ್ಲೋರಿ ನಿನ್ನನ್ನು ಆರಾಧಿಪೆ, ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ, ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ, ಆರಾಧನೆ ನನ್ನ ಕುಣಿದಾಡುವೆ, ಓಹೋ ಕುಣಿದಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ, ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ, ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ, ಕುಣಿದಾಡುವೆ ಕುಣಿದಾಡುವೆ ನನ್ನೆಸೆಯ, ಆರಾಧನೆ ಕುಣಿದಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ, ಗೋಡಿ ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನ ಮಕ್ಕಳೇ ಬನ್ನಿ, ಆರಾಧನೆ ನನ್ನೆಸೆಯ, ಕುಣಿದಾಡುವೆ ಕುಣಿದಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ನನ್ನ ಆಶ್ರಯಗಿರಿಯಾದ ಆತನೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ, ನಮ್ಮನ್ನು ಕಾಯುವ ಕರ್ತನೇ ನನ್ನ ಸ್ತೋತ್ರ ಸಲ್ಲಿಸ್ತೇವೆ. ಓ ಬಲವು ಮಹತ್ವವು ಉಳ್ಳ ಆತನೇ, ಮಹಿಮೆಗೆ ಯೋಗ್ಯನಾದ ಆತನೇ, ಆರಾಧನೆ ನಿನಗೆ ಸ್ವಾಮಿ. ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ, ಓ ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ, ಆಶ್ರಯಗಿರಿಯು ನೀನೇ, ನನ್ನ ಕಾಯುವ ಕರ್ತ ನೀನೇ, ನನ್ನ ಆಶ್ರಯಗಿರಿಯು ನೀನೇ, ನನ್ನ ಕಾಯುವ ಕರ್ತ ನೀನೇ, ಬಲವು ಮಹತ್ವವು ಉನ್ನತನೇ, ಮಹತ್ವವು ಉಳ್ಳನೇ, ಮಹಿಮೆಗೆ ಯೋಗ್ಯನಿನೇ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ,
ಆನಂದಿಸುವೆ, ನಂಬಿಕೆಯ ನೆರಳಿನಲ್ಲಿ ನಾನೆಂದು ಆನಂದಿಸುವೆ. ಪರಿಶುದ್ಧನೇ ನನ್ನ ಪೋಷಕನೇ, ಸ್ತುತಿಗೆ ಯೋಗ್ಯ ನೀನೇ. ಪರಿಶುದ್ಧನೇ ನನ್ನ ಪೋಷಕನೇ, ಸ್ತುತಿಗೆ ಯೋಗ್ಯ ನೀನೇ. ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನಮ್ಮ ಕೈಗಳನ್ನು ಎತ್ತುತ್ತಾ ಪರಲೋಕದ ಕಡೆಗೆ ಎತ್ತುತ್ತಾ ನಮ್ಮ ದೇವರನ್ನು ಸನ್ಮಾನಿಸುತ್ತಾ ಆತನ್ನು ಆರೈಸುವ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ. We worship you. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. We worship you. Holy, holy. ವಿಗದನ ಮನಸ್ಸಿಗೆ ಆರಾಧನೆ ನಿಮಗೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ಯೇಸು ರಾಜ, ಯೇಸು ರಾಜ ನನ್ನ ಬಲವಾದ, ಯಾವುದಕ್ಕೂ ಭಯಪಡುನು. ಎಸ್ ಎಸ್ ಯೇಸು ರಾಜ ನನ್ನ ಬಲವಾದ, ಯಾವುದಕ್ಕೂ ಭಯಪಡೆನು. ಆರಾಧನೆ ನಿಮಗೆ, ನಿಮಗೆ ಆರಾಧನೆ ನಿಮಗೆ, ಆರಾಧನೆ ನಿಮಗೆ. Thank you, holy. ಆರಾಧನೆ ನಿಮಗೆ, ಆರಾಧನೆ. Glory, 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 glory. ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನಾ ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ಎಸ್ ಲಾರ್ಡ್, ನಾನು ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ರಾಜಾದಿರಾಜನು ರಾಜಾನಿ ಮಾಡಿದ ಉಪಕಾರವ ಎಂದೆಂದು ಸ್ಮರಿಸುವ. ನಮ್ಮ ರಾಜಾದಿರಾಜನೇ, ರಾಜಾನಿ ಮಾಡಿದ ಉಪಕಾರವ ಎಂದೆಂದು ಸ್ಮರಿಸುವೆನು. ರಾಜ ಇನ್ನೊಂದು ವರ್ತಿ, ರಾಜ ರಾಜಾನಿ ಮಾಡಿದ ಉಪಕಾರ. ಓ ಯೇಸುವೇ, ನೀನು ಯೇಸು ರಾಜ, ರಾಜಾದಿರಾಜನ ಉಪಕಾರವ ಎಂದೆಂದು ಸ್ಮರಿಸುವೆನು. ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ರಸಕ್ಕೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. We worship you, holy God. ರಸಕ್ಕೆ ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಆರಾಧನೆ ನಿಮಗೆ,
Yes, Lord. ಆರಾಧನೆಗೆ ಯೋಗ್ಯನಾದ ದೇವರು, ಆರಾಧನೆಗೆ ನೀನೊಬ್ಬನೇ ಸ್ವಾಮಿ. ರಿಖಾದನರ ಮನಸ್ಸಿಗೆ Thank you, Holy O God. 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 Yeshu Masih, Holy Ramana. Thank you, Holy Yeshu Masih. तेरे जैसा है कोई नहीं, तेरे चरणों में झुके आसमान और महिमा गाए सभी यीशु मसीह। तेरे जैसा है कोई नहीं, तेरे चरणों में झुके आसमान और महिमा गाए सभी। हम गाए हो सना, तू राजाओं का है राजा, तेरी महिमा हुए सदा। तू है प्रभु हमारा खुदा। ಕೊನೆಯದಾಗೆಲ್ಲರನ್ನ हम गाए हो सना। Yes, Father. तू राजा होगा। Yes, हे राजा, तेरी महिमा होए सदा। तू है प्रभु हमारा खुदा। तू है प्रभु हमारा खुदा। प्यारे पिता, तूने हमसे कितना प्यार किया। ಎಲ್ಲರೂ ಹೇಳೋಣ, ಸಭೆ ಒಟ್ಟಾಗಿ ಹೇಳೋಣ. Come on. Yes, Father. Thank you, Jesus. अपने बेटे को कुर्बान किया। प्यारे पिता, तूने हमसे कितना प्यार किया। हमें पापों से छुड़ाने को अपने बेटे को कुर्बान किया। हम गाए हो सना, तू राजाओं का, तू राजा होगा है राजा, तेरी महिमा पूरे सदा। तू है प्रभु हमारा खुदा। हम गाए हो। Yes, Father. Thank you, Jesus. Thank you, Holy God. Thank you. Thank you. Yesappa, stotrappa. हुए सदा। तू है प्रभु हमारा खुदा। तू है प्रभु हमारा खुदा। तू है प्रभु हमारा खुदा। ಸ್ವಾಮಿ, ಎಲ್ಲ ಘನತೆಗೆ ಯೋಗ್ಯ ನೀನು, ಎಲ್ಲ ಮಹಿಮೆಗೆ ಯೋಗ್ಯನು ನೀನು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಈ ದಿನ ದೇವರೇ, ಸಭೆಯಾಗಿ ಸೇರಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ.
ಕರ್ತನೆ, ನಿನ್ನಲ್ಲಿ ಬಲ ಹೊಂದುವುದಕ್ಕೆ ಕೊಟ್ಟಂತ ಒಂದು ಅವಕಾಶಕ್ಕಾಗಿ, ಸಮಯಕ್ಕಾಗಿ, ನಿನ್ನ ಜ್ಞಾನದಲ್ಲಿ ತುಂಬಲ್ಪಡೋದಕ್ಕಾಗಿ, ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ನಡೆಸಲ್ಪಡೋದಕ್ಕಾಗಿ ಈ ಒಂದು ಸಮಯ ಸಂದರ್ಭ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿ ಕೊಟ್ಟಿದ್ದೀ. ಅದಕ್ಕಾಗಿ ಸ್ತೋತ್ರ. ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತ ಈ ಒಂದು ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಕಳುಹಿಸಲ್ಪಟ್ಟ ಸೇವಕರಿಗಾಗಿ ಸ್ತೋತ್ರ. ಅವರ ಕೂಡ ಮಾತನಾಡು, ಮಹಿಮೆ ಹೊಂದಿಕೋ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್, ಆಮೇನ್, ಆಮೇನ್. ದಯವಿಟ್ಟು ನಾವು ಕೂತ್ಕೊಳ್ಳೋಣ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ದೇವರ ಸೇವಕರಾದಂಥ ಬ್ರದರ್ ಕರುಣಾಕರ್ ಕುಂದರ್ ಅವರು ಇದ್ದಾರೆ. ಅನೇಕ ಸಮಯದ ನಂತರ ತಿರುಗಿ ಅವರು ಫ್ರೀಯಾಗಿ ಸಿಕ್ಕಿದ್ದಾರೆ. ಭಾಳ ಸಂತೋಷ. ನಾನು ಅವರನ್ನು ಗೌರವಪೂರ್ವಕವಾಗಿ ಚಪ್ಪಾಳೆ ನಾವೆಲ್ಲರೂ ವೇದಿಕೆಗೆ ಆಹ್ವಾನಿಸೋಣ. ದೇವರು ಒಳ್ಳೆಯವರು, ಅವರು ಒಳ್ಳೆಯದನ್ನೇ ಮಾಡ್ತಾರೆ. ಈ ಒಳ್ಳೆಯ ದೇವರ ಕೃಪೆಯಿಂದ ನಿಮ್ಮ ಮಧ್ಯದಲ್ಲಿ ಬಂದು ಆತನ ಪರಿಶುದ್ಧ ವಾಕ್ಯವನ್ನು ಧ್ಯಾನ ಮಾಡುವಂಥ ಸೌಭಾಗ್ಯ ಕೊಟ್ಟ ಆ ಒಳ್ಳೆಯ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ದೇವರು ಮಹಾಕರುಣೆಯಿಂದ ನಮಗೆ ಈ ದಿನವನ್ನು ಒದಗಿಸಿಕೊಟ್ಟಿದ್ದಾನೆ. ಆತನ ಕರುಣೆ ಅಪಾರವಾದದ್ದು. ಈ ವರ್ಷದಲ್ಲಿ 10 ತಿಂಗಳು ನಮ್ಮನ್ನು ಸಾಕಿ ಸಲಹಿ ಕಾಪಾಡಿ ಎಲ್ಲ ಕೇಡು ಗಂಡಾಂತದಿಂದ ತಪ್ಪಿಸಿ ಈ 11ನೇ ತಿಂಗಳ 2ನೇ ದಿನದಲ್ಲಿ ಆತನ ಆಲಯದಲ್ಲಿ ಬಂದು ಆತನನ್ನು ಆರಾಧಿಸುವಂತೆ ಸಹಾಯ ಮಾಡಿದ್ದಾರೆ. ಇನ್ನು ಉಳಿದ 2 ತಿಂಗಳಲ್ಲಿ ಸಹ ನಾವು ದೇವರ ಐಕ್ಯದಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಪ್ರೀತಿಯಲ್ಲಿ ಇನ್ನೂ ಸವಿಯುತ್ತಾ ಈ ವರ್ಷವನ್ನು ಸಂಪೂರ್ಣವಾಗಿ ದೇವರಲ್ಲಿ ಕಳೀಲಿಕ್ಕಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಹೌದು, ಪೌಲನು ಹೇಳ್ತಾನೆ, ನೀವು ಆತನಲ್ಲಿರುವುದು, ನೀವು ಕ್ರಿಸ್ತನಲ್ಲಿರುವುದು ಆತನಿಂದಲೇ ಎಂಬುದಾಗಿ. 1 ಕೊರಿಂಥ 1ನೇ ಅಧ್ಯಾಯ 30ನೇ ವಚನ. ನಾವು ಯೇಸು ಕ್ರಿಸ್ತನಲ್ಲಿರುವಂತೆ ಮಾಡಿದ್ಯಾರು? ದೇವರು. ದೇವರ ಮೂಲಕವಾಗಿ ನಾವು ಎಲ್ಲಿದ್ದೇವೆ? ಕ್ರಿಸ್ತನಲ್ಲಿದ್ದೇವೆ. ಆದ್ದರಿಂದ ನಾವು ದೇವರಿಗೆ ಯಾವಾಗಲೂ ಸ್ತೋತ್ರ. ನಾವು ಕ್ರಿಸ್ತನಲ್ಲಿದ್ದೇವೆ. ನಾವು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳುವಂತೆ ದೇವರು ನಮ್ಮನ್ನು ಉಳಿಸಿದ್ದಾನೆ. ನಾವು ಏನು ಕಳ್ಕೊಂಡ್ರು ಕ್ರಿಸ್ತನನ್ನು ಕಳ್ಕೊಳ್ಳಿಲ್ಲ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ. ಯಾಕೆಂದರೆ ನಾವು ಕ್ರಿಸ್ತನಲ್ಲಿದ್ದೇವೆ. ಇದಕ್ಕೆ ಕಾರಣ ಯಾರು? ದೇವರು. ನಾವು ಕ್ರಿಸ್ತನಲ್ಲಿರೋದಕ್ಕೆ ದೇವರೇ ಕಾರಣ. ಆದ್ದರಿಂದ ನಾವು ಅದಕ್ಕೋಸ್ಕರ ಎಲ್ಲ ಪರಿಸ್ಥಿತಿಯಲ್ಲಿ, ಎಲ್ಲ ಸ್ಥಿತಿಗತಿಯಲ್ಲಿ ನಾವು ದೇವರಿಗೆ ಯಾವಾಗಲೂ ಸ್ತೋತ್ರ, ಕೃತಜ್ಞತೆಯನ್ನು ಸಲ್ಲಿಸುವವರಾಗಿರೋಣ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ನಾನು ಕಳೆದ ದಿನದಲ್ಲಿ ಬೈಬಲ್ ಕ್ರಮವಾಗಿ ಓದುವಾಗ ರೋಮಾಪುರಕ್ಕೆ ಬಂದೆ. ರೋಮಾಪುರಕ್ಕೆ ಬರುವಾಗ ಅಲ್ಲಿ ಪ್ರಾರಂಭದಲ್ಲಿ ನಿಲ್ಲಿಸಿತ್ತು ನನ್ನನ್ನು. ನಾನು ಪ್ರಸಂಗಕ್ಕಾಗಿ ಬೈಬಲ್ ಓದಿಲ್ಲ. ನಾನು ಓದ್ತಾ ಹೋಗ್ತಾ ಇರ್ತೇನೆ ಇಡೀ ದಿನ, ಅವಕಾಶ ಸಿಕ್ಕಿದಾಗಲೆಲ್ಲ. ರೋಮಾಪುರ 1ನೇ ಅಧ್ಯಾಯ 16-17 ವಚನ ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ನಾನು ನೆನೆಸ್ತೇನೆ. ಯಾಕೆಂದರೆ ನೀವು ವಿಶ್ವಾಸಿಗಳಾಗಿದ್ದುಕೊಂಡು ದೇವರ ವಾಕ್ಯದಲ್ಲಿ ಸಮಯ ಏನು ಹೇಳ್ತದೆ ಅಲ್ಲಿ? ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೆ ಪಡುವುದಿಲ್ಲ. ಆ ಸುವಾರ್ತೆ ಏನಾಗಿದೆ ಅಂದರೆ ದೇವರ ಬಲ ಸ್ವರೂಪವಾಗಿದೆ. ಮಾತ್ರವಲ್ಲ, ಅದು ಮೊದಲು ಯಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೆ ರಕ್ಷಣೆಯನ್ನುಂಟು ಮಾಡುವಂಥದ್ದಾಗಿದೆ. ಹೇಗೆಂದರೆ ಅದರಲ್ಲಿ ದೇವರ ನೀತಿ ತೋರಿ ಬರುತ್ತದೆ. ಆ ನೀತಿ ಹೇಗೆ ಅಂತ ಹೇಳಿದರೆ, ದೇವರ ನೀತಿ ಹೇಗೆ ತೋರಿ ಬರ್ತದೆ? ನಮ್ಮ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನಂಬಿಕೆಯು ನೀತಿಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂಥದ್ದಾಗಿದೆ. ನಾನು ಇದನ್ನು ಓದ್ತಾ ಇರುವಾಗ ಸ್ವಲ್ಪ ಸಮಯ ನಿಂತೆ, ಪೌಲನಿಗೆ ಸುವಾರ್ತೆಯಲ್ಲಿ ಏನೋ ಕಾಣಿಸ್ತಾ ಇದೆ, ತೋರ್ತಾ ಇದೆ. ಏನು ಹೇಳ್ತದೆ? ದೇವರ ನೀತಿಯಲ್ಲಿ ತೋರಿ ಬರ್ತಾ ಇದೆ ಎಂಬುದಾಗಿ. ನನಗೇನಾದರೂ ತೋರಿ ಬರ್ತದಾ ಅಂತ. ನಾವು ಬೈಬಲ್ ಓದ್ತೇವೆ, ನಾವು ಸುವಾರ್ತೆ ಕೇಳ್ತೇವೆ, ಏನಾದರೂ ತೋರಿ ಬಂದಿದ? ತೋರ್ತದ ನಮಗೇನಾದರೂ? ಮುಂದೆ ಹೇಳ್ತಾನೆ, ಅಲ್ಲಿ ಪ್ರಕಟಗೊಳ್ತದೆ ದೇವರ ಒಂದು ಶಕ್ತಿಯ ಪ್ರಕಟನ, ದೇವರ ಮಹಾಪ್ರಭಾವ ಅಲ್ಲಿ ಏನಾಗ್ತದೆ? ಪ್ರಕಟ. ನಮಗೇನಾದರೂ ಪ್ರಕಟ ಆಯ್ತಾ? ನನಗೇನಾದರೂ ಪ್ರಕಟ ಆಗಿದ? ನಾನು ಪರೀಕ್ಷೆ ಮತ್ತೆ ಹೇಳಿದೆ, ಅಲ್ಲಿ ದೇವರ ನಂಬಿಕೆ ಒಂದು ಫಲ ಅಲ್ಲಿ ಕಂಡು ಬರ್ತಾ ಇದೆ. ಎಷ್ಟು ಆಶ್ಚರ್ಯ! ಏನು ಸಿಕ್ಕ ನೋಡಿ, 2 ವಚನ, ಎಷ್ಟು ಆಶ್ಚರ್ಯವಾದ ಸಂಗತಿಗಳಿದೆ. ಇಡೀ ದಿನದ ಕೂಟದಲ್ಲಿ ಧ್ಯಾನ ಮಾಡ್ಬೋದು. ದೇವರ ಬಲ ಸ್ವರೂಪ ಆಗಿದೆ, ರಕ್ಷಣೆ ಉಂಟಲ್ಲಿ.
ದೇವರಿಂದ ತೋರಿ ಬರುವಂಥ ಒಂದು ಪ್ರಕಟಗೊಳ್ಳುವಂಥ ವಿಷಯ ಇದೆ. ದೇವರ ನಂಬಿಕೆಯ ಫಲವಾಗಿದೆ, ನೀತಿ ಇದೆ, ಏನೆಲ್ಲ ಇಲ್ಲ ಹೇಳಿ ಸ್ವಾರ್ಥೆಯಲ್ಲಿ. ನನಗೆ ಇದನ್ನು ಓದಿ ಖುಷಿ ಆಯಿತು. ಅವತ್ತು ಇಡೀ ದಿವಸ ನಾನು ವಾಹನದಲ್ಲಿ ಚಲಾಯಿಸುವಾಗ ಇಡೀ ದಿನ ಅದನ್ನೇ ಮನಸ್ಸಿನಲ್ಲಿ, ದೇವರೇ ನನ್ನೊಂದಿಗೆ ಸಹ ಮಾತನಾಡು, ನನಗೂ ಸಹ ಪ್ರಕಟಿಸು, ನಾನು ನಿನ್ನನ್ನು ನೋಡಬೇಕು, ನಾನು ನಿನ್ನ ಸುರವನ್ನು ಕೇಳು, ನನಗೂ ಪೌಲನಿಗೆ ನೀವು ಮಾತಾಡ್ತೀನಿ, ನನ್ನೊಂದಿಗೆ ಮಾತನಾಡು. ಇಷ್ಟು ತನಕ ಮಾತಾಡಿ ಸಾಕಾಗಲಿಲ್ಲ, ದಿನನಿತ್ಯ ನಿನ್ನ ವಾಕ್ಯದಲ್ಲಿ ನನ್ನೊಂದಿಗೆ ಮಾತನಾಡ್ತೀರಪ್ಪ, ನೀನು ನೋಡ್ತಾ ಇರಬೇಕು, ನಿನ್ನನ್ನು ಕೇಳ್ತಾ ಇರಬೇಕು ಎಂಬುದಾಗಿ ಇಡೀ ದಿನ ಆನಂದಿಸ್ತಾ ಇದ್ದೇನೆ. ನನ್ನನ್ನು ಕೇಳ್ತಿರೋ ದೇವಚಂದ್ರೆ, ನಾವು ದೇವರ ವಾಕ್ಯದಿಂದ ಹುಡುಕಬೇಕು, ದೇವರ ವಾಕ್ಯದಲ್ಲಿ ಆನಂದಿಸಬೇಕು, ದೇವರ ವಾಕ್ಯದಲ್ಲಿ ನಮಗೆ ದೇವರು ಮಾತಾಡಬೇಕು. ದೇವರ ಸ್ವರ ಇಲ್ಲ ಏನೋ ಒಂದು ಕಾಟಾಚಾರಕ್ಕಾಗಿ ನಾವು ಆರಾಧನೆಗೆ ಬಂದರು, ದೇವರನ್ನು ಸಂಧಿಸಬೇಕು. ನಾವು ಯಾಕೆ ಬರ್ತೇವೆ ಇಲ್ಲಿ? ಸಂಧಿಸಲಿಕ್ಕೆ ಬರ್ತೇವೆ. ನಾವು ಪ್ರಾರ್ಥಿಸುವಾಗ ದೇವರೊಟ್ಟಿಗೆ ಮಾತಾಡಿದ ಅನುಭವ, ನಮ್ಮ ಮಾತು ಕೇಳಿದಾರೆ ದೇವರೊಂದು ಅನುಭವ ಇರಬೇಕು. ನೀವು ಫೋನ್ ಮಾಡಿ ಆಚೆಯವನು ಒಂದು ಸಹ ಉತ್ತರ ಕೊಡಲಿಲ್ಲ ಅಂತೇಳಿ ನೀವು ಫೋನ್ ಮಾತಾಡಿ ಹಲೋ 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 ಹೇಳ್ತೀರಿ, ಅವರು ಉತ್ತರ ಕೊಟ್ಟು ಮತ್ತೆ ಕಟ್ ಮಾಡ್ತೀವಿ, ಏನಾಗಿದೆ ಆಚೆಯಿಂದ ಬರೋದಿಲ್ಲ. ಕೆಲವು ಸಾರಿ ಹಾಗೆ ಆಗ್ತದೆ. ನೀವು ಮಾತಾಡಿದಂಗೆ ಕೇಳ್ತವೇ ಇರಲಿಲ್ಲ ಹೇಳ್ತಲ್ಲ ಹೆಂಡತಿ, ಮತ್ತು ನಾನು ತಿರುಗಿ ಕಟ್ ಮಾಡಿದೆ, ಯಾಕೆಂದರೆ ಅವ್ರು ಕಟ್ ಮಾಡಿದೆ, ಯಾಕೆ ಒಬ್ಬರು ಮಾತಾಡ್ತಾ ಇರೋದು ಹಾಗೆ. ಕೆಲವೊಮ್ಮೆ ನಮಗೆ ಅಂಥದ್ದೇ ಅನುಭವ. ನಾವು ಪ್ರಾರ್ಥನೆ ಮಾಡಿ ಹೇಳ್ತೇವೆ, ಪ್ರಾರ್ಥನೆ ಮಾಡುವಾಗಲೂ ದೇವರ ಸ್ವರ ನಮ್ಮ ಭರವಸೆಯಿಂದ ಹೇಳ್ಬೇಕು, ದೇವರೇ ನನಗೆ ಪ್ರಾರ್ಥನೆ ಕೇಳಿದ್ದಾನೆ. ಹನ್ನಾಳು ಪ್ರಾರ್ಥನೆ ಮಾಡಿದ ಮೇಲೆ ಅಂತ ಏನಾಯ್ತಂತೆ, ಮತ್ತು ಅವಳ ಮುಖದಲ್ಲಿ ದುಃಖ ಕಂಡು ಬರಲೇ ಇಲ್ಲ. ಯಾಕೆಂದರೆ ಅವಳು 100% ಗೊತ್ತಾಯ್ತು, ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾನೆ. ಬೈಬಲ್ ಹೇಳ್ತದೆ, ಅದರ ಮೇಲೆ ಅವಳ ಮುಖದಲ್ಲಿ, ಆಗ ಮಕ್ಕಳಾಗಲಿಲ್ಲ ಅವಳಿಗೆ, ಪ್ರಾರ್ಥನೆ ಮಾಡಿ ಎದ್ದಕೊಳ್ಳಿ ಮಕ್ಕಳು ಸಿಗಲಿಲ್ಲ. ಅವಳು ಗಂಡ ಹೆಂಡತಿ ಒಟ್ಟಾಗಲೂ ಇಲ್ಲ, ಅವರಿದ್ದದ್ದು ಎಲ್ಲಿ? ದೇವಾಲಯದಲ್ಲಿ. ಮತ್ತೆ ಯೆರೂಸಲೇಮಿಗೆ ಬಂದ ಮೇಲೆ ಅವರು ಇಬ್ಬರು ಒಬ್ಬರನ್ನೊಬ್ಬರು ಅರಿತಾರಂತೇಳಿ ಬೈಬಲ್ ಹೇಳ್ತದೆ. ಆಗಲೇ ಅವಳಿಗೇನಾಗಿದೆ, ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾನೆ ಎಂಬುದಾಗಿ. ನಾನು ಹೇಳ್ತೇನೆ, ನೀವು ಪ್ರಾರ್ಥನೆ ಮಾಡಿದಾಗ ನಿಮಗೆ ಭರವಸೆ ಬರಬೇಕು, ನಾನು ದೇವ್ರ ಪ್ರಾರ್ಥನೆ ಕೇಳಿದ್ದಾನೆ. ಬೈಬಲ್ ಓದುವಾಗ ದೇವ್ರ ಸ್ವರ ಇವತ್ತು ನನಗೆ ಏನಾದ್ರು ಏನೋ ಹೇಳ್ತಾ ಇದ್ದಾನೆ, ದೇವರು ಮಾತಾಡ್ತಾ ಇದ್ದಾನೆ. ಆ ಅನುಭವ ಬಹಳ ಆನಂದಕರವಾದದ್ದು. ಯಾಕೆಂದರೆ ನಮಗೆ ಆ ದೇವರು ಮಾತಾಡಲಿಕ್ಕೋಸ್ಕರ ಬೈಬಲ್ ಕೊಟ್ಟಿದ್ದಾನೆ, ಮತ್ತೆಂತ ಕೊಟ್ಟಿದ್ದಾನೆ ನಮಗೆ ಇದು ತಲೆ ದಿಂಬ ಇಟ್ಕೊಂಡು ಮಲಗಲಿಕ್ಕಲ್ಲ, ಭಯದಲ್ಲಿ ಹೆದರಿಕೆ ಹಿಡ್ಕೊಳ್ಳಿಕ್ಕಲ್ಲ, ನಾವು ಕ್ರೈಸ್ತರನ್ನು ತೋರಿಸ್ಕೊಳ್ಳಿಕ್ಕಲ್ಲ, ದೇವರ ಸ್ವರ ಕೇಳಲಿಕ್ಕೆ. ಇದು ದೇವರ ಪ್ರೇಮ ಪತ್ರ ಅಂತ, ಪ್ರೀತಿಯ ಪತ್ರವಾಗಿದೆ. ನಮ್ಮನ್ನು ನೀವು ನಮ್ಗೆ ಗೊತ್ತಿಲ್ಲ, ನಿಮಗೆ ಪ್ರೀತಿ ಪಾತ್ರ ಮುಂಚೆಲ್ಲ ಕಾಗದ ಬರೀತಿರುವಂಥದ್ದು. ಕಾಗದ ಬರೆದಾಗ ಈಗ ಇರಲಿ, ಒಂದು ಒಳ್ಳೆ ಮೆಸೇಜ್ ಮಾಡಿರ್ತಾರೆ ನಿಮ್ಮ, ಅದನ್ನು ಇಟ್ಕೊಳ್ಳೋದಿಲ್ವ ನೀವು? ಅದನ್ನು ಹಾಗೇ ಇಟ್ಕೊಳ್ಳಿ, ಡಿಲೀಟ್ ಮಾಡೋದಿಲ್ಲ ಅಲ್ಲ ಕೆಲವು ವಿಷಯಗಳು. ಯಾಕೆ? ಅದು ನಿಮ್ಮ ಪ್ರೀತಿ ಪಾತ್ರ ಕಳಿಸಿದನು. ಇದು ನಮ್ಮ ದೇವರ ಪ್ರೀತಿಯ ಪತ್ರ ಆಗಿದೆ. ಇದನ್ನು ನಾವು ಏನು ಮಾಡಬೇಕು? ಓದ್ತಾ ಇರಬೇಕು. ಯಾಕಂದರೆ ಅದು ದೇವರ ಪ್ರೀತಿ. ಇದನ್ನು ಯಾಕೆ ಬಿಡ್ತೇವೆ ನಾವು? ಇದನ್ನು ಸಂಪ್ರದಾಯವಾಗಿ ಸಾಯಂಕಾಲ ಮಿಂದೆಲ್ಲ ಅದು ಮಲಗೋಕ್ಕಿಂತ ಮುಂಚೆ ಓದುವಂಥದ್ದಲ್ಲ. ಇದು ಇಡೀ ದಿನ ನಮ್ಮಲ್ಲಿರಬೇಕು. ಇಡೀ ದಿನ ವಾಕ್ಯವನ್ನು ಮೇಲೆ ನಾನು ಹತ್ರ ಮಾತಾಡುವಾಗ ಹೇಳ್ತೇನೆ, ಒಬ್ಬ ವಿಶ್ವಾಸಿಯನ್ನು ಕಾಪಾಡೋದು ಈ ಲೋಕದಲ್ಲಿ ಏನು? ದೇವರ ವಾಕ್ಯ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟು. ಎಷ್ಟು ವಚನ ಹೇಳಿ ಮಕ್ಕಳು ಹೇಳಲಿಕ್ಕೆ ಬರ್ತದ? ನಿಮಗೆ ನಾನೊಂದು ಹೇಳ್ತೇನೆ, ಒಂದು ವಾಕ್ಯ ಕಲೀರಿ ಮಕ್ಕಳೇ, ದೇವಜನರೇ, ವಾಕ್ಯ ಕಲೀರಿ. ಅದು ನಿಮ್ಮನ್ನು ಕಾಪಾಡ್ತದೆ, ಅದನ್ನು ನಿಮ್ಮ ದುಃಖವನ್ನು ಹೋಗಲಾಡಿಸ್ತದೆ, ನಿಮ್ಮ ಸಮಸ್ಯೆಯಲ್ಲಿ ನಿಮ್ಮನ್ನು ಎಬ್ಬಿಸ್ತದೆ, ನಿರಾಶರಾಗಿ ಕುಗ್ಗಿ ಹೋಗೋದಾಗೆ ಸೈತಾನ ವಶಕ್ಕೆ ಬರೆದಿದ್ದಾಗೆ ಮಾಡ್ತದೆ. 119ನೇ ಕೀರ್ತನೆ 11. ನನಗೊಬ್ಬ ಸ್ನೇಹಿತ ಇದ್ದಾನೆ, ಅವನು ಹೆಚ್ಚು ವಿದ್ಯೆ ಕಲೀಲಿಲ್ಲ, ಆದರೆ ಅವನು 119 ಕೀರ್ತನೆ ಇಡೀ ಬಾಯ್ಪಾಠ ಮಾಡ್ತಾನೆ. ಯಾವಾಗಲೂ ಕೂತ್ಕೊಂಡು 119ನೇ ಕೀರ್ತನೆಯನ್ನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದರೆ ಅರ್ಧ ಗಂಟೆಯಲ್ಲಿ ಮುಗಿಸ್ತಾನೆ. ಅವನಿಗೆ ಹೆಚ್ಚು ವಿದ್ಯೆ ಇಲ್ಲ, ನನಗೆ ಗೊತ್ತುಂಟು. ಒಬ್ಬ ವಿದ್ಯೆ ಇಲ್ಲದ ಒಬ್ಬನು ಕಲ್ತ್ಕೊಂಡಿದ್ರೆ ನಿಮಗೆ ಗ್ಯಾರಂಟಿ ಬರ್ತದೆ. 119ನೇ ಕೀರ್ತನೆ ಎಷ್ಟು ವಚನ ಉಂಟು ಗೊತ್ತುಂಟಾ? ಚಿಕ್ಕ ಕೀರ್ತನೆ ಆದರೂ ಕಲೀರಿ, ದೇವರ ವಾಕ್ಯದ ಕಲೀರಿ, ಪರ್ವತ ಪ್ರಸಂಗ ಕಲೀರಿ. ನಾನೊಂದು ಕಡೆ ಊರಿಗೆ ಹೋಗಿದ್ದೆ, ಚನ್ನರಾಯಪಟ್ಟಣಕ್ಕೆ, ನನ್ನ ಮೊದಲಿನ ಅಧಿಕಾರಿಗಳ ಅವರದು ಸಂಬಂಧಿಕರು. ಅಲ್ಲೊಂದು ಅಜ್ಜ ಇದ್ದರು, ಅವರಿಗೆ 92 ವರ್ಷ ಏನಾಗಿತ್ತು, ಹೇಳಲಿಕ್ಕೆ ಕಷ್ಟಪಡ್ತಾರೆ, ಕೋಲು ಉಟ್ಕೊಂಡು ಹೇಳ್ತಾಯಿದ್ರು. ಅವರು ಕೇಳಿದ ಮೊದಲ ಪ್ರಶ್ನೆ ಯಾರಿಗೆ? ಬಿಷಪ್ರಿಗೆ ಕೇಳಿದ್ರು, ಬಿಷಪ್ರವರ ಸಂಬಂಧಿ. ನೋಡು ಪರ್ವತ ಪ್ರಸಂಗ ಹೇಳಿ ನೋಡುವ ಅಂತ. ನನ್ನೊಟ್ಟಿಗೆ ಇನ್ನೊಬ್ಬರು ಬೋಧಕರಿದ್ದು, ಅವ್ರ ಹತ್ರ ಹೇಳಿದ್ದು, ಪರ್ವತ ಪ್ರಸಂಗ ಹೇಳಿ ನೋಡುವ. ಇಲ್ಲ, ಮಾಡಿದ ಪ್ರಸಂಗವನ್ನು ಇನ್ನೊಂದು ಕಡೆ ಮಾಡಲಿಕ್ಕೆ ಹೋಗಬೇಡ, ಮಸ್ತ್ ಚರ್ಚಿಗೆ ಹೋಗ್ತಿ, ವಾಕ್ಯ ಓದು. ನನಗೆ ಆಶ್ಚರ್ಯ, ಅವರು ಅಜ್ಜ ಕೋಲು ಉಟ್ಕೊಂಡು ಹೇಳ್ತಾರೆ, ಚಡ್ಡಿ ಹಾಕ್ಕೊಂಡು. ಅವರು ಅಧಿಕಾರಿಗೆ ಹೇಳ್ತಾ ಇದ್ದಾರೆ, ಯಾಕೆಂದ್ರೆ ಅವ್ರಿಗೆ ಗೊತ್ತುಂಟು ಇವರಿಗೆ ತುಂಬ ಚರ್ಚಿಗೆ ಹೋಗ್ತಾರೆ. ಇವತ್ತು ಮಾಡಿದ ಪ್ರಸಂಗ ನಾಳೆ ಮಾಡಬೇಡ, ಬೈಬಲಲ್ಲಿ ದೇವರು ಮಾತಾಡುವ ಹಾಗೆ ಪ್ರಸಂಗ. ಅವರು ಹೇಳಿದರು, ನನ್ನ ಹತ್ರ ಕೇಳಿದರು ಬೈಬಲ್. ನಾನು ಪಟಪಟ ಸ್ವಲ್ಪ ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ, ಯಾಕೆಂದರೆ ನಾನು ಸ್ವಲ್ಪ ಅಭ್ಯಾಸ ಮಾಡ್ತಿದ್ದೆ. ಅವ್ರು ನನಗೆ ತಲೆ ಕೈ ಇಟ್ಟು, ನೀನು ಒಳ್ಳೇದು, ಇವರಿಬ್ಬರಿಗಿಂತ ನೀನು ಒಳ್ಳೇದು ಹೇಳಿದ. ಅಜ್ಜ
ಬಹಳ ಮುದುಕರು ಅವ್ರು ತಿರಿಯೋದ್ರು. ಮತ್ತು ಆಮೇಲೆ ಚನ್ನರಾಯಪಟ್ಟಣ, ನಾನು ಹೇಳ್ತೇನೆ, ದೇವಜನರೇ, ದೇವರ ವಾಕ್ಯ ಕಲೀರಿ, ಅದು ನಿಮ್ಮನ್ನು ಕಾಪಾಡ್ತದೆ. ನಿಮ್ಮನ್ನು ಶೋಧನೆಯಲ್ಲಿ ಬೀಳಿಸಿದಾಗ, ಬೇಸರಗೊಂಡಾಗ ಅದು ನಿಮ್ಮನ್ನು ಆಧರಿಸ್ತದೆ. ಇದು ನನ್ನ ಅನುಭವಪೂರ್ವಕವಾದಂಥ ಮಾತು. ಆದ್ದರಿಂದ ಇಲ್ಲಿ ನಾವು ಇವತ್ತು ವಾಕ್ಯ ಧ್ಯಾನಕ್ಕೆ ಹೋಗೋಣ. ಇಲ್ಲಿ ಮೊದಲು ಏನು ಹೇಳ್ತದೆ, ಅದು ದೇವರ ಬಲ. ಸುವಾರ್ತೆ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ. ನಾವು ಸುವಾರ್ತೆ ಮೂಲಕ ರಕ್ಷಣೆ. ಸುವಾರ್ತೆ ಅಂದರೆ ಏನು ಮಾತಾಡಿ ಅಲ್ಲ. ನಮ್ಮ ಸಭೆಗಳಲ್ಲಾದರೂ ಮಾತಾಡೋದು ಕಡಿಮೆ. ಇಲ್ಲಿ ಮಾತಾಡುವಂಥ ಅವಕಾಶಗಳು ಬೇಕಾದಷ್ಟುಂಟು, ಓದುವಂಥ ಅವಕಾಶಗಳುಂಟು. ಸುವಾರ್ತೆ ಅಂದರೆ ಏನು? 1 ಕೊರಿಂಥ 15ನೇ ಅಧ್ಯಾಯ 3ನೇ ವಚನ, 2ನೇ ವಚನದಿಂದಲೇ ಓದ್ತಾರೆ, ಗೊತ್ತಾಗ್ತದೆ. 3:2 ಸುವಾರ್ತೆ ಅಂದರೆ, ಆ ಸುವಾರ್ತೆ ಏನಾಗಿದೆ? ಯೇಸು ಸ್ವಾಮಿ, ಓದಿ ಅಂತೆ, ಯಾರಾದರೂ ಸಿಕ್ಕಿದವರು ಓದಿ. ಮೈಕ್ ಇಲ್ವಾ? ಉಂಟಾ? ಓದಿ. ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದೆನೋ ನೀವು ಅದನ್ನು ಗಟ್ಟಿಯಾಗಿ ಹಿಡಿಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ. ಆ ಸುವಾರ್ತೆ ಅಂದರೆ ಏನು? ಓದಿ, ಮುಂದೆ ಓದಿ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು. ಶಾಸ್ತ್ರದಲ್ಲಿ ಮುಂತಿಳಿಸಿದ ಪ್ರಕಾರ ಯೇಸು ಕ್ರಿಸ್ತನು ನಮ್ಮ ಪಾಪಗಳ ನಿಮಿತ್ತವಾಗಿ ಸತ್ತನು, ಹೂಣಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ ಮೂರನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಹಾಗಾದ್ರೆ ಸುವಾರ್ತೆ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದೆ. ಯೇಸು ಸ್ವಾಮಿ ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ಸತ್ತನು. ಯೇಸು ಯಾಕೆ ಸತ್ತನು? ಯೇಸುವಿನ ಪಾಪಗೋಸ್ಕರ ಸಾಯಲಿಲ್ಲ. ಯೇಸು ಪಾಪ ಮಾಡಲಿಲ್ಲ. ಯೇಸು ಪಾಪರಹಿತನಾದ ದೇವರು. ಆದರೆ ನಮ್ಮೆಲ್ಲರ ಪಾಪಗಳ ನಿಮಿತ್ತ ಯೇಸು ಸ್ವಾಮಿ ಸತ್ತನು. ಯೇಸು ಸತ್ತ ಕೂಡ ಮುಗಿಲಿಲ್ಲ, ಯೇಸು ಸಾಯಲಿ. ಆದರೆ ಆತನನ್ನು ಹೂಣಲ್ಪಟ್ಟರು. ಆತನು ಏನಾಗಿದ್ದಾನೆ? ಪಾತಾಳಕ್ಕೆ ಇಳಿಯಲ್ಪಟ್ಟ, ಆತ ಹೂಣಲ್ಪಟ್ಟನು. ಅಲ್ಲೇ ಯೇಸು ಸ್ವಾಮಿಯನ್ನು ಬಿಡಲ್ಪಡಲಿಲ್ಲ. ದೇವರು ಆತನನ್ನು ಏನು ಮಾಡಿದರು? ಎಬ್ಬಿಸಿದರು. ಪುನರ್ತಾನಗೊಂಡಿದ್ದಾನೆ. ಇದು ನಮ್ಮ ನಿರೀಕ್ಷೆ. ನಾವು ಹೇಗೆ ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ನಾವು ನಂಬಿಕೆಯಿಂದ ರಕ್ಷಣೆ ಹೊಂತೇವೆ ಎಂಬುದು ಇದೇ ಸುವಾರ್ತೆಯ ಮೂಲಕ. ಇದೇ ಒಂದು ಇಡೀ ಜಗತ್ತಿಗಿರುವಂಥ ಒಂದು ಸುವಾರ್ತೆಯ ಮಾರ್ಗ ಅಂದರೆ ಇದೇ. ಯೇಸು ಸ್ವಾಮಿ ನನ್ನ ಪಾಪಗಳಿಗೆ ನಿಮ್ಗೆ ಪಾಪವನ್ನು ಅರಿಕೆ ಮಾಡಿದಾಗ ನೀವು ನಾನು ಇದರಲ್ಲಿ ಹೆಚ್ಚಿನ ಪಾಲಿನ ಅಕ್ರೈಸ್ತರಾಗಿ ಯೇಸು ಕ್ರಿಸ್ತನನ್ನು ಕಂಡುಕೊಂಡಂಥ ಜನರು. ನಿಮ್ಮೆಲ್ಲರನ್ನು ಹೇಗೆ ನಾವು ರಕ್ಷಣೆಗೆ ತರುವಾಗ ಸೇವಕರು ಹೇಗೆ ತಂದಿರ್ತಾರೆ ಅಥವಾ ಯಾವ ರೀತಿ ಅಂತ ನೀವು ಪಾಪದ ಅರಿಕೆ ಮಾಡಿ. ಏನು ಪಾಪಿ? ನಾನು ಪಾಪಿ ಸ್ವಾಮಿ ಎಂಬುದಾಗಿ. ನನ್ನ ಪಾಪ ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟಿತ್ತು. ನಾವು ತೊಳೆಯಲ್ಪಟ್ಟು ರಕ್ಷಣೆ. ಇದು ಕ್ರೈಸ್ತರು ಅಕ್ರೈಸ್ತರು ಇದೆಲ್ಲರಿಗೆ ಅಲ್ಲೇ ಅದರಲ್ಲಿ ಬರೆದಿದೆ. ಮೊದಲು ಯಹೂದ್ಯರಿಗೆ, ಗ್ರೀಕರಿಗೆ, ನಂತು ನಂಬೋರೆಲ್ಲರಿಗೆ, ಎಲ್ಲರಿಗೂ ಇದನ್ನು ಅರಿಕೆ ಮಾಡಬೇಕು, ಒಬ್ಬರ ಅನ್ಯರಂತೆಲ್ಲ. ಆಗ ಹೇಗೆ ಸುವಾರ್ತೆಯಿಂದ ನಾವು ರಕ್ಷಣೆ ಹೊಂದೇವೆ? ಸುವಾರ್ತೆ ಅಂದರೆ ಇದು ಏನು? ಈ ಸುವಾರ್ತೆ ದೇವರ ಬಲ ಸ್ವರೂಪ ಆಗಿದೆ, ದೇವರ ಒಂದು ಸಾಮರ್ಥ್ಯ ಎಂಬುದಾಗಿ ಪೌಲನು ಹೇಳ್ತಾನೆ. ಪೌಲನಿಗೆ ಅದು ಕಂಡು ಬರ್ತದೆ. ಅದು ಕೇವಲ ಒಂದು ಯೇಸು ಬಂದು ಕ್ರೂಜೆಯಲ್ಲಿ ಮರಣವನ್ನು ಅರ್ಪಿದ್ರು, ಹೂಣಲ್ಪಟ್ಟು ಎಬ್ಬಿಸಲ್ಪಟ್ಟು ಇಷ್ಟೇ ಅಲ್ಲ. ಇಷ್ಟೇ ಒಂದು ಇದರಲ್ಲಿ ಏನು ಅಂಥ ಒಂದು ವಿಶೇಷತೆ ಇಲ್ಲ. ಅದರಲ್ಲಿ ಮಹಾಶಕ್ತಿಯ ಒಂದು ಪ್ರಕಟಣೆ ಇದೆ. ದೇವರ ಅದು ಬಲವೇ ಆಗಿದೆ, ದೇವರ ಒಂದು ಯೋಜನೆ ಆಗಿದೆ. ಅಂದರೆ ಅಲ್ಲೇ ರಕ್ಷಣೆ ಇರುವಂಥದ್ದು. ಅದಕ್ಕೆ ಫುಟ್ ನೋಟ್ ಇದೆ ನೋಡಿ, ಕೀರ್ತನೆ 40ನೇ ಅಧ್ಯಾಯ ಇರ್ತದೆ 9ನೇ ವಚನ. ಆದರೆ ಅಲ್ಲಿ ಹೆಡ್ಡಿಂಗ್ ಬರೆದಿದೆ. ಕೀರ್ತನೆ 40ರ ಹೆಡ್ಡಿಂಗ್ ಏನು ಬರೆದಿದೆ ಅಂತ ಹೇಳಿದರೆ, ದೇವರ ರಕ್ಷಣಾ ಕಾರ್ಯವನ್ನು ಕೊಂಡಾಡುವಂಥದ್ದು. ಸುವಾರ್ತೆ ಅಂದರೆ ಏನು? ದೇವರ ಒಂದು ರಕ್ಷಣಾ ಕಾರ್ಯವಾಗಿದೆ ಅದು. 9ನೇ ವಚನ ಹೇಳ್ತದೆ, ಮಹಾಸಭೆಯ ಮುಂದೆ ನಿನ್ನ ರಕ್ಷಣೆಯನ್ನು ಪ್ರಚುರಪಡಿಸ್ತೇನೆ ಎಂಬುದಾಗಿ. ಹಾಗಾದರೆ ಸುವಾರ್ತೆ ಎಂಬುವಂಥದ್ದು ದೇವರ ಒಂದು ರಕ್ಷಣೆಯ ಯೋಜನೆ ಆಗಿದೆ. ನಾನು ಇನ್ನೂ ಸರಳವಾಗಿ ನಿಮಗೆ ಹೇಳಬೇಕಾದ್ರೆ, ಮನುಷ್ಯನನ್ನು ದೇವರು ತನ್ನವರಾಗಿ, ತನಗಾಗಿ, ತನ್ನ ಪ್ರಜೆಯಾಗಿ, ತನ್ನ ಮಕ್ಕಳಾಗಿ ಆರಿಸಿಕೊಂಡ್ರು. ಈ ಜಗತ್ತನ್ನು ಆತನಿಗೆ ಆಳ್ವಿಕೆ ಮಾಡೋದಕ್ಕೆ ಒದಗಿಸಿಕೊಟ್ರು. ನಿಮ್ಗೆ ಗೊತ್ತುಂಟು, ಆದಾಮ ಹವ್ವನನ್ನು ಉಂಟು ಮಾಡಿ ದೇವರು ಅದರ ಮೇಲೆ ಎಲ್ಲದರ ಮೇಲೆ ದೊರೆತನವನ್ನು ಕೊಟ್ಟರು. ಸೈತಾನ ಮನುಷ್ಯ ಏನು ಮಾಡಿದ? ದೇವರಿಗೆ ಅವಿಧೇಯರಾಗುವುದರ ಮೂಲಕವಾಗಿ ತನ್ನನ್ನು ತಾನು ಏನು ಮಾಡಿಕೊಂಡ? ಸೈತಾನನಿಗೆ ಮಾರಿಕೊಂಡ. ಅಲ್ಲಿ ತನ್ನನ್ನು ತಾನು ಏನು ಮಾಡಿದ್ದಾನೆ? ಸೈತಾನನಿಗೆ ಮಾರಿಕೊಂಡು ಬಿಟ್ಟ. ದೇವರ ಅಧೀನದಲ್ಲಿದ್ದಂಥ ಮನುಷ್ಯ ಈಗ ಯಾರ ಅಧೀನಕ್ಕೆ ಬಂದ? ಪಾಪಾಧೀನವಾದ. ಬೈಬಲ್ ಬಹಳ ವಚನ ಅದರಲ್ಲಿ ಬೇಕಾದಷ್ಟಿದೆ. ಪಾಪಾಧೀನ ಸ್ವಭಾವ ಬಂದಿತ್ತು ಮನುಷ್ಯನಲ್ಲಿ. ಏನಿತ್ತು? ದೇವರ ಸ್ವಭಾವ. ಆತ್ಮೀಕ ಮನುಷ್ಯನ ಹೋಗಿ ಈಗ ಪಾಪ ಸ್ವರೂಪಿ ಆಗ ಮನುಷ್ಯನು ಪಾಪ ಸ್ವರೂಪಿ ಆಗ. ಇದು ಆಡಳಿತ ಯಾರು? ಮನುಷ್ಯನೇ ತಾನೇ ಒಪ್ಪಿಸಿಕೊಟ್ಟದ್ದು ಸೈತಾನನಿಗೆ. ಈಗ ದೇವರ ಆಡಳಿತದಿಂದ ಮನುಷ್ಯನೆಲ್ಲಿದ್ದಾನೆ?
ದೂರ ಹೋಗಿದ್ದಾನೆ. ಮನುಷ್ಯನು ದೇವರ ಸನ್ನಿಧಾನಕ್ಕೆ ಸೇರ್ಲಿಕ್ಕೆ ಆಗದಷ್ಟು, ಯಾಕೆಂದರೆ ಪಾಪವು ದೇವರ ಬಳಿಗೆ ಸೇರಿದು, ದೇವರು ಪರಿಶುದ್ಧನೂ ನೀತಿವಂತನಾಗಿದ್ದರಿಂದ ಪಾಪಿ ದೇವರ ಬಳಿಗೆ ಸೇರ್ಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಈ ಸೈತಾನನು ಬಲಿಷ್ಠನಾಗಿದ್ದಾನೆ, ಅವನ ಕುತಂತ್ರಿಯಾಗಿದ್ದಾನೆ, ಆತನ ಆಡಳಿತ ಬಹಳ ಕೆಟ್ಟದಾಗಿದೆ, ಅದನ್ನು ಬೈಬಲ್ ಹೇಳ್ತದೆ. ಅವನು ಮೋಸಗಾರನಾಗಿದ್ದಾನೆ. ಅಂಥ ಮೋಸಗಾರನ ಕೈಯಿಂದ ಈಗ ತನ್ನ ಆಡಳಿತವನ್ನು ಹಿಂದೆ ತಗೊಳ್ಳೋದು ದೇವರು. ಸುವಾರ್ತೆ ಅಂದರೆ ಏನು? ದೇವರ ಬಲ ಸ್ವರೂಪ ಎಲ್ಲಿ ಪ್ರಕಟ ಆಗ್ತದೆ? ಒಂದು ಆಡಳಿತ, ಪಾಪದ ಗುಲಾಮತ್ವದಲ್ಲಿದ್ದ ಮಾನವರನ್ನು ದೇವರ ಮಕ್ಕಳನ್ನಾಗಿ ದೇವರು ಮಾಡೋದು. ಇದು ಅಷ್ಟು ಸುಲಭವಾಗಿರೋದಿಲ್ಲ. ಒಬ್ಬನ ಕೈವಶದಲ್ಲಿ ಇರುವಾಗ ಒಂದು ಹುಡುಗ ಒಬ್ಬನ ಹತ್ರ ಒಂದು ಪೆನ್ನು ತಗೊಂಡ್ರೆ ಅವನು ಗಟ್ಟಿ ಇದ್ದರೆ ಇವನಿಗೆ ತಗೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟು ಸುಲಭದಲ್ಲಿ. ಇದು ಗೊತ್ತು ನಿಮಗೆ. ಹೇಗೆ? ಅವನಕ್ಕಿಂತಲೂ ಗಟ್ಟಿ ಒಂದು ಅವನನ್ನು ಕರ್ಕೊಂಡ್ಬರ್ಬೇಕಾಗ್ತದೆ. ಇಲ್ಲದ ಅಪ್ಪ ಅಮ್ಮನ ಹೋಗಿ ನೋಡಿ, ಮಮ್ಮಿ ಅವನನ್ನ ಪೆನ್ನು ಹೇಳ್ಕೊಂಡಿದ್ದಾನೆ, ಇಲ್ಲ ಸರ್ ಶಾಲೆಯಲ್ಲಿ ಏನು ಹೇಳ್ತೇವೆ, ಟೀಚರ್ ನನ್ನದು ಕಡ್ಡಿ ತೆಗ್ದಿದ್ದಾನೆ, ಪೆನ್ನು ತೆಗ್ದಿದ್ದಾನೆ. ಯಾಕೆ? ಅವನ ಹತ್ರ ಆಗೋದು, ಆದರೆ ಅವನ ನೋಡ್ತಾನೆ. ಇದು ಮನುಷ್ಯನಿಗೆ ಸೈತಾನನ ವಶದಿಂದ ಬಿಡುಗಡೆ ಹೊಂದಲಿಕ್ಕೆ ಆಗೋದೇ ಇಲ್ಲ. ಆಗ ದೇವರು ಏನು ಮಾಡಿದ್ದಾನೆ? ದೇವರ ಒಂದು ಯೋಜನೆಯನ್ನು ದೇವರು ಮಾಡ್ತಾನೆ. ಇದು ದೇವರ ಮಹಾಶಕ್ತಿಯ ಪ್ರಕಟಣೆ. ಹೇಗೆ ದೇವರ ಮಹಾಶಕ್ತಿ ಏನಿದೆ? ನಾವು ಯೇಸು ಸತ್ತನು, ಹೌದು, ಹೇಗೆ ಎಬ್ಬಿಸಲ್ಪಟ್ಟನು? ಎಫೆಸ 1ನೇ ಅಧ್ಯಾಯ ಅಲ್ಲಿ 1ನೇ ಅಧ್ಯಾಯ 21-22 ವಚನ ಹೇಳ್ತದೆ, ಆತನು ದೇವರ ಮಹಾಶಕ್ತಿಯ ಪ್ರಕಟ ಏನಂತ ಹೇಳಿದೆ? ಸತ್ತಿದ್ದ ಕ್ರಿಸ್ತನನ್ನು ಎಬ್ಬಿಸುವುದರ ಮೂಲಕ. ಸತ್ತದ ಕ್ರಿಸ್ತನನ್ನು ದೇವರು ಪುನರುತ್ಥಾನದಲ್ಲಿ ಎಬ್ಬಿಸ್ತಾನೆ. ಎಬ್ಬಿಸಿ ಏನು ಮಾಡಿದರು ದೇವರ ಪ್ರಮಾಣ? ಅದು ಓದಿ, ಮುಂದೆ ಓದಿ, 22ನೇ ವಚನ. ಆತನ ಬಲಾತಿಶಯವು ಎಷ್ಟು ಮಹತ್ತತಾದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿರಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ನೋಡಿ, ಇದು ದೇವರ ಕಾರ್ಯ. ಇದು ಅಷ್ಟು ಸುಲಭವಾಗಿರಲಿಲ್ಲ. ಈಗ ಮುಂದೆ ಹೆಸರುಗೊಂಡವರೆಲ್ಲರ ಮೇಲೆ ಏನು ಮಾಡಿದ್ದಾನೆ ದೇವರು? ಎಂಥ ಒಂದು ಹೋರಾಟ ಅಲ್ಲಿ, ಎಂಥ ಒಂದು ಶಕ್ತಿಯ ಪ್ರದರ್ಶನ ಬೇಕಿತ್ತು ಅಂತ ಹೇಳಿದರೆ, ದೇವರು ಅಷ್ಟು ಸುಲಭದಲ್ಲಿ ಯೇಸು ಕ್ರಿಸ್ತನನ್ನು ಆ ಉನ್ನತ ಸ್ಥಾನಕ್ಕೆ ತರಲಿಕ್ಕೆ ಆಗಲಿಲ್ಲ. ಇದಕ್ಕೆ ಕೊಲಸ್ಸೆಯಲ್ಲಿ ಬಹಳ ಚೆಂದ ಬರೆದಿದೆ. ಕೊಲಸ್ಸೆ 2:14 ವಚನ ಹೇಳ್ತದೆ, ಆತನು ದೊರೆತನಗಳನ್ನು, 15ನೇ ವಚನ ಭಾಳ ಸ್ಪಷ್ಟ, ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ, ಓದಿ, ಅದನ್ನು ಓದಿ, ಚಂದವಾಗಿ ಓದಿ. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಇದು ಬಹಳ ಪ್ರಾಮುಖ್ಯ. ಆತನು ಏನು ಮಾಡಿದ್ದಾನೆ? ಶಿಲುಬೆಯ ಮೇಲೆ ಒಂದು ದೊಡ್ಡ ಹೋರಾಟ. ಇದು ದೇವರ ಜಯ. ನಾವು ಹೇಳಿದ ಯೇಸುಸ್ವಾಮಿ ಸತ್ತನು, ಉಣಲ್ಪಟ್ಟನು, ಎಬ್ಬಿಸಲ್ಪಟ್ಟನೇ ಆಗಲಿಲ್ಲ. ಅದು ದೇವರ ಶಕ್ತಿಯ ಪ್ರದರ್ಶನ. ಅದು ಅಷ್ಟು ಸುಲಭದಲ್ಲಿ ಸೈತಾನನು ತನ್ನ ವಶದಲ್ಲಿದ್ದ ಜನರನ್ನು ಬಿಟ್ಟು ಕೊಡೋದಿಲ್ಲ, ಬಿಟ್ಟು ಕೊಡಲಿಕ್ಕೆ ಆಗೋದಿಲ್ಲ. ಅವನ ದೊಡ್ಡ ಹೋರಾಟ ಇತ್ತು. ಆ ಹೋರಾಟವನ್ನು ದೇವರು ಜಯಿಸಿದ್ದಾನೆ. ಅದನ್ನೇ ಪೌಲನು ಹೇಳ್ತಾನೆ, ಸುವಾರ್ತೆ ಏನಂದರೆ ದೇವರ ಬಲ ಸ್ವರೂಪವಾಗಿದೆ. ಈ ಸುವಾರ್ತೆಯಲ್ಲಿ ಏನಿದೆ? ದೇವರ ಬಲ ಪ್ರಕಟಗೊಳ್ತಾ ಇದೆ, ದೇವರ ಶಕ್ತಿಯ ಒಂದು ಪ್ರಕಟಣೆ ಇದೆ. ಸುವಾರ್ತೆ ಅಂದರೆ ಹಗುರವಾಗಿ ತಗೊಳ್ಬೇಡಿ. ಒಬ್ಬ ನಾಶನಕ್ಕೆ ಪಾತ್ರನಾದದ್ದೊಬ್ಬ ಮನುಷ್ಯ ದೇವರ ಮಗುವಾಗಿ ಬಾಳುವಂಥದ್ದು ಅಷ್ಟು ಸುಲಭವಾದಂಥದ್ದಲ್ಲ. ಮುಂದೆ ನಾವು ರಕ್ಷಣೆ ಎಂಬುದಾಗಿ ಇದರಲ್ಲಿ ನೋಡಿಕೊಳ್ಳೋಣ. ಅದರಲ್ಲಿ ವಚನದಲ್ಲಿ ಮುಂದೆ ಧ್ಯಾನ ಮಾಡುವಾಗ ಅದರಲ್ಲಿ ನಾವು ಸ್ವಲ್ಪ ಇನ್ನೂ ಹೆಚ್ಚಾಗಿ ಆಳಾಗಿ ತಿಳ್ಕೊಳ್ಳಿ ಆಗ್ತದೆ. ಮೊದಲನೇದಾಗಿ ಸುವಾರ್ತೆ ಅಂದರೆ ಏನು? ದೇವರ ಬಲ ಸ್ವರೂಪವಾಗಿದೆ. ಅಲ್ಲಿ ಹೇಳಿದೆ, ಅದು ಹೇಗೆ? ಆ ಸುವಾರ್ತೆಯು ಮೊದಲು ಯಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಅಂತೂ ನಂಬೋರೆಲ್ಲರಿಗೆ ರಕ್ಷಣೆಯನ್ನುಂಟು. ಯಾಕೆ ಮೊದಲು ಯಹೂದ್ಯರಿಗೆ? ಯೇಸು ಸ್ವಾಮಿ ಸುವಾರ್ತೆ ಸಾರುವಂಥ ಸಂದರ್ಭಗಳಲ್ಲಿ ಮಾರ್ಕನ ಬರೋ ಸುವಾರ್ತೆ 7ನೇ ಅಧ್ಯಾಯ 25ನೇ ವಚನದಲ್ಲಿ ನಿಮಗೆ ಗೊತ್ತಾಗ್ತದೆ. ಒಬ್ಬಾಕೆ ಸ್ತ್ರೀ ಬರ್ತಾಳೆ, ಅನ್ಯ ಮತಸ್ಥಳು. ಅವಳು ಬಂದು ಹೇಳ್ತಾಳೆ, ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, ದೆವ್ವ ಕಾಟದಿಂದ ನೀನು ಬಿಡಿಸಬೇಕು ಎಂಬುದಾಗಿ. ಹಾಗೆ ಸ್ವಾಮಿ ಹೇಳ್ತೇನೆ, ಮೊದಲು ಮಕ್ಕಳಿಗೆ ತೃಪ್ತಿ ಆಗಲಿ. 25ನೇ ವಚನ ನೋಡಿ, ಓದಿ. ಆಮೇಲೆ ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನು ಕೇಳಿ ಬಂದು ಆತನ ಪಾದಕ್ಕೆ ಬಿದ್ದಳು. ಆಕೆಯ ಮಗಳಿಗೆ ದೆವ್ವ ಹಿಡಿದಿತ್ತು. ಆ ಹೆಂಗಸು ಅನ್ಯಮತದವಳು, ಸುರಪೋಯಿನಿಕೆಯರವಳು ಆಗಿದ್ದಳು. ಆಕೆಯು ತನ್ನ ಮಗಳ ದೆವ್ವವನ್ನು ಬಿಡಿಸಬೇಕೆಂದು ಆತನನ್ನು ಬೇಡಿಕೊಂಡಾಗ ಆತನು ಆಕೆಗೆ, ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದನು.
ಅದಕ್ಕೆ ಆಕೆಯು, ಸ್ವಾಮಿ, ಆ ಮಾತು ನಿಜವೇ? ಸಾಕು. ಇಲ್ಲಿ ಯೇಸು ಸ್ವಾಮಿ ಹೇಳಿ, ಇದು ನಮಗೆ ಕೆಲಸವೇ ಆಗ್ಬೋದು. ಯೇಸು ಸ್ವಾಮಿ ಈ ಥರ ಮಾತಾಡ್ತಾರಾ ಅಂತ, ಯೇಸು ಸ್ವಾಮಿ ಹೀಗೆ ಮಾಡ್ಬೋದಾ ಅಂತ ಅಲ್ಲ. ಯೇಸು ಸ್ವಾಮಿ ಒಬ್ಬಳನ್ನು ಗುಣಪಡಿಸೋದು ಬಿಟ್ಟು ನಾಯಿಮಾರಿಗೆ ಹಾಕೋದು ಸರಿಯಲ್ಲ ಅಂತ, ಅನ್ಯರನ್ನು ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾನೆ ಎಂಬುದಾಗಿ ಇದು ಅದಲ್ಲ. ಸುವಾರ್ತೆಯ ಉದ್ದೇಶವನ್ನು ಹೇಳ್ತಾನೆ. ಯಾಕೆ ದೇವರು ಸುವಾರ್ತೆಯನ್ನು ಯಾರಿಗೆ ತಂದಿದ್ದಾನೆ? ಮೊದಲು ಯಾರಿಗಂತೆ? ಮಕ್ಕಳು. ಯಹೂದ್ಯರು ದೇವರು ಮಕ್ಕಳನ್ನಾಗಿ ಆರಿಸಿಕೊಂಡಿದ್ದಾರೆ. ಇದಕ್ಕೆ ಇನ್ನೂ ಸ್ಪಷ್ಟವಾದ ವಚನ ಬೇಕಾದರೆ ರೋಮಾಪುರ 9ನೇ ಅಧ್ಯಾಯ ನೀವು 4ನೇ ವಚನದಿಂದ 4-5 ವಚನ ಓದಿದ್ರೆ ನಿಮಗೆ ಗೊತ್ತಾಗ್ತದೆ ಯಾರು ಇಸ್ರಾಯೇಲ್ರು ಅಂದರೆ ಯಾರು, ಇಸ್ರಾಯೇಲ್ರು ಅಂದರೆ ಯಹೂದ್ಯರಂದರೆ ಯಾರು ಎಂಬುದಾಗಿ ಅಲ್ಲಿ ಬೈಬಲ್ ಬಹಳ ಸ್ಪಷ್ಟ. ಯಾಕೆ ದೇವರು ಸುವಾರ್ತೆಯನ್ನು ಮೊದಲು ಅವರಿಗೆ ತಂದರು? ಯಾಕೆ ದೇವರು ತನ್ನ ಜನರನ್ನು ಮಕ್ಕಳೆಂಬುದಾಗಿ ಕರೆದ್ರು, ಅನ್ಯರನ್ನು ಬೇರೆ ಅಂತ ನೋಡಿ ಓದಿ. ಅವರು ಇಸ್ರಾಯೇಲನ ವಂಶದವರು, ಅವರು ಇಸ್ರಾಯೇಲ್ ವಂಶದವರು, ದೇವರು ಪುತ್ರರಾಗಿ ದೇವರು ಪುತ್ರರಾಗಿ ಸ್ವೀಕಾರ ಮಾಡಿದವರು ಯಾರು? ಇಸ್ರಾಯೇಲ್ ಜನಾಂಗ, ಯಹೂದ್ಯರು. ಯಾರು ಅಂತೇಳಿ ದೇವರು ತನ್ನ ಮಕ್ಕಳನ್ನಾಗಿ ಸ್ವೀಕಾರ. ಓದಿ ಇದು ಓದಿ. ಅವರಲ್ಲಿ ದೇವರ ತೇಜಸ್ ಸಾನ್ನಿಧ್ಯವು ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಅಬ್ರಹಾಂ, ಇಸಾಕ್, ಯಾಕೋಬರು ಅವರ ಪಿತೃಗಳೇ. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು. ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರೂ ಆಗಿದ್ದಾನೆ. ಆಮೇನ್. ಈಗ ಗೊತ್ತಾಯ್ತು ನಿಮಗೆ, ಇದು ಬಹಳ ಸ್ಪಷ್ಟ ಆಗಿದೆ. ಯಾಕೆ ಇಸ್ರಾಯೇಲ್ ಮೊದಲು ಯಾಕೆ ಬಂತು ಸುವಾರ್ತೆ ಅವರಿಗೆ ಅಂತ ಹೇಳಿದರೆ, ಏಕೆ ದೇವರು ಯಾಕೆ ಅವರಿಗೆ ಸುವಾರ್ತೆ ಕೊಟ್ಟರು ಅಂದರೆ ಅವರು ಅಬ್ರಾಮ್, ಇಸಾಕ್, ಯಾಕೋಬರ ವಂಶದವರು. ಯೇಸು ಸ್ವಾಮಿ ಯಾವ ವಂಶದಲ್ಲಿ ಹುಟ್ಟಿ ಬಂದರು? ಅವರ ವಂಶದಲ್ಲೇ ಮನುಷ್ಯಾವತಾರಿಯಾಗಿ ಇಳಿದು ಬಂದರು. ಆದ್ದರಿಂದ ಅಲ್ಲಿ ಮೊದಲು ಅವರಿಗೆ ಕೊಡಲ್ಪಟ್ಟಿದ್ದ ಸುವಾರ್ತೆ ಅವರು ತಿರಸ್ಕಾರ ಮಾಡಿದ್ರಿಂದ ಅನ್ಯರಾದ ನಮಗೆ ಈ ಲೋಕದಲ್ಲಿ ನಮಗೆ ಸಿಕ್ಕಿತು. ಅದನ್ನು ರೋಮಾಪುರ 11ನೇ ಅಧ್ಯಾಯದಲ್ಲಿ ನೀವು ನೋಡಿ ಗೊತ್ತಾಗ್ತದೆ. ಅಲ್ಲಿ ಕಾಡೆಣ್ಣೆ ಮರದಂತಿದ್ದ ನಮ್ಮನ್ನು ದೇವರು ಊರೆಣ್ಣೆ ಮರದೊಟ್ಟಿಗೆ ಕಸಿ ಕಟ್ಟಿದ್ದನು ಎಂಬುದಾಗಿ. ಯಾಕೆಂದರೆ ಬೇರಲ್ಲಿದ್ದ ಕೊಂಬೆಯನ್ನು ಕಟ್ ಮಾಡಿ, ಬೇರೆ ಯಾರು? ದೇವರು ಆ ಮರದಲ್ಲಿದ್ದ ಕೊಂಬೆಗಳು ಯಾರು? ಇಸ್ರಾಯೇಲ್ಯರು. ಅವರನ್ನು ಕಟ್ ಮಾಡಿ ಇಸ್ರಾಯೇಲ್ ಅಲ್ಲದ ಜನರು, ಇಲ್ಲಿ ಬರೆದಿದೆ ಅನ್ಯರು. ಮೊದಲು ಗ್ರೀಕರ್ ಅಂತ ಹೇಳಿದರೆ ಅಲ್ಲಿಗೆ ಫುಟ್ ನೋಟ್ ನೀವು ನೋಡಿದ ಕೆಳಗೆ ಬರೆದದ್ದು ಅನ್ಯರು ಎಂಬುದಾಗಿ ಬರೆದಿದೆ. ಬೈಬಲ್ನಲ್ಲಿ ನೀವು ವಚನ ಓದಿದ್ರೆ ಗೊತ್ತಾಗ್ತದೆ. ಅಲ್ಲಿ ಅನ್ಯರು ಅಂದರೆ ನಾವುಗಳು. ನಮ್ಮನ್ನು ದೇವರು ಏನು ಮಾಡಿದ್ದಾನೆ? ಈಗ ಅಬ್ರಹಾಮನೊಂದಿಗಿದ್ದಂಥ ಬಾಧ್ಯತೆಗೆ ಗಲಾತ್ಯೆಯಲ್ಲಿ ಭಾಳ ನಾವು ಅಬ್ರಹಾಮನೊಂದಿಗೆ ಬಾಧ್ಯತೆಯಲ್ಲಿ ಈಗ ಅಬ್ರಾಹ್ಮನಿಗುಂಟಾಗದ ವಾಗ್ದಾನದಲ್ಲಿ ಬಾಧ್ಯಸ್ಥರಾಗುವಂತೆ ಮಾಡಿದ್ದಾನೆ. ಇದು ದೇವರು ಮಾಡಿದ ಯೋಜನೆ. ಹಾಗೆ ಸ್ವಾರ್ಥ ಮೊದಲು ಯಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೆ. ಯಾರು ನಂಬ್ತಾರೆ ಅವರೆಲ್ಲರಿಗೆ ಏನುಂಟು ಮಾಡ್ತದಂತೆ? ರಕ್ಷಣೆ ಉಂಟು ಮಾಡ್ತದೆ. ಈಗ ಧ್ಯಾನ ಮಾಡು ಇನ್ನೊಂದು ಸಲ. ರಕ್ಷಣೆ ಅಂದರೆ ಏನು? ನಿಮಗೆ ನಮ್ಮಲ್ಲಿ ಒಂದು ಪ್ರಶ್ನೆ, ರಕ್ಷಣೆ ಆಗಿದಾ? ಅವನು ರಕ್ಷಣೆ ಹೊಂದಿದ್ದಾನೆ. ಇನ್ನೊಬ್ರು ಹೇಳ್ತಾರೆ ನಾವು ರಕ್ಷಣೆ ಹೊಂದಿದ್ದಾರೆ ಮಾರೆ, ಅವರಿಗೆ ಹೀಗಾಯಿತು. ಈಗೆಲ್ಲ ನಾವು ಮಾತಾಡಲಿಕ್ಕೆ ಸಿಗ್ತದೆ. ರಕ್ಷಣೆ ಅಂದರೆ ಏನಾಗಾದರೆ? ನಾವು ಹೇಳುವಂಥ ರಕ್ಷಣೆ ಆಚಾರ ವಿಚಾರಗಳಲ್ಲಿದೆಯೋ? ಇಲ್ಲ, ಅದು ನಂಬಿಕೆ. ರಕ್ಷಣೆ ಅಂತೇಳಿದರೆ ದೇವರು ನಮ್ಮನ್ನು ಪಾಪದ ಜೀವನದಿಂದ ಒಂದು ದೊರೆತನದಿಂದ ಇನ್ನೊಂದು ದೊರೆತನಕ್ಕೆ ತಂದದ್ದು. ಆಗ ನಾನು ಹೇಳಿದಂತೆ ದೇವರು ಏನು ಮಾಡಿದ್ದು? ನಮ್ಮನ್ನು ಸೈತಾನ ವಶದಿಂದ ಬಿಟ್ಟು. ಇದಕ್ಕೆ ಸ್ಪಷ್ಟವಾದ ವಚನ ಏನಂದರೆ, ನೀವು ಎಫೆಸ 2ನೇ ಅಧ್ಯಾಯ ಓದಿದಾಗ ಗೊತ್ತಾಗ್ತದೆ. ದೇವರು ನಮ್ಮನ್ನು ಏನು ಮಾಡಿದಂತೆ? 2ನೇ ವಚನ, ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿತು. ಒಂದು ರಾಜ್ಯದಿಂದ ನಾವು ಬಿಡುಗಡೆ ಹೊಂದಿ ಇನ್ನೊಂದು ರಾಜ್ಯಕ್ಕೆ ಹೊಂದಿದ್ದೇವೆ. ರಕ್ಷಣೆ ಅಂದರೆ ನೋಡಿ, ನಾವು ಕೇವಲ ಬಾಹ್ಯ ಆಚಾರ ಸಂಪ್ರದಾಯ ಆಚಾರಗಳನ್ನು ಮಾಡಿದರೆ ರಕ್ಷಣೆ ಆಗೋದಿಲ್ಲ. ಹೆಸರು ಚೇಂಜ್ ಮಾಡಿದರೆ ರಕ್ಷಣೆ ಆಗೋದಿಲ್ಲ. ಒಂದು ನಂಬಿಕೆಯನ್ನು ಬಿಟ್ಟು ಇನ್ನೊಂದು ನಮ್ಮ ಜೀವಿತವೇ, ನಮ್ಮ ಇಡೀ ಭವಿಷ್ಯತ್ತೇ, ನಮ್ಮ ಇಡೀ ಆತ್ಮಿಕ, ನಮ್ಮ ಇಡೀ ಸ್ವಭಾವ. ಅದಕ್ಕೆ ಹೇಳೋದು ಪೂರ್ವ ಸ್ವಭಾವ ತೆಗೆದಿಟ್ಟು ನೂತನ ಸ್ವಭಾವ. ನಾವು ಸತ್ತು ಹೊಸದಾಗಿ ಹುಟ್ಟುವಂಥದ್ದು ರಕ್ಷಣೆ ಅಂತ ಹೇಳಿದರೆ. ನಾವು ಒಮ್ಮೆ ಪಾಪದ ಪಾಲಿಗೆ ಸತ್ತು ಹೊಸದಾಗಿ ಹುಟ್ಟುವಂಥ. ಅಲ್ಲಿ ನೋಡಿ ಎಷ್ಟು ಚಂದ ಬರೆದಿದೆ ಅಂತೆ. ಓದಿ ಅದನ್ನು. ಎಫೆಸ 2ನೇ ಅಧ್ಯಾಯ 2ನೇ ವಚನದಲ್ಲಿ ಓದಿ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದು ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದೆವು. ಆದರೆ
ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಬ್ರಾಕೆಟ್ ಅಲ್ಲಿ ಏನ್ ಬರ್ದಿದೆ? ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿ. ಹಾಗಾದ್ರೆ ಬದುಕಿಸುವುದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಂದ್ರೆ ಏನು? ಏನದು? ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಮತ್ತೆ ಮುಂದೆ ಓದಿ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿಬಿಟ್ಟಿದ್ದಾನೆ. ನಾವು ಎಲ್ಲಿ ಕೂತ್ಕೊಂಡಿದ್ದೆವು? ಹೊಲಸಾದ ಕೆಸರಿನಲ್ಲಿ ಸೈತಾನೊಟ್ಟಿಗೆ ಕೂತ್ಕೊಂಡು. ಅವನ ಸ್ವಭಾವವೇ ಅದು. ಅವನು ತಗೊಂಡು ಹೋಗೋದೇ ಅಲ್ಲಿಗೆ. ಅವನ ಉದ್ದೇಶವೇ ಅಷ್ಟೇ, ನಾವು ಎಲ್ಲಿರಬೇಕೆಂಬುದಾಗಿ ಕೆಳಗೆ. ಆದರೆ ದೇವರು ಏನು ಮಾಡಿದ್ದಾನೆ? ಕರುಣಾನಿಧಿಯಾದ ದೇವರು ಮಹಾಪ್ರೀತಿಯನ್ನಿಟ್ಟು ನಮಗೆ, ನಾವು ಸತ್ತೋಗಿದ್ದೇವೆ ಅಂತೇಳಿ ಗೊತ್ತಿಲ್ಲ, ನಾವು ಯಾಕೆಂದರೆ ನಾವು ಎಲ್ಲಿದ್ದೇವೆ ಅಂತ ಗೊತ್ತಿಲ್ಲದ ನಮ್ಮನ್ನು ದೇವರು ಏನು ಮಾಡಿದ್ದಾನೆ? ಕೃಪೆಯಿಂದ, ಕರುಣೆಯಿಂದ ಉಚಿತವಾಗಿ ನಮಗೆ ಕೃಪೆ ಕೊಟ್ಟು ನಮ್ಮನ್ನು ಅಲ್ಲಿಂದ ತೆಗೆದು ಎಲ್ಲಿ ಕೂರಿಸಿದ್ದಾನೆ? ಇನ್ನೊಂದು ಭಾಗದಲ್ಲಿ ಕೆಳಗೆ ಕೂರಿಸ್ಕೊಳ್ಳಿಲ್ಲ, ಕ್ರಿಸ್ತನೊಂದಿಗೆ ನಮ್ಮನ್ನು ಎಲ್ಲಿ ಕೂರಿಸಿದ್ದಾನೆ? ಪರಲೋಕದಲ್ಲೇ ಕೂರಿಸಿಬಿಟ್ಟಿದ್ದಾನೆ. ಈಗ ನಾವು ಎಲ್ಲಿದ್ದೇವೆ? ಕ್ರಿಸ್ತನೊಂದಿಗಿದ್ದೇವೆ. ಕೊಲಸೆಯಲ್ಲಿ ಬರೋ ಚಂದ ಹೇಳ್ತಾರೆ, ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಿ, ಆದ್ದರಿಂದ ನೀವು ಮೇಲಿರುವುಗಳ ಮೇಲೆ ಲಕ್ಷ್ಯ ಇರಲಿ. ನೀವು ಸತ್ತಿರಲ್ಲ. ಎಷ್ಟು ಚಂದ ಅಂದರೆ ನಾವು ಈಗ ಎಲ್ಲಿದ್ದೇವೆ? ದೇವರ ಒಟ್ಟಿಗೆ ಬಳಲಿದ್ದೇವೆ. ಇದೇ ಹೇಗೆ ರಕ್ಷಣೆ? ಅಲ್ಲಿ ಬ್ರಾಕೆಟಲ್ಲಿ ಬರೆದಿದೆ, ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀರಿ. ಅಂದರೆ ನಾವು ಒಂದು ಆಡಳಿತದಿಂದ ಇನ್ನೊಂದು ಆಡಳಿತಕ್ಕೆ ಬಂದಿದ್ದೇವೆ, ನಾವು ರಕ್ಷಣೆ ಹೊಂದಿದ್ದೇವೆ. ಇದನ್ನು ನಮ್ಮನ್ನು ಯಾವಾಗಲೂ ತಿಳ್ಕೊಳ್ಬೇಕು ಪ್ರಿಯರೇ. ನಾವು ಯಾರಾಗಿದ್ದೇವೆ ನಿಮ್ಮ ಜೀವನದಲ್ಲಿ, ನಿಮ್ಮ ಪ್ರತಿನಿತ್ಯ ಜೀವನದಲ್ಲಿ ನೀವು ಇದು. ಅದಕ್ಕೆ ಎಫೆಸದಲ್ಲಿ ಬರುವಾಗ 6ನೇ ಅಧ್ಯಾಯ, ರಕ್ಷಣೆ ಎಂಬ ಶಿರಸ್ರಾಣವನ್ನು ಧರಿಸಿಕೊಳ್ಳಿ. ಅದು ರಕ್ಷಣೆ ಎಂಬ ಶಿರಸ್ರಾಣ ಯಾಕೆ ಬರ್ತದೆ? ಯಾಕೆಂದರೆ ಇಲ್ಲಿ ಹಾಳಾದರೆ ಎಲ್ಲ ಆಗ್ತದೆ. ಯೋಚನೆಗಳು ಕೆಟ್ಟದಾಗಿ ಬಿಟ್ಟರೆ ಹೋಯ್ತು. ಸೈತಾನ ಏನು ಮಾಡ್ತದೆ? ಸುರಿಗೆ ಇಲ್ಲಿಗೆ ತರ್ತಾನೆ. ಸೋಲು, ಯೋಚನೆ, ದ್ವೇಷ, ಹಾಗೆ ತಾನೆ ಎಲ್ಲ ಎಲ್ಲಿ ಬರೋದು? ಇಲ್ಲಿ ಬರ್ತದೆ. ಇಲ್ಲಿ ಬಂದು ಅದಕ್ಕೆ ರಕ್ಷಣೆ ಎಂಬ ಹೆಲ್ಮೆಟ್ ಇದ್ದರೆ ಏನಾಗ್ತದೆ? ಇಲ್ಲಿ ಮಂಡೆ ಹೊಡೆಯೋದಿಲ್ಲ, ಕೈಕಾಲು ಮುರಿದ್ರು ಏನೋ ಹೊಡೆಯೋದಿಲ್ಲ, ತಲೆ ಹೊಡೆಯೋದಿಲ್ಲ. ತಲೆ ಹೊಡೆದಿದ್ರೆ ಏನಾಗ್ತದೆ? ತಲೆ ಒಳಗಿದ್ದದ್ದು ಸರಿ ಇರ್ತದೆ. ಹಾಗೆ ರಕ್ಷಣೆ ಎಂಬುದು ಏನಂತ ನಿನಗೆ ಗೊತ್ತಿದ್ರೆ, ಆ ಹೆಲ್ಮೆಟ್ ನಿನ್ನ ತಲೆಯಲ್ಲಿದ್ದರೆ ನೀನು ಆಗ ಸೋಲೋದಿಲ್ಲ, ನೀನು ಬೇಸರಗೊಳ್ಳೋದಿಲ್ಲ, ನೀನು ಹಿಂಜಾರಿ ಹೋಗೋದಿಲ್ಲ, ನೀನು ಬಿದ್ದು ಹೋಗೋದಿಲ್ಲ, ನೀನು ಹೇಳ್ತಾ ಇತ್ತು. ಯಾಕಂದ್ರೆ ನಿನಗೆ ಗೊತ್ತುಂಟು, ನನಗೇನು ರಕ್ಷಣೆ ಅಂತ ದೊಡ್ಡ ಪ್ಯಾಕೇಜ್, ಅದನ್ನು ವಿವರಿಸಲಿಕ್ಕೆ ಇಡೀ ದಿನ ಬೇಕಾಗ ಅಷ್ಟು ದೊಡ್ಡದಿದೆ ಅದರಲ್ಲಿ. ಯಾಕೆಂದರೆ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ, ನಾವು ದೇವರೊಂದಿಗೆ ಕುಳ್ಳಿರಿಸಲ್ಪಟ್ಟಿದ್ದೇವೆ. ಈಗಲೇ ಒಂದು ಆಡಳಿತದಿಂದ ಇನ್ನೊಂದು ಆಡಳಿತ, ಈ ಆಡಳಿತ ನಮ್ಮನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ, ಈ ಆಡಳಿತ ನಮಗೆ ಭಯಪಡಿಸ್ಲಿಕ್ಕೆ ಆಗೋದಿಲ್ಲ, ಈ ಆಡಳಿತ ನಮ್ಮನ್ನು ನಿಂದಿಸ್ಲಿಕ್ಕೆ ಆಗೋದಿಲ್ಲ, ನಮ್ಮನ್ನು ದೂಷಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ನಮ್ಮದೆಲ್ಲ ಹೋಗಿದೆ. ಯೇಸು ಕ್ರಿಸ್ತನ ರಕ್ತ ಅದೇನಾಗ ಓದಿದಂಥದ್ದು ನಾವು ಹೇಳಿದ ಕೊಲಸ್ಯ 2 ಅಧ್ಯಾಯ 14ನೇ ವಚನ ಹೇಳಬೇಕು. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದ ಆಜ್ಞಾರೂಪದ ಪತ್ರವನ್ನು ಕೆಡಿಸಿ ಸಿಲುಬೆಗೆ ಜಡಿದು ಅದು ಇಲ್ಲದಂತಾಗಿ ಮಾಡಿದೆ. ಇದು ನಿನ್ನ ನೆನಪಿಗೆ ಬರ್ತದೆ, ನಾನು ಅಪರಾಧಿಯಲ್ಲ. ಇಲ್ಲದ ಹಳೇ ಅದನ್ನೇ ನಮಗೆ ಮನಸ್ಸು ಬರ್ತದೆ, ಹೀಗಾಯಿತು. ಕೆಲವರು ಕೊರಗ್ತದೆ ಜೀವನ ಪರ್ಯಂತರ, ಅದು ಅವರಿಗೆ ಕ್ಷಮಿಸಲ್ಪಟ್ಟದೇ ಗೊತ್ತಿಲ್ಲ, ಅವರು ಬದಲಾದದ್ದೇ ಅವರಿಗೆ ವಿಷಯ ಗೊತ್ತಿಲ್ಲ. ಅದನ್ನೇ ನೆನಪು, ಹಳೆದನ್ನು ತೆಗೆದು ಬಿಡ್ತದೆ, ಹೊಸತ್ತು ಬಂದಿರ್ತದೆ. ಅದಕ್ಕೆ ರಕ್ಷಣೆ ಎಂಬ ಶಿರಸ್ಸು. ಈ ರಕ್ಷಣೆ ಎಂಬುದು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ನಾವು ರಕ್ಷಣೆ ಹೊಂದಿದವರು ಕೇವಲ ಒಂದು ಆಚಾರದ ಮೂಲಕ ಒಂದು ಸಂಪ್ರದಾಯ ಇನ್ನೊಂದು ಸಂಪ್ರದಾಯಕ್ಕೆ ಹೋದವರಲ್ಲ. ನಾವು ಒಂದು ಆಡಳಿತದಿಂದಲೇ ಬಿಟ್ಟು ಇನ್ನೊಂದು ಆಡಳಿತಕ್ಕೆ ಬಂದಿದ್ದೇವೆ. ಸೈತಾನ ಆಡಳಿತಂದೇ ಬಿಟ್ಟು ದೇವರ ಆಡಳಿತ ಬಂದಿದ್ದೇವೆ. ದೇವರ ಆಡಳಿತದಲ್ಲಿ ನಾವು ಕ್ರಿಸ್ತನೊಂದಿಗೆ ಕೂಡಿಸಲ್ಪಟ್ಟಿದ್ದೇವೆ. ಇದು ಇನ್ನೂ ಬಹಳ ಚಂದ ಹೇಳಬೇಕಾದ್ರೆ ನಿಮಗೆ ರೋಮಾಪುರ 8ನೇ ಅಧ್ಯಾಯ 29ನೇ ವಚನದಲ್ಲಿ ಬಹಳ ಚಂದ ಬರೆದಿದೆ. ಆತನಿಗೆ ಅನೇಕ ಮಂದಿ ಸಹೋದರರಿರಲಾಗಿ ಅವರಲ್ಲಿ ಆತನೇ ಹಿರಿಯನಾಗಬೇಕೆಂದು ಉದ್ದೇಶಿಸಿ ಆತನು ಏನು ಮಾಡಿದಂತೆ? ಅವರನ್ನು ಕರೆದನು, ನೇಮಿಸಿದನು, ಆರಿಸಿಕೊಂಡನು, ಮಹಿಮಾ ಪದವಿಗೆ. ಓದಿ ಅಕ್ಕ ಅದನ್ನು ಚಂದ ಮಾಡಿ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮಗನ ಸ್ವಾರೂಪ್ಯಕ್ಕೆ ತರಲಿಕ್ಕೆ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ನೀತಿ ಸ್ವರೂಪಿಗಳ ನಾವು ಇದನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ ಮುಂದೆ ಈ ವಚನದಲ್ಲಿ. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿ. ಯಾವ ಪದವಿ ಅದು? ಕ್ರಿಸ್ತನೊಂದಿಗೆ ಕೂಡಿಸುವಂಥದ್ದು. ಮಹಿಮಾ ಪದವಿ ಅಂದ್ರೆ ಏನು? ಕ್ರಿಸ್ತನೊಂದಿಗೆ. ಗೊತ್ತಾಯ್ತಾ? ರಕ್ಷಣೆ ಅಂದ್ರೆ ಎಷ್ಟು
ಎಷ್ಟು ಬಲವುಳ್ಳದ್ದಾಗಿದೆ, ಎಷ್ಟು ಆನಂದಕರವಾಗಿದೆ, ಎಷ್ಟು ಸಮೃದ್ಧಿಕರವಾಗಿದೆ, ಎಷ್ಟು ಐಶ್ವರ್ಯಕರವಾಗಿದೆ. ಅದಕ್ಕೆ ಸ್ವಾಮಿ ಗಲಾತ್ಯದಲ್ಲಿ ಪೌಲ ಹೇಳ್ತಾನೆ, ಎಫೆಸ 1:3 ಪರಲೋಕದ ಸಕಲ ಆತ್ಮೀಯ ಐಶ್ವರ್ಯವನ್ನು ನಿಮಗೆ ಯೇಸು ಕ್ರಿಸ್ತನಲ್ಲಿ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಕೊಡ್ತಾನಂತಲ್ಲ, ಅನುಗ್ರಹಿಸಿದ್ದಾನೆ. ಪರಲೋಕದ ಸಕಲ ಆತ್ಮಿಕ ಆರೋಗ್ಯವನ್ನು ಯೇಸು ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ, ಕೊಟ್ಟಿದ್ದಾನೆ. ಅದು ನಮ್ಮದಾಗಿದೆ. ಹೇಗೆ? ನಾವು ಯೇಸುವಿನೊಟ್ಟಿಗಿದ್ದೇವೆ, ಕ್ರಿಸ್ತನಲ್ಲಿದ್ದೇವೆ. ಆದ್ದರಿಂದ ನಮಗಿದು. ನಾನು ಹೇಳ್ತೇನೆ, ನೀವು ಇದರಲ್ಲಿ ಆನಂದಿಸಿ. ಲೋಕದ ವ್ಯವಹಾರ, ಲೋಕದ ಸಿಕ್ಕಿದಂಥ ಸಂಗತಿಗಳು, ಲೋಕದ ಆಶೀರ್ವಾದಗಳಿಗಿಂತ ಈ ಆತ್ಮಿಕ ಆಶೀರ್ವಾದವನ್ನು ದಿನಾ ಧ್ಯಾನ ಮಾಡಿ ಹೋಗ್ತಾ ಬರ್ತಾ ಕೂತ್ಕೊಳ್ಳುವಾಗ, ನಾನು ರಕ್ಷಿಸಲ್ಪಟ್ಟಿದ್ದೇನೆ, ನಾನು ಕ್ರಿಸ್ತನೊಂದಿಗಿದ್ದೇನೆ, ನಾನು ಸೈತಾನ ಆಡಳಿತ ಬಿಡುಗಡೆ ಹೊಂದಿದ್ದೇನೆ. ಇದೆಲ್ಲ ನಾವು ನನ್ನದು ಹೆಮ್ಮೆ ಅಂತ ಬರಬಾರ್ದು. ಅದು ಕೃಪೆಯಿಂದಲೇ, ಬ್ರಾಕೆಟ್ ಹಾಕಿದ್ದಾನೆ, ಕೃಪೆಯಿಂದಲೇ ರಕ್ಷಣೆ. ನೀವು ಹೊಂದಿದಲ್ಲ, ನೀವು ಸಂಪಾದಿಸಿದಲ್ಲ, ಇನ್ನೊಬ್ಬರಿಗೆ ತಂದದಲ್ಲ, ದೇವರು ಉಚಿತ. ಅದಕ್ಕೆ ದೇವರು ಸ್ತೋತ್ರ ಮಾಡಬೇಕು. ಅದಕ್ಕೆ ಅವನು ಬಹಳ ಹೇಳ್ತಾನೆ, ಕೊಲೊಸ್ಸೆ 4ನೇ ಅಧ್ಯಾಯದಲ್ಲಿ 2ನೇ ವಚನ ಹೇಳ್ತಾನೆ, ಪ್ರಾರ್ಥನೆಯನ್ನು ತಪ್ಪದೆ ಮಾಡಿ ಅದರಲ್ಲಿ ಎಚ್ಚರವಾಗಿದ್ದು ನಿದ್ದೆ ಮಾಡದೆ ಏನು ಮಾಡಬೇಕಂತೆ? ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿ. ಪ್ರಾರ್ಥನೆಯನ್ನು ತಪ್ಪದೆ ಮಾಡಬೇಕು, ಎಚ್ಚರವಾಗಿರ್ಬೇಕು. ಯಾಕೆ ಎಚ್ಚರಿಕೆ ಆಗಿರಬೇಕು? ಎಲ್ಲ ನಾನು ಮಾಡಿದೆ, ಅದು ಕೊಟ್ಟೆ ದೇವರು, ಇದು ಮಾಡಿದೆ, ಹೀಗೆ ಮಾಡಿದೆ ಸ್ವಾಮಿ, ನಾನು ನಿನ್ನ ಸೇವೆ ಮಾಡಿ ಇಲ್ಲ. ದೇವರಿಗೆ ಕೃತಜ್ಞತೆ ಸ್ತುತಿಗಳು. ದೇವರು ಎಲ್ಲ ಮಾಡಿದೆ, ದೇವರೇ ನೀನೇ ಮಾಡಿದ್ದಿ, ನೀನೇ ಕೊಟ್ಟು, ನಿನಗೆ ಮಾಡಿದ್ದು, ನಿನ್ನಿಂದಲೇ ಮಾಡಿದ್ದೆ. ನಾನಿರೋದೇ ನಿನಗಾಗಿ, ನಿನ್ನಿಂದಲೇ. ನಾನಿರೋದೇನಿಂದ? ನನ್ನಿಂದಾಗಿ ಅಲ್ಲ, ನಾನು ಮಾಡಿದ್ದಲ್ಲ. ನಾವು ಅಂಬಲಿಗೆ ಯೋಗ್ಯರು, ನಾವು ಕೆಲಸಕ್ಕೆ ಬಾರದು, ನಾವು ಗಣನೆಗೆ ಬಾರದು. ನೀನು ಮಾಡಿದ್ದಿ, ನನ್ನನ್ನು ನಿನ್ನ ಸಾಧನವನ್ನು ನಡೆಸಿದ್ದಿ, ನನ್ನನ್ನು ನೀನು ರಕ್ಷಣೆ ಮಾಡಿದ್ದಿ, ನನ್ನನ್ನು ನಿನ್ನ ದೇವರು ನಿನ್ನ ಮಗುವಾಗಿ ಸ್ವೀಕಾರ ಮಾಡಿದ್ದಿ. ಇದಕ್ಕೆ ನಾವು ಯಾವಾಗಲೂ ತಪ್ಪದೆ ಕೃತಜ್ಞತೆ. ಪ್ರಾರ್ಥನೆಯಲ್ಲಿ ಏನಿರಬೇಕು ಹೆಚ್ಚಾಗಿ? ಅದಕ್ಕೆ ಪೌಲ ಹೇಳ್ತಾನೆ, ಪ್ರಾರ್ಥನೆಯಲ್ಲಿ ತಪ್ಪದೆ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿ. ದೇವರಿಗೆ ಸ್ತೋತ್ರ ಮಾಡೋದು ಕಡಿಮೆ ಆಗ್ತದೆ ನಾವು ಪ್ರಾರ್ಥನೆಯಲ್ಲಿ, ಬೇಡಿಕೆ ನಮ್ಮದು ಜಾಸ್ತಿ ಇರ್ತದೆ. ನಮಗೆ ಸಿಕ್ಕಿದ ರಕ್ಷಣೆಯನ್ನು ನಾವು ಯಾವಾಗಲೂ ಆನಂದಿಸಬೇಕು, ಸಂತೋಷಿಸಬೇಕು. ಈಗ ಮುಂದೆ ಹೋಗುವ. ಇಲ್ಲಿ ರೋಮಾಪುರದಲ್ಲಿ ಇನ್ನೂ ಬರೀತಾನೆ ಅವನು 17ನೇ ವಚನದ. ಅದರಲ್ಲಿ ಏನೋ ಒಂದು ತೋರಿ ಬಂತು ಪೌಲನಿಗೆ. ಏನು ತೋರಿ ಬಂತಂತೆ? ದೇವರ ನೀತಿ ತೋರಿ ಬಂತು. ದೇವರು ನೀತಿ ಸ್ವರೂಪನಾದ ದೇವರು. ಈ ನೀತಿ ಸ್ವರೂಪನಾದ ದೇವರು ಈ ಸ್ವಾರ್ಥೆಯಲ್ಲಿ ಕಂಡು ಬರ್ತದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಒಬ್ಬ ಪಾಪಿಗೆ ದಂಡನೆ ಆಗಲೇಬೇಕು. ಯಾಕೆ? ಪಾಪವು ಕೊಡೋ ಸಂಬಳ ಮರಣ. ಯಾರು ಪಾಪಿ? ಎಲ್ಲರೂ ಪಾಪಿಗಳೇ, ಎಲ್ಲರೂ ಪಾಪಿಗಳೇ. ಬೈಬಲ್ ಹೇಳ್ತದೆ, ರೋಮಾಪುರ 3ನೇ ಅಧ್ಯಾಯ ನಿಮಗೆ 10, 11, 9 ವಚನಗಳೆಲ್ಲ 23 ವಚನ, ನೀತಿವಂತನಿಲ್ಲ ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪರು ಮಾಡಿ ದೇವರ ಮಹಿಮೆಯನ್ನು ಕಂಡದೆ ಹೋಗಿ. ಇದೆಲ್ಲ ಇಡೀ ಅಧ್ಯಾಯ ನಿಮಗೆ ಓದಿದರೆ ಗೊತ್ತಾಗ್ತದೆ. ಹಾಗಾದರೆ ಮನುಷ್ಯ ಮರಣಕ್ಕೇ ಪಾತ್ರನು. ಅವನಿಗೆ ನೀವು ನರಕಕ್ಕೆ ಹೋಗ್ಲಿಕ್ಕೆ ಏನು ಮಾಡಬೇಕಾಗಿಲ್ಲ. ಏನು ಮಾಡಲಿಕ್ಕೆ ಅಂದರೆ ಏನೂ ಮಾಡದಿದ್ದರೆ ಸಾಕು, ಅದು ಹೋಗಿಬಿಡ್ತದೆ ಆಟೋಮೆಟಿಕ್. ಆದರೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಏನಾದರೂ ಏನೋ ಮಾಡಬೇಕು. ನಾಶನಕ್ಕೆ ಹೋಗಲಿಕ್ಕೆ ಏನೂ ಮಾಡಬೇಕಾಗಿಲ್ಲ, ನೀವು ತಟಸ್ಥ ಇದ್ದರೆ ಸಾಕು, ಬಂದು ಹೀಗೆ ಹೋದರೆ ಸಾಕು. ಅದಾಗಿ ಅಲ್ಲಿಗೆ ಹೋಗುವಂಥ ದಾರಿ ಏನು ಮಾಡ್ತದೆ? ಯಾಕಂದರೆ ಎಲ್ಲ ಮನುಷ್ಯರು ಪಾಪಿಗೆ, ಎಲ್ಲರಿಗೂ ತೀರ್ಪು ಒಂದೇ, ಪಾಪವು ಕೊಡೋ ಸಂಬಳ ಮರಣ. 6:23 ಅದನ್ನು ಹೇಳ್ತಾರೆ ರೋಮಾಪುರ. ಹಾಗಾದರೆ ನೀತಿವಂತರಾಗೋದಕ್ಕೆ ನಮಗೆ ಏನೋ ಮಾಡಲಿಕ್ಕಿದೆ. ದೇವರ ನೀತಿ ಅದರಲ್ಲಿ ಏನು ತೋರ್ತದೆ? ಹಾಗಾದರೆ ದೇವರು ಅನ್ಯಾಯಗ್ರಸ್ತನ ಅಂತ ಪೌಲ ಪ್ರಶ್ನೆ ಮಾಡ್ತಾನೆ ರೋಮಾಪುರ. ನೀವು ಇದು ಬಹಳ ದೊಡ್ಡ ಸಬ್ಜೆಕ್ಟ್. ದೇವರು ಅನ್ಯಾಯಗ್ರಸ್ತನ? ಅವನಿಗೆ ಶಿಕ್ಷೆ ಕೊಡಬೇಕಿತ್ತಲ್ಲ. ಪಾಪಿಗೆ ಸೈತಾನ ಕೇಳ್ತಾನೆ, ನಾನು ತಪ್ಪು ಮಾಡಿದ್ದಕ್ಕೆ ನನ್ನನ್ನು ನೀನೇನು ಮಾಡಿದ್ದಿ? ಕತ್ತಲೆ ಗುಂಡಿ ಹಾಕಲಿಕ್ಕೆ ನೀನು ಇಟ್ಟಿದ್ದಿ. ಸೈತಾನಿಗೆ ಸಂಬಂಧಪಟ್ಟ ಜನರು, ಆತನ ದೂತರು ಏನು ಮಾಡಿದ್ದಾನೆ? ದೇವರು ಯಾಕೆ ಇಟ್ಟಿದ್ದಾನಂತೆ? ಬೈಬಲ್ ಹೇಳ್ತದೆ, ಕತ್ತಲೆಗೆ ಹಾಕಲಿಕ್ಕೆ, ನರಕಕ್ಕೆ ಹಾಕಲಿಕ್ಕೆ, ಬೆಂಕಿ ಗುಂಡಗೆ ಹಾಕಿ ಇಟ್ಟಿದ್ದಾನೆ. ಅದು ಅವರಿಗೆ ತೀರ್ಪು ಆಗಿ ಹೋಯ್ತು. ಅವರಿಗೆ ಇನ್ನು ಅದರಲ್ಲಿ ಏನು ಮಾಡಲಿಕ್ಕಿಲ್ಲ. ಅದೇ ಇವನು ತಪ್ಪು ಮಾಡಿದಲ್ಲ. ನಿನ್ನ ಮಗುವಾಗಿ ನಿನ್ನ ಸ್ವಂತ ಶ್ವಾಸ ಊದಿ ಮಾಡಿದ ಮನುಷ್ಯ ತಪ್ಪು ಮಾಡಿದಲ್ಲ. ಅವನಿಗೆ ನೀನು ಏಕೆ ರಕ್ಷಣೆ ಕೊಡು? ಅವನನ್ನು ಹೇಗೆ ನೀನು ಪರಲೋಕಕ್ಕೆ ಸೇರಿಸ್ತೀವಿ? ಅವನಿಗೆ ಶಿಕ್ಷೆ ಮಾಡು ಎಂಬುದಾಗಿ. ಇದು ದೇವರ ನೀತಿಗೆ ಏನಾಗ್ತದೆ? ವಿರೋಧ. ದೇವರ ನೀತಿ ಸ್ವರೂಪ, ಶಿಕ್ಷೆ ಕೊಡಲೇಬೇಕು ದೇವರು. ಪಾಪಕ್ಕೆ ಶಿಕ್ಷೆ ಕೊಡದಿದ್ರೆ ಏನಾಗ್ತದೆ? ಅದು ದೇವರಾಗುವುದಿಲ್ಲ. ದೇವರಾಗುವುದು ಹೇಗೆ? ದೇವರು ಆಗಬೇಕು, ನ್ಯಾಯ ಕೊಡಬೇಕು, ಎಲ್ಲರಿಗೂ ಒಂದೇ ನ್ಯಾಯ. ದೇವರಲ್ಲಿ ಏನಿಲ್ಲ, ಪಕ್ಷಪಾತ ಇಲ್ಲ ಅಂತ ಬೈಬಲ್ ಹೇಳ್ತದೆ. ಹಾಗಾದರೆ ದೇವರು ಏನು ಮಾಡ್ತಾನೆ? ಇದೇ ಸ್ವಾರ್ಥ ಪ್ರಿಯರೇ, ಇದೇ ದೇವರ ಶಕ್ತಿ, ಇದರಲ್ಲಿ ಕ್ರೈಸ್ತತ್ವದಲ್ಲಿರುವಂಥ ಒಂದು ರಹಸ್ಯವಾದ ಸಂಗತಿ. ಏನು ಮಾಡಿದರು? ಈಗ ನನಗೆ ಮರಣ ಆಗಬೇಕಿತ್ತು, ನನ್ನ ಮರಣವನ್ನು ದೇವರು ಏನು ಮಾಡಿದರು? ನನ್ನ ಬದಲಾಗಿ ಆತನು ಯೇಸು ಕ್ರಿಸ್ತನ ಮಾಡಿದರು. ನಾನು ಪಾಪಿ, ನಾನು ದಂಡನೆ ಹೊಂದಬೇಕು. ಆದರೆ ದೇವರು ನನ್ನ ದಂಡನೆಯನ್ನು ಯಾರ ಮೇಲೆ ಹಾಕಿದರು? ಯೇಸು ಕ್ರಿಸ್ತನ ಮಾಡಿದ. ಆತನು ದಂಡನೆ ಮಾಡಲಿಲ್ಲ, ಆತನು ಪಾಪ ಮಾಡಲೇ ಇಲ್ಲ.
2 ಕೊರಿಂಥ 5ನೇ ಅಧ್ಯಾಯ 21ನೇ ವಚನ ಓದಿ. ಬಹಳ ಚಂದ. ದೇವರು ಯಾವ ರೀತಿ ಅದನ್ನು ಮಾಡಿದರು, ಯಾವ ರೀತಿಯಲ್ಲಿ ನಾವು ಅದಲು ಬದಲಾದೆವು, ಹೇಗೆ ನಾವು ರಕ್ಷಣೆ ಹೊಂತೇವೆ ನೋಡಿ. 21. ನಾವು ಆತನಲ್ಲಿ ಆತನಲ್ಲಿ ಅಂದ್ರೆ ದೇವರಲ್ಲಿ. ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ. ಇಲ್ಲಿ ಚೂರು ನಿಲ್ಲಿಸಿ. ಯಾಕೆ ನಾವು ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗಬೇಕು? ಯಾಕಂದರೆ ದೇವರು ನೀತಿಯ ದೇವರು, ಆತನ ನೀತಿ ದೇವರು. ಆತನಲ್ಲಿ ಎಂದಿಗೂ ಪಾಪ ಹೋಗುದಿಲ್ಲ, ಪಾಪವನ್ನು ನೋಡಲಿಕ್ಕೆ ಆಗುವುದಿಲ್ಲ. ಆತನ ಬಳಿ ಸುಳ್ಳಾದದ್ದು, ಪಾಪವು, ಕೆಟ್ಟದ್ದು ಯಾವುದೂ ಅಲ್ಲಿಗೆ ಸೇರೋದೇ ಇಲ್ಲ. ಹಾಗಾದರೆ ಒಬ್ಬ ಪಾಪಿ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಹೇಗೆ? ನಾವು ಅದಕ್ಕೆ ಏನಾಗಬೇಕು? ನಾವು ಬದಲಾಗಬೇಕು. ನಾವು ಬದಲಾಗಲಿಕ್ಕೆ ನಮ್ಮ ಹತ್ರ ಏನಿದೆ? ನಾವು ಯಾವ ಬೆಲೆ ಕೊಟ್ಟು ಬದಲಾಗಲಿಕ್ಕೆ ಆಗ್ತಾ ಉಂಟು? ನಮ್ಮ ಹತ್ರ ಯಾವ ಸಾಮರ್ಥ್ಯ ಇದೆ? ನಮ್ಮಲ್ಲಿ ಯಾವ ಕೊಡಲಿಕ್ಕೆ ಕಾಣಿಕೆ ಇದೆ? ಯಾವ ಒಳ್ಳೆತನ ಇದೆ? ಏಷಾಯ 62 ಹೇಳ್ತದೆ, ನಿಮ್ಮ ಧರ್ಮ ಕಾರ್ಯಗಳು ಹೊಲಸು ಬಟ್ಟೆ ಅಂತಿದೆ. ಅದು ನಾವು ಎಂಥ ಧರ್ಮ ಕಾರ್ಯ ಮಾಡಿದರೂ ನಾವು ಪುಣ್ಯಕ್ರಿಯೆಯಿಂದ ರಕ್ಷಣೆ ಹೊಂದಲಿಕ್ಕೆ ಆಗೋದೇ ಇಲ್ಲ. ನಾವು ಏನು ಮಾಡಿದರೂ, ಯಾವ ತೀರ್ಥಯಾತ್ರೆ ಮಾಡಿದರೂ, ಎಷ್ಟು ಪಾಪ ಮಂಡೆ ಹೊಡ್ಕೊಂಡ್ರು, ಎಷ್ಟು ಉಪವಾಸ ಕೂತ್ಕೊಂಡ್ರು. ನಾನು ಈ ಸಲ ಕುಂಭಮೇಳದಲ್ಲಿ ಒಂದು ನೋಡಿದೆ. ಒಬ್ಬ ಏನು ಮಾಡ್ತಾನೆ, ಒಂದು ಕೈಯನ್ನು ಮೇಲೆ ಇಟ್ಕೊಂಡು ಅದು ಹೋಗಿ ಒಣಗಿ ಹೋಗಿದೆ. ಯಾಕೆ ಅಂತ ಹೇಳಿದರೆ, ಆ ಕೈ ಪಾಪ ಮಾಡಿದ್ರಿಂದ ಅವನು ಪಾಪ ಮಾಡಿ ಒಬ್ಬ ಋಷಿ ಏನು ಮಾಡಿದ್ದಾನೆ, ಅದು ಒಣಗಿ ಹೋಗಿತ್ತು. ಆದರೆ ಏನು ಮಾಡ್ತೀವಿ, ಯೂಟ್ಯೂಬರ್ನವ್ರು ಈಗ ಜಾಸ್ತಿ ಆಗಿರೋದ್ರಿಂದ ಪಾಪ ಅವನಿಗೆ ಡಿಸ್ಟರ್ಬ್ ಮಾಡ್ತಿದ್ರು. ಅವನೊಂದು ಕಡೆ ಇತ್ತು, ಅವನಿಗೆ ತಡಿಲಿಕ್ಕಾಗದೆ ಇನ್ನೊಂದು ಕೈಯಲ್ಲಿ ಹಿಡ್ಕೊಂಡು ತೊಣ್ಣೆ ಹಿಡ್ಕೊಂಡು ಓಡಿಸ್ತಾ ಇದ್ದ. ನಾವು ಈಗ ಏನು ಮಾಡಬೇಕಿತ್ತು ಅವನು ಹೇಳಿ? ಅರ್ಥ ಆಗಲಿಲ್ಲ ನಿಮಗೆ? ಒಂದು ಕೈ ಒಣಗಿ ಹೋಗಿ ಅದು ಪಾಪ ಮಾಡ್ತದಂತೆ. ಅದಕ್ಕೆ ಏನು ಮಾಡಿದ ಅವನೇ ಶಿಕ್ಷೆ ಮಾಡಿಕೊಂಡು ಈ ಕೈಯಿಂದ ಪಾಪ ಮಾಡೋದಿಲ್ಲ ಅಂತ ಬಿಟ್ಟು. ಈಗ ಇವನಿಗೆ ತೊಂದರೆ ಮಾಡುವಾಗ ಏನು ಮಾಡ್ತಾನೆ, ನಾವು ದೊಣ್ಣೆ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಓಡಿಸ್ತಾ ಇದ್ದಾನೆ. ಏನು ಮಾಡಬೇಕಿತ್ತು ಹಾಗಾದ್ರೆ ಅವನೀಗ? 2 ಕೈ ಒಣಗಿಸ್ಬೇಕು. ಈಗ ಇದನ್ನು ಹೊಡೆದಲ್ಲ, ಈಗ ದೊಣ್ಣೆಯಲ್ಲಿ ಓಡಿಸಿದಲ್ಲ, ನೋಡಿದ್ದೀರ ಅದೆಲ್ಲ ಗೊತ್ತಿಲ್ಲ ನೀವು. ಈಗ ಏನು ಮಾಡಬೇಕಿತ್ತು ಅವನು? ಎಂಥ 2 ಕೈಯೆಲ್ಲ ಕಾಲು ಸಹ ಮೇಲೆ ಮಾಡಿದ್ರು ಸಹ ನಮಗೆ ನಾವು ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಹಾಗೆ ಇದ್ದರೆ ಯೇಸುಸ್ವಾಮಿ ಕ್ರೂಜಿಗೆ ಹೋಗುವ ಅವಶ್ಯಕತೆ ಇರಲಿಲ್ಲ. ಯಾವ ದಾನ ಧರ್ಮ, ಯಾವ ಪುಣ್ಯಕ್ರಿಯೆ, ಎಷ್ಟು ನಮ್ಮನ್ನು ನಾವು ಕೈ ಕಟ್ ಮಾಡಿದರೂ ಸಹ ನಮಗೆ ಏನು ಮಾಡಲಿಕ್ಕೆ, ನಮ್ಮಿಂದ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳಿ ದೇವರು ಏನು ಮಾಡಿದರು? ಆತನು ದೇವರು ನೀತಿ ಸ್ವರೂಪಿ, ಆತನಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳು ನಾವಾಗಬೇಕು. ಹೇಗೆ ಮಾಡಿದ್ರು ಅದಕ್ಕೆ ದೇವರು? ಓದಿಯಕ್ಕ. ದೇವರು ಪಾಪಜ್ಞಾನವಿಲ್ಲದ ಆತನಂದ್ರೆ ಯೇಸು ಕ್ರಿಸ್ತನನ್ನು ನನಗೋಸ್ಕರ ನನಗೆ ವೈಯಕ್ತಿಕ ಓದಿ ಹೇಳಿ, ನನಗೋಸ್ಕರ ನನ್ನ ಪಾಪಗಳ ನಿಮಿತ್ತ ಪಾಪ ಸ್ವರೂಪಿಯಾಗ ಮಾಡಿದ್ರು. ಆ ಪಾತ್ರೆ ಯೇಸುಸ್ವಾಮಿ ಹೇಳ್ತಾರೆ, ಈ ಪಾತ್ರೆ ನಿನ್ನ ಚಿತ್ತ ಇದ್ರೆ ನನ್ನಿಂದ ತೊಲಗಿಸು ದೇವರೇ. ಇದು ಆಗುವುದಿಲ್ಲ. ಯಾಕೆಂದರೆ ಇಡೀ ಜಗತ್ತಿನ ಭವಿಷ್ಯತ್ತಿನ, ಪೂರ್ವದ, ವರ್ತಮಾನ, ಭೂತ, ಭವಿಷ್ಯತ್ ಕಾಲದ ಪಾಪದ ಕೊಡಗಳು ಅದು ಅಷ್ಟು ಸುಲಭವಾಗಿರಲಿಲ್ಲ ಯೇಸುಸ್ವಾಮಿ ಶಿಲುಬೆಯಲ್ಲಿ ಹೊರುವಂಥದ್ದು. ಅದು ಅಷ್ಟು ಘೋರವಾಗಿದ್ದರಿಂದ ಯೇಸುಸ್ವಾಮಿ 3 ಆವರ್ತಿ ಪ್ರಾರ್ಥನೆ ಮಾಡ್ತಾರೆ, ತಂದೆಯೇ ನಿನ್ನ ಚಿತ್ತ ಇದ್ದರೆ ಈ ಪಾತ್ರೆ ನನ್ನಿಂದ ತೊಲಗಿಸು. ನಾವೇ ಇಷ್ಟು ಪಾಪ ಮಾಡಿದರೆ ಈ ಜಗತ್ತಿನ ಪ್ರತಿಯೊಬ್ಬರ ಪಾಪದ ಕೊಡ ಎಷ್ಟಾಗಿರ್ಬೋದು. ಇನ್ನು ಭವಿಷ್ಯತ್ತಿನ ಪಾಪಗಳು, ಈಗಂತೂ ಮೊದಲಂತೂ ಸೋದಮನ ಇಡೀ ಜಗತ್ತಿನ ಪಾಪ ಹೊರೆ ಅದರಲ್ಲಿತ್ತು. ದೇವರ ಕೋಪ ಉಗ್ರ ದಂಡನೆ ಅದರಲ್ಲಿತ್ತು. ದೇವರು ತನ್ನ ಸ್ವಂತ ಮಗನನ್ನು ಕೈ ಬಿಡಲ್ಪಟ್ಟನು. ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟು ಎಂಬುದಾಗಿ ಯೇಸು ಗೋಳಾಡಿದೆ. ಯಾಕೆ? ಆ ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟಿರೋದ್ರಿಂದ ಶಾಪಗ್ರಸ್ತನಾಗಿ. ಬಹಳ ಚಂದ ಬರೆದಿದೆ. ಇವನು ಹೇಳ್ತಾನೆ, 1 ಪೇತ್ರ 2:24 ಓದಿ. ಹೇಗೆ ಏನು ಮಾಡಲ್ಪಟ್ಟನು ಯೇಸುಸ್ವಾಮಿ? ಇಲ್ಲಿ ಬರೆದಿದೆ, ನಾವು ಪಾಪ ಸ್ವರೂಪಿಯಾಗಿ ಮಾಡಿದ್ನು ದೇವರು ನಮ್ಮನ್ನು. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನನ್ನ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಮರದ ಕಂಬಕ್ಕೆ ಹಾಕಲ್ಪಟ್ಟವರು ಯಾರು? ಶಾಪಗ್ರಸ್ತರು. ಮರದ ಕಂಬಕ್ಕೆ ತೂಗು ಹಾಕಲ್ಪಟ್ಟವರು ಯಾರು? ಯೇಸು ಶಾಪಗ್ರಸ್ತನಾದರು. ಕೀರ್ತನೆ 22, ನಾನಂತೂ ಹುಳದಂಥವನೇ. ಹುಳ ಅಂದರೆ ಏನು? ಶಾಪಗ್ರಸ್ತನು. ನಿಮಗೆ ಅದು ದೇವರ ಯೋಜನೆ, ದೇವರ ಒಂದು ಅಗಾಧತೆ, ದೇವರ ವಾಕ್ಯದ ಪ್ರಕಟಣೆ ಬಹಳ ಶ್ರೇಷ್ಠ. ಒಂದು ಸಲ ಇಸ್ರಾಯೇಲರು ಪಾಪ ಮಾಡಿದಾಗ
ಅವರು ದೇವರಿಗೆ ವಿರುದ್ಧ ಪಾಪ ಮಾಡಿ ದೇವರು ಎಲ್ಲ ಸಂದರ್ಭದಂತೆ ಅವರಿಗೆ ಒಂದು ಮಾಡಲಿಲ್ಲ. ಒಂದು ಸಲ ಹೇಳ್ತಾರೆ ಮೋಸೆಗೆ, ಹೋಗು ಉರಿ ಸರ್ಪವನ್ನು ಕಳಿಸಿದಾಗ ದೇವರು ಮೋಸೆ ಬೊಬ್ಬೆ ಹಾಕುವಾಗ ಏನು ಹೇಳ್ತಾರೆ, ದೇವರು ಮೊರೆ ಇಡುವಾಗ ದೇವರು ಅಲ್ಲಿ ಹೇಳ್ತಾನೆ, ನೀನೊಂದು ಸರ್ಪದ ಆಕೃತಿಯನ್ನು ಮಾಡು, ಒಂದು ಧ್ವಜಸ್ತಂಭದ ಮೇಲೆ ಇಡು, ಯಾರ್ಯಾರು ಅದನ್ನು ನೋಡ್ತಾರೋ ಅವರು ಜೀವನ ಹೊಲ್ತಾರೆ, ಅವರಿಗೆ ಜೀವನ ಬರ್ತದೆ, ಅವರಿಗೆ ಗುಣ ಆಗ್ತದೆ, ಅವರು ಬದುಕಿಕೊಳ್ತಾರೆ ಎಂಬುದಾಗಿ ಎಲ್ಲ ಸಂದರ್ಭದಿಂದ ದೇವರು ಅವರಿಗೆ ಅವರ ಉಪಶಮನವನ್ನು ಮಾಡಿ. ಇದೊಂದು ಆಶ್ಚರ್ಯಕರವಾದದ್ದು ದೇವರು ಮಾಡ್ತಾನೆ. ಯಾಕೆ ಮಾಡ್ತಾನಂತ ಹೇಳಿದರೆ, ಅದನ್ನೇ ಯೋಹಾನ 3ನೇ ಅಧ್ಯಾಯದಲ್ಲಿ ನಿಕೋದೇಮನಿಗೆ ಬೋಧನೆ ಮಾಡುವಾಗ ಯೇಸುಸ್ವಾಮಿ ಹೇಳ್ತಾನೆ, ಮನುಷ್ಯಕ್ಕೂ ಅಂದು ಅಡವಿಯಲ್ಲಿ ಮೋಸೆ 14ನೇ ವಚನ ಏನೋ ಹೇಳ್ತದೆ, ಅಂದು ಅಡವಿಯಲ್ಲಿ ಮೋಸೆ ತಾಮ್ರ ಸರ್ಪನ್ನು ಎತ್ತರಲ್ಲಿ ಇಡಲ್ಪಟ್ಟಂತೆ ಮನುಷ್ಯಕುಮಾರನು ಎತ್ತರದಲ್ಲಿಡಬೇಕು. ಎತ್ತರದಲ್ಲಿ ಏನಿಟ್ಟಿದ್ದಾನೆ? ಹಾವು ಇಟ್ಟಿದ್ದಾನೆ. ಹಾವಿನ ಆಕೃತಿ. ಹಾವು ಏನಾಗಿದೆ? ಶಾಪಗ್ರಸ್ತವಾದ ಪ್ರಾಣಿಯಾಗಿದೆ. ಯೇಸು ನನ್ನ ನಿಮಿತ್ತ ಯೇಸು ಏನಾದ್ನು? ಶಾಪಗ್ರಸ್ತನಾದ. ಯೇಸು ನನ್ನನ್ನು ಬಿಡುಗಡೆ ಮಾಡುವುದಕ್ಕೆ ತಾನೇ ತನ್ನ ಮೇಲೆ ತನ್ನ ಶಾಪವನ್ನು, ನಮ್ಮ ಪಾಪವನ್ನು ಹೊತ್ತುಕೊಂಡು. ನೋಡಿ, ಇದು ಆಶ್ಚರ್ಯಕರ, ಇದು ರಕ್ಷಣೆ, ಇದು ನಮಗೆ ಸಿಕ್ಕುವಂಥ ನೀತಿ. ಇಲ್ಲಿ ದೇವರ ನೀತಿ ಹೇಗೆ ತೋರು ಬರ್ತಂದರೆ, ಈಗ ಸೈತಾನನಿಗೆ ಪ್ರಶ್ನೆ ಮಾಡಲಿಕ್ಕಾಗೋದಿಲ್ಲ. ನಾವು ಪರಲೋಕದಲ್ಲಿ ನಾವು ಹೇಗೆ ಇರ್ತೇವೆ, ಪರಲೋಕದಲ್ಲಿ ಇರುವಂಥ ದೇವರು ಯಾವ ರೀತಿ ನೋಡ್ತಾನೆ? 7ನೇ ಅಧ್ಯಾಯದಲ್ಲಿ ನೋಡೋದ್ರಲ್ಲಿ ಈಗ ಮಹಾಸಮೂಹ ನೋಡ್ತಾನೆ ಯೋಹಾನ. ಆಗ ದೂತ ಹೇಳ್ತಾನೆ, ಈ ಮಹಾಸಮೂಹ ಯಾರು? ನೀನೇ ಬಲ್ಲಿ. ಆಗ ಹೇಳ್ತಾನೆ, ಯಜ್ಞದ ಕುರಿಯಾದಾತನ ರಕ್ತದಿಂದ ತೊಳೆಯಲ್ಪಟ್ಟವರು ಇವರು. ಯಾರು? ಯಜ್ಞದ ಕುರಿಯಾದಾತನ ರಕ್ತದಿಂದ ತೊಳೆಯಲ್ಪಟ್ಟವರ ಮಹಾಸಮೂಹ. ನೋಡಿ, ದೇವರ ಯೋಜನೆ ಒಂದು ಬಹಳ ಆಶ್ಚರ್ಯ ಪ್ರಿಯರೇ. ದೇವರು ನಮ್ಮನ್ನು ನೀತಿ ಸ್ವರೂಪ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ತೊಳೆಯಲ್ಪಡ್ತೇವೆ. ಅದಕ್ಕೋಸ್ಕರ ದೇವರು ನೀತಿ. ಇವತ್ತು ಸೈತಾನನಿಗಾಗಲಿ ಯಾರಿಗೂ ನಮ್ಮನ್ನು ವಿರೋಧಿಸಿದಾಗ ಯಾರಾದರೂ ನಿಮ್ಮ ಆಯ್ತು, ನಮಗೆ ಈಗಲೂ ಸಹ ಹೇಳ್ತಾರೆ, ಮೊದಲು ಮಲ್ಪನ ಪೂರ ಮಲ್ತದ ಇತ್ತೆ ಅಲ್ಲಿ ಭಕ್ತಿ ಮಲ್ಪಿಯವರು ಅಂತೇಳಿ ಅಲ್ವಾ. ಮೊದಲು ಮಾಡೋದೆಲ್ಲ ಮಾಡಿ ಈಗ ಭಕ್ತಿ, ಮೊದಲು ಹಾಗೆ ಮಾಡ್ತಿದ್ದ ಹೀಗೆ ಮಾಡ್ತಿದ್ದ ಸರಿ. ಆದರೆ ನಾನಾಗ ವಚನ ನೆನಪು ಮಾಡ್ತೇನೆ, ಕೊಲಸ್ಯ 2:14, ಆತನು ನನ್ನ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನನ್ನ ಮೇಲೆ ದೋಷ ಆರೋಪಣೆ ಮಾಡಿದ ಆಜ್ಞಾರೂಪದ ಪತ್ರವನ್ನು ಕೆಡಿಸಿ ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದೆ. ಈಗ ನಾನೇನಾಗಿದ್ದೇನೆ? ನನ್ನ ಮೇಲೆ ಯಾವ ಅಪರಾಧ ದೂಷಣೆ ಇಲ್ಲ. ಹೇಳೋರು ಹೇಳ್ತಾ ಇರ್ತಾರೆ. ಆದರೆ ದೇವರ ಎಣಿಕೆಯಲ್ಲಿ ನಾನೇನಾಗಿದ್ದೇನೆ? ನೀತಿವಂತನಾಗಿದ್ದೇನೆ, ದೇವರ ಮಗುವಾಗಿದ್ದೇನೆ. ದೇವರು ನನಗೆ ಇದು ಕೃಪೆ ಕೊಟ್ಟಿದ್ದ. ನೋಡಿ, ಇದು ದೇವರ ನೀತಿ. ಇವತ್ತು ದೇವರ ನ್ಯಾಯ ಹೇಗೆ ಕೆಲಸ ಮಾಡಿತ್ತು? ನಮ್ಮ ಪಾಪಗಳನ್ನು ಯೇಸು ಕ್ರಿಸ್ತನ ಮೇಲೆ ಹಾಕಿ ಯೇಸು ಕ್ರಿಸ್ತನನ್ನು ಪಾಪ ಸ್ವರೂಪಿಯಾಗಿ ಮಾಡಿ ಶಿಲುಬೆಗೆ. ಇದು ದೇವರ ಮಹಾಶಕ್ತಿ, ಇದು ದೇವರ ಯೋಜನೆ, ಇದು ದೇವರ ಆಳವಾದಂಥ ಒಂದು ಕಾರ್ಯ, ನೀತಿಯ ಕಾರ್ಯ. ಅಲ್ಲಿ ನೀತಿ ಏನು ತೋರಿ ಬರ್ತದೆ ಅಂದರೆ, ದೇವರು ನ್ಯಾಯಾಧಿಪತಿಯೇ, ನೀತಿ ಸ್ವರೂಪನೇ. ಆತನು ಪಾಪಕ್ಕೆ ದಂಡನೆ ಕೊಟ್ಟಿದ್ದಾನೆ, ಶಿಕ್ಷಿಸಿದ್ದಾನೆ. ಅದನ್ನು ಯಾರ ಮೇಲೆ ಹಾಕಿದ್ದಾನೆ? ತನ್ನ ಮಗನ ಮೇಲೆ ಹಾಕಿದ್ದಾನೆ. ಆತನು ಈ ಲೋಕಕ್ಕೆ, ಜಗತ್ತಿಗೆ ಕನ್ಯೆಯಲ್ಲಿ ಜನಿಸಿಯೇ ಬಂದದ್ದು. ಇದು ಬಹಳ ಆಳವಾದಂಥ ಸತ್ಯಾರ್ಥ ಪ್ರಿಯರೇ. ಇದನ್ನು ನಾವು ತಿಳ್ಕೊಳ್ಬೇಕು. ಇದು ಸುವಾರ್ತೆಯಲ್ಲಿರುವಂಥ ರಹಸ್ಯ. ಇಲ್ಲಿ ದೇವರ ನೀತಿ ತೋರಿ ಬರ್ತದೆ. ಹೇಗೆ ಈ ನೀತಿ ನಮಗೆ ಹೇಗೆ ಸಿಗ್ತದೆ? ದೇವರ ನೀತಿಯ ಕಾರ್ಯ ಮಾಡಿದ್ದು ಇಲ್ಲಿ ಏನು ಬರ್ದೇನೆ? ನಂಬಿಕೆಯ ಮೂಲಕ. ನೀತಿವಂತನ ಹೇಗೆ ಬದುಕ್ತಾನೆ? ನಂಬಿಕೆಯ ಮೂಲಕ ಬದುಕ್ತಾನೆ. ನಾವು ಹೇಗೆ ಜೀವಿಸ್ತೇವೆ? ನಾವು ಹೇಗೆ ದೇವರ ಮಕ್ಕಳಾಗಿದ್ದೇವೆ? ನಂಬಿಕೆಯ ಮೂಲಕ. ನಾವು ದೇವರ ಮಕ್ಕಳಾಗಲಿಕ್ಕೆ ಏನಾದರೂ ಕೊಟ್ಟಿದ್ದೇವಾ? ಏನೂ ಇಲ್ಲ. ನಂಬಿಕೆಯ ಮೂಲಕ ನಾವು ಅರಿಕೆ ಮಾಡಿ ನಾವು ನಂಬ್ತೇವೆ. ನೀವು ಇಲ್ಲಿ ಕುಳಿತವರೆಲ್ಲರೂ ನೀವು ಯೇಸು ಒಮ್ಮೆ ನಂಬಿದರ ಮೂಲಕ ಏನಾಗಿದ್ದೀರಿ? ಇವತ್ತು ದೇವರ ಮಕ್ಕಳಾಗಿ ಇಲ್ಲಿ ಕೂತ್ಕೊಂಡಿದ್ದೀರಿ. ಇದು ಹೇಗೆ ಬರ್ತದೆ? ನಂಬಿಕೆಯ ಮೂಲಕ. ಇದು ಪುಣ್ಯಕ್ರಿಯೆಯಿಂದ ಬರೋದಿಲ್ಲ, ಇದು ಯಾವುದರಿಂದ ಬರೋದಿಲ್ಲ, ನಂಬಿಕೆಯ ಮೂಲಕ. ನಂಬಿಕೆ ಫಲ ಏನು? ನಾವು ದೇವರ ಮಕ್ಕಳಾಗಿ ಇಲ್ಲಿ ಕುಳಿತುಕೊಂಡಿದ್ದೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ. ನೋಡಿ, ಇದು ದೇವರ ಒಂದು ಯೋಜನೆ. ಇದು ಎಲ್ಲರಿಗೂ ಒಂದೇ. ಇಲ್ಲಿ ಯಹೂದ್ಯರಿಗೆ, ಅವರಿಗೆ, ಭಕ್ತರಿಗೆ, ಕ್ರೈಸ್ತರಿಗೆ, ಅಕ್ರೈಸ್ತರಿಗೆ, ಇನ್ನೊಬ್ಬರಿಗೆ, ಆ ಸಭೆಯವರಿಗೆ, ಇವರಿಗೆ, ಅಯ್ಯನ ಮಗನಿಗೆ, ಅಯ್ಯನ ಮಗಳಿಗೆ, ಯಾರಿಗಿಲ್ಲ, ಎಲ್ಲರಿಗೂ ಒಂದೇ. ದೇವರ ನಂಬಿಕೆಯ ಮೂಲಕವೇ ನಾವು ರಕ್ಷಣೆ ಹೊಂದಬೇಕು. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇದು ಅಬ್ರಾಹ್ಮನಿಗೂ ಒಂದೇ, ರಹಾಬಳಿಗೂ ಒಂದೇ. ಅಬ್ರಾಹ್ಮ ಬಹಳ ದೇವರ ನಂಬಿಕೆಯ ಮನುಷ್ಯ, ಆ ನಂಬಿಕೆಯ ಮೂಲ ಪಿತೃ. ಅವನಿಗೂ ಅದೇ ಕೆಟಗರಿ. ಯಾವುದು? ನಂಬಿಕೆಯ ಮೂಲಕವೇ ರಕ್ಷಣೆ ಹೊಂದಬೇಕು ಅವನು. ನಾವು ಹೇಳ್ತೇವೆ ಅವನು ಯಾಕೋಬನ ಬರ್ತಾನೆ ಕ್ರಿಯೆಗಳು. ಆ ಕ್ರಿಯೆ ಹೇಗೆ? 2ನೇ ಅಧ್ಯಾಯ ತೆಗೀರಿ, ಯಾಕೋಬ 2ನೇ ಅಧ್ಯಾಯ, ಅಲ್ಲಿ 2ನೇ ಅಧ್ಯಾಯದಲ್ಲಿ ನೋಡಿ, ನಂಬಿಕೆ ಮಾತ್ರ ಸಹ 19ನೇ ವಚನ ಬೇಡ, 20ನೇ ವಚನದ. ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕು. ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು
ಕ್ರಿಯೆಗಳಿಂದಲ್ಲವೇ? ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು. ಇಲ್ಲಿ ಮೇಲೆ ನೋಡುವಾಗ ನಿಮ್ಗೊಂದು ನೋಡ್ಬೋದು, ಅಬ್ರಹಾಮನು ಕ್ರಿಯೆಗಳಿಂದಲೇ ರಕ್ಷಣೆ ಹೊಂದಿದ್ದನಲ್ಲ. ಇದು ಯಾವ ಕ್ರಿಯೆ? ಕೆಲವರು ಹೇಳ್ತಾರೆ ಹಾಗಾದರೆ ಕ್ರಿಯೆಗಳ ಮೂಲಕ. ರೋಮಾಪುರದಲ್ಲಿ 4ನೇ ಅಧ್ಯಾಯದಲ್ಲಿ ಬರುವಾಗ ಅಬ್ರಹಾಮನು ನಂಬಿಕೆಯಿಂದಲೇ ರಕ್ಷಣೆ ಹೊಂದಿದ್ದ ಅಂತ ಬರ್ತದೆ. ಪೌಲನಿಗೆ ಮತ್ತು ಯಾಕೋಬನಿಗೆ ವಿರೋಧ ಇರಲಿಲ್ಲ, ಅವರ ಬೋಧನೆಗಳು ವಿರೋಧ ಭಾವ ಇರಲಿಲ್ಲ. ನಮಗೆ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ವಿರೋಧ ಇದೆ ಅಷ್ಟೇ. ಇವನು ಹೇಳ್ತಾನೆ ಕ್ರಿಯೆಗಳಿಲ್ಲದೆ ನಾವು ನಂಬಿಕೆ ಮೂಲಕ ಮಾತ್ರ ರಕ್ಷಣೆ ಅಂತ. ಇವನು ಹೇಳ್ತಾನೆ ಕ್ರಿಯೆ. ಆ ಕ್ರಿಯೆ ಏನು ಅದನ್ನು ಚಂದ ಬರಿತೀಯಾನೆ, ನೀವು ಅರ್ಥ ಮಾಡಿಕೊತ. ಅವನ ನಂಬಿಕೆ ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಅವನ ಏನಾಗಿದಂತೆ ಆ ಕ್ರಿಯೆಗಳ ಮೂಲಕ ನೀತಿ ಕಂಡು. ಆ ನೀತಿ ಏನು? ನಂಬಿಕೆ ಮೂಲಕ ಕೊನೆಗೆ ಅಲ್ಲಿಗೆ ಬರೋದು. ಅದು ನಂಬಿಕೆಯ ಮೂಲಕ ನೀತಿವಂತನಾದನು ಮತ್ತೆ ದೇವರ. ಹೇಗೆ ನಾನು ಹೇಳ್ತೇನೆ ಕ್ರಿಯೆ ಅಂದರೆ ಏನು? ಸರಿಯಪ್ಪ, ನಿಮಗೀಗ ನಾನು ಹೇಳ್ತೇನೆ. ನೀವು ಈಗ ದೇವರ ವಾಕ್ಯ ಸುವಾರ್ತೆ ಕೇಳಿದ್ರಿ, ನೀವು ನಂಬಿದ್ದೀರಿ. ನಂಬಿಕೊಂಡು ಮನೇಲಿ ಕೂತ್ರೆ ನಿಮಗೆ ರಕ್ಷಣೆ ಆಗ್ತದಾ? ಏನೋ ಮುಂದುವರಿಸಿ ಮಾಡಬೇಕಲ್ಲ. ನೀವೀಗ ಒಬ್ಬನಿಗೆ ಏನೂ ಅರಿಯದ ಒಬ್ಬನಿಗೆ ಪಾಪದಲ್ಲಿ ಸುವಾರ್ತೆ ಅವನು ಹೇಳ್ತಾನೆ ನಾನು ನಂಬ್ತೇನೆ ಮಾರೆ. ಹಾಗಾದರೆ ಏನು ಮಾಡಬೇಕು? ಅವನು ನಂಬ್ತೇನೆ ಹೇಳಿದರೆ ಸಾಕಾಗ್ತದ? ಕ್ರಿಯೆ ಏನು? ಪಾಪವನ್ನು ಅರಿಕೆ ಮಾಡಬೇಕು. ಅರಿಕೆ ಕ್ರಿಯೆ, ಅದು ಕಾರ್ಯ. ದೇವರ ಬಳಿಗೆ ಬರಬೇಕು, ದೇವರೆಲ್ಲ ತಗ್ಗಿಸಿಕೊಳ್ಬೇಕು, ದೇವರ ಆಜ್ಞೆಯನ್ನು ಪರಿಪಾಲಿಸಬೇಕು. ದೇವರ ಏನು ಹೇಳಿದ್ದಾನೆ ಇಲ್ಲಿ ನಾವು ಆಗ ನೋಡಿ ದೀಕ್ಷಾಸ್ಥಾನದ ಮೂಲಕ ನಾವು ರಕ್ಷಣೆ, ಇದಕ್ಕೆ ನಾವು ಒಳಗಾಗಬೇಕು, ದೇವರ ಆಜ್ಞೆಗಳಿಗೆ ಒಳಗಾಗಬೇಕು, ದೇವರ ವಿಧೇಯತೆಯನ್ನು ತೋರಿಸಬೇಕು. ಈ ವಿಧೇಯತೆಯನ್ನು ಏನು ಮಾಡಿದ್ದಾನೆ ಅಂತ ಹೇಳಿದೆ ಯಾಕೋಬ ಏನು ಹೇಳಿದ್ದಾನೆ, ಅದನ್ನು ಅವನು ಕ್ರಿಯೆ ಅಂತ ಹೇಳಿದ್ದಾನೆ. ವಿಧೇಯತೆ, ಇದು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಈಗ ಒಬ್ಬನಿಗೆ ಹಲ್ಲು ಉಂಟು, ಈಗ ಅಲ್ಲಿ ಹಲ್ಲು ನೋವು ಉಂಟು ಅಂತ ಹೇಳಿದ್ರೆ ನಾನು ಹೇಳ್ತೇನೆ ಅಲ್ಲಿ ಒಂದು ಉಡುಪಿಯಲ್ಲಿ ಒಂದು ಒಳ್ಳೆ ಪಂಡಿತರಿದ್ದಾರೆ ಅಥವಾ ಒಂದು ಒಳ್ಳೆ ವೈದ್ಯರಿದ್ದಾರೆ, ಅವ್ರ ಹತ್ರ ಹೋಗಿ ಗುಣ ಮಾಡು. ಅವನು ನಂಬ್ತಾನೆ, ಇರಲಿ. ನಂಬಿದ ಕೂಡಲೇ ಅವನಿಗೆ ಗುಣ ಆಯ್ತಾ? ಏನು ಮಾಡಬೇಕಾಗಾದ್ರೆ ಅವನು ಹೋಗಬೇಕು. ಎಲ್ಲಿಗೆ ಹೋಗಬೇಕು? ಡಾಕ್ಟ್ರ್ ಹತ್ರ ಹೋಗಬೇಕು, ಅಲ್ಲಿ ತೋರಿಸ್ಬೇಕು, ಅಲ್ಲಿ ಕ್ಲೀನ್ ಮಾಡಿ ಟ್ರೀಟ್ಮೆಂಟ್. ನೋಡಿ, ಇದನ್ನು ಕ್ರಿಯೆ ಹೇಳ್ತಾರೆ. ಕ್ರಿಯೆ ಅಂತೇಳಿ ಪುಣ್ಯ ಕ್ರಿಯೆಯಿಂದಲ್ಲ, ನಾವು ಅದನ್ನು ತಪ್ಪರ್ಥ. ಯಾಕೊಬ್ಬನು ಪುಣ್ಯಕ್ರಿಯೆಯಿಂದ ರಕ್ಷಣೆ ಅಂತ ಹೇಳಿದಿಲ್ಲ. ಕ್ರಿಯೆಗಳಂತೇಳಿ ನೀನು ಅದನ್ನು ತಟಸ್ಥವಾಗಿರ್ಬೇಕು. ಯಾಕಂದರೆ ಆಗಿನ ಕಾಲದಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಈ ಪೌಲನ ಬೋಧನೆಯನ್ನು ಕೇಳಿ ಜನರು ಎಲ್ಲವನ್ನು ಬಿಟ್ಟುಬಿಟ್ಟಿದ್ರು. ಏನು? ಉಪಕಾರ ಮಾಡೋದು, ಪರೋಪಕಾರ ಆಗಲಿ, ದಾನ ಧರ್ಮ, ಕರುಣೆ ತಾವಾಯ್ತು. ಕೊರಿಂಥದವರೇ ಆಗಿದೆ, ತಂದವನು ಅವನೇ ಊಟ ಮಾಡಿ ಅವನೇ ಊಟ ಮಾಡ್ತಿದ್ದನು. ಬಡವರಾಗಿ ಇರ್ತಿದ್ದು, ಅದು ಅವನು ಹೇಳ್ತಿದ್ದ. ಹಾಗೆ ಅಲ್ಲ, ಅದು ಹೇಗೆ ಮಾಡಬೇಕು? ಕ್ರಿಯೆಯಲ್ಲಿ ಸಮಾನತೆ ಬೇಕು, ಹಂಚಿಕೊಳ್ಬೇಕು. ನೀವು ಹೇಗೆ ಇರಬೇಕು? ಒಬ್ಬರಿಗೊಬ್ಬರು ಸಹಾಯಕರಾಗಿರಬೇಕು, ಒಬ್ಬರನ್ನೊಬ್ಬರು ಆಧರಿಸಬೇಕು. ಅವನು ಅದರ ನಂಬಿಕೆಯನ್ನು ಬರೆಯುವಾಗ ಒಬ್ಬನು ಹಸಿವೆಯಲ್ಲಿ ಬಟ್ಟೆ ಇಲ್ಲದೆ ನಿಮ್ಮ ಆಲಯಕ್ಕೆ ಬರಲು ನೀವು ಅವನಿಗೆ ಸಮಾಧಾನದಿಂದ ಹೋಗಿರಿ, ಹೊಟ್ಟೆ ತುಂಬಿಸಿಕೊಳ್ಳಿರಿ, ಬೆಂಕಿ ಕಾಯಿಸಿಕೊಳ್ಳಿರಿ ಅಂದರೆ ಅವನಿಗೆ ಹೊಟ್ಟೆ ತುಂಬುತ್ತದ? ಅವನಿಗೆ ಚಳಿ ಹೋಗ್ತದ? ಅವನಿಗೆ ಸಹಾಯ ದೊರಕಿತಾ? ಇದು ನಂಬಿಕೆಯ? ಬದಲಾಗಿ ಅವನಿಗೆ ಕರಿಬೇಕು, ಅವನಿಗೆ ಬಟ್ಟೆ ಕೊಡಬೇಕು, ಇದ್ದದನ್ನು ಹಂಚಿಕೊಂಡು ತಿನ್ನಬೇಕು. ಇದನ್ನು ಅವನು ಕ್ರಿಯೆ ಹೇಳೋದು. ಕ್ರಿಯೆ ಅಂತೇಳಿದರೆ ಪುಣ್ಯ ಕ್ರಿಯೆ ಅಲ್ಲ, ಬದಲಾಗಿ ಕ್ರಿಯೆ. ಅದನ್ನೇ ನಾವು ಎಫೆಸದಲ್ಲಿ ನಾವು ನೋಡ್ತೇವೆ 8ನೇ ವಚನ 2ನೇ ಅಧ್ಯಾಯದೇನು ಹೇಳ್ತದೆ? ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀರಿ, ಇದು ನಿಮ್ಮ ಪುಣ್ಯಕ್ರಿಯೆಯಿಂದಲ್ಲ. 10ನೇ ವಚನ ಹೇಳ್ತದೆ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಯಾಕೆ ರಕ್ಷಿಸಲ್ಪಟ್ಟಿದ್ದೀರಿ? ಕೃಪೆಯಿಂದ ರಕ್ಷಣೆ ನಿಮಗೆ ಸಿಕ್ಕಿದೆ. ಯಾಕೆ? ಒಳ್ಳೆ ಕಾರ್ಯಗಳನ್ನು ಮಾಡಲಿಕ್ಕೆ, ದೇವರ ಮಕ್ಕಳಾಗಿ ನೀವು ತೋರಿಸಿಕೊಳ್ಳಿ. ಹೇಗೆ ನಿಮ್ಮನ್ನು ದೇವರ ಮಕ್ಕಳನ್ನು ಗುರುತಿಸುವುದು? ನಿಮ್ಮ ಕರುಣೆ, ನಿಮ್ಮ ಪ್ರೀತಿ, ನಿಮ್ಮ ದಯೆ. ಇದು ಹೇಗಾಗ್ತದೆ ನೋಡಿ. ಇದನ್ನು ಕೊಲಸೆ ಇನ್ನೂ ಚಂದ ಬರ್ತದೆ. ಕೊಲಸೆ 3ನೇ ಅಧ್ಯಾಯ ಅಲ್ಲಿ ನೀವು ಓದುವಾಗ ಅಲ್ಲಿ ಅವನು ಹೇಳ್ತಾನೆ, ಕೊಲಸ್ಯ ತೆಗಿರಿ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನೀವು ಕ್ರಿಸ್ತನಿಂದ ಎಬ್ಬಿಸಲ್ಪಟ್ಟವರಾದ ಕಾರಣ. ಅಲ್ಲಿ 2ನೇ ಅಧ್ಯಾಯದಲ್ಲಿ ಸಹ ಬರ್ತದೆ, ಮೇಲಿರುವವುಗಳನ್ನು ಹುಡುಕಿ ಮೇಲೆ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಇಲ್ಲಿ 2ನೇ ಅಧ್ಯಾಯ ತೆಗಿರಿ, ನೀವು 14ನೇ ವಚನ. ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ರಿಂದ ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ಓದಿ ಹೇಳ್ತೀನಿ, ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಅದಲ್ಲ, ನಾನು ಹೇಳ್ತೇನೆ ಏನಾಗಿದೆ ಅಂತ ಹೇಳಿದರೆ, ನಾವು ಇಲ್ಲಿ ಹೇಳ್ತೇನೆ, ನಾವು ದೇವರ ಮಕ್ಕಳಾಗಿದ್ದೇವೆ ಅಂತೇಳಿ ಅದನ್ನು ಹೇಗೆ ನಮ್ಮ ಫಲದಿಂದ ತೋರಿಸಬೇಕು ಎಂಬುದಾಗಿ ಅಲ್ಲಿ ಏನು ಅಂತ ಹೇಳಿದರೆ,
ಕೊಲೊಸ್ಸೆ 3ನೇ ಅಧ್ಯಾಯ 12ನೇ ವಚನ. ಹೀಗಿರಲಾಗಿ ಹಾ. ನೀವು ದೇವರಿಂದ ನೀವು ದೇವರಿಂದ ಆರಿಸಲ್ಪಟ್ಟವರು, ಪ್ರತಿಷ್ಠಿತರು ಪ್ರಿಯರು ಆಗಿರುವುದರಿಂದ ಏನು ಮಾಡಬೇಕು? ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಹಾಗಾದ್ರೆ ನಾನು ಏನು ಹೇಳಿದೆ, ನಾವು ದೇವರ ಮಕ್ಕಳನ್ನು ಸುಮ್ಮನೆ ಕೂತ್ಕೊಳ್ಳಿಕ್ಕುಂಟಾ? ಕ್ರಿಸ್ತನಿಂದ ಎಬ್ಬಿಸಲ್ಪಟ್ಟಿದ್ದೇವೆ, ನಾವು ಕ್ರಿಸ್ತನಿಂದ, ನಾನು ಯೇಸುವಿನಿಂದ ನಾನೇನು ಪುಣ್ಯಕ್ಕಿಂದ ಬದಲಿಲ್ಲ ಅಂತ ಹೇಳಿದ ಕೆಲಸ ಇಲ್ಲವಾ? ಉಂಟು. ನಮಗೆ ನಮ್ಮದೊಂದು ಕರ್ತವ್ಯ ಇದೆ, ನಮಗೆ ನಮ್ಮದೇ ಆದಂಥ ಒಂದು, ಅದಕ್ಕೆ ಹೇಳುದು ಅನ್ಯ ಜನರು ನಡೆದುಕೊಳ್ಳುವ ಹಾಗೆ ನಡೆದುಕೊಳ್ಳಬೇಡ್ರಿ. ಕೊಲೊಸ್ಸೆಯಲ್ಲಿ ಬರೆಯುವಾಗ ಅವ್ರು ಹೇಗಿದ್ದಾರೆ? ಅವರು ಹಳೆಯ ಸ್ವಭಾವದಲ್ಲೇ ಇದ್ದಾರೆ. ಈ ಕೊಲೊಸ್ಸೆ 3ನೇ ಅಧ್ಯಾಯ ನೀವು ಚಂದ ಕಲೀರಿ, ಬಾಯ್ಪಾಠ ಮಾಡಿ. ನೀವು ಏನಾಗಿದ್ದೀರಿ, ಏನಾಗ್ತಬೇಕು, ನೀವು ಪೂರ್ವ ಸ್ವಭಾವ. 6ನೇ ವಚನ ಇನ್ನೂ ಚಂದ ಮಾಡಿದ್ದೇನೆ ನೋಡಿ. 5ನೇ ವಚನ, ಆದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವನ್ನು ಸಾಯಿಸಿರಿ, ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆ, ಲೋಭ ಇವುಗಳನ್ನು ವಿಸರ್ಜಿಸಿ. ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಈ ಸ್ವಭಾವ ದುರ್ಬಲ ಅಧೀನದಲ್ಲಿದ್ದೀರಿ. ಮೊದಲೇನಿದ್ದೀರಿ, ನೀವು ಹಾಗಿದ್ದೀರಿ. ಈಗ ಸಹ ಅದನ್ನೇ ಮಾಡ್ತಾ ಇದ್ದರೆ ನೀವು ದೇವರ ಮಕ್ಕಳಂತ ಹೇಗೆ ಗೊತ್ತಾಗ್ತದೆ? ನಂಬಿಕೆ ಅಂತ ಹೇಳಿದರೆ ನಿಮ್ಮದು ನಂಬಿಕೆಯ ಗುಣ ಯಾವುದು? ಈಗಲಾದರೂ, ಮುಂದಿನ ವಚನದಲ್ಲಿ, ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವುದು ಇವುಗಳನ್ನು ವಿಸರ್ಜಿಸಿ ಬಿಡ್ರಿ. ನೀವು ಪೂರ್ವ ಸ್ವಭಾವ ಅವುಗಳ ಕೃತ್ಯಗಳು ತೆಗೆದು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲ. ಇದನ್ನು ಧರಿಸಿಕೊಂಡ್ರೆ ಯಾರು? ಯಹೂದ್ಯನಾಗಲಿ, ಗ್ರೀಕನಾಗಲಿ, ಅನ್ಯನಾಗಲಿ, ಆಳಾಗಲಿ, ಒಡೆಯನಾಗಲಿ, ಸುನ್ನತಿ ಮಾಡಿಸಿಕೊಂಡವನು, ಸುನ್ನತಿ ಮಾಡಿ ಎಲ್ಲರಿಗೂ ಒಂದೇ. ಆದ್ದರಿಂದ ಮುಂದೆ ನಾನು ಅಕ್ಕ ಓದಿದ ವಚನ ಏನಂದರೆ, ಹೀಗಿರುತ್ತ ನೀವು ಕ್ರಿಸ್ತರಿಂದ ಎಬ್ಬಿಸಲ್ಪಟ್ಟಿದ್ದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀನ ಮನಸ್ಸು ಎಂಬ ಸದ್ಗುಣಗಳನ್ನು ಧರಿಸ್ಕೊಳ್ಬೇಕು. ಅದನ್ನು ಧರಿಸ್ಕೊಳ್ಳಿ. ನಮಗೊಂದು ಧರಿಸಲಿಕ್ಕೆ ಒಂದು ಯೂನಿಫಾರ್ಮ್ ಇದೆ. ನಮಗೆ ಒಂದು ದೇವರ ಮಕ್ಕಳೆಂಬುದಾಗಿ ಒಂದು ಯೂನಿಫಾರ್ಮ್ ಇದೆ. ಯಾವುದು? ಇದೇ ಸದ್ಗುಣಗಳನ್ನು ನಾವು ಧರಿಸ್ಕೊಳ್ಳು. ಇದು ಫಲ, ಇದು ಕ್ರಿಯೆ. ಯಾಕೊಬ್ಬನು ಹೇಳುವಂಥ ಇದ್ದದ್ದು. ಹಾಗಾದರೆ ನಂಬಿಕೆಯಿಂದ ಕ್ರಿಯೆ ಹೇಗೆ ಬರ್ತದೆ? ಇದನ್ನು ನಾವು ತೋರಿಸ್ಬೇಕು. ಇದನ್ನು ಹೇಳ್ತಾರೆ, ಇದು ನಂಬಿಕೆಯ ಫಲ ಆಗಿದೆ. ನಮ್ಮ ಇಲ್ಲಿ ಆಗ ನಾವು ರೋಮಾಪುರಕ್ಕೆ ಹೋದಾಗ ನಾವು ಇಲ್ಲೇನು ಬರ್ತದೆ? ನೀತಿವಂತರು ನಂಬಿಕೆಯಲ್ಲೇ ಬದುಕುವೆನೆಂಬ ಪ್ರಕಾರ, ಶಾಸ್ತ್ರೋಕ್ತಿಯ ಪ್ರಕಾರ ಆ ನಂಬಿಕೆಯು ನೀತಿಯ ಫಲ ಆಗಿದೆ. ಇವತ್ತು ನಮ್ಮಲ್ಲಿ ಏನು ಕಾಣಿಸಬೇಕು? ಫಲ ಕಾಣಬೇಕು. ಇವತ್ತು ನಾವು ಸ್ವಾರ್ಥೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ, ದೇವರ ಮಕ್ಕಳಾಗಿದೆ, ದೇವರ ಬಲ ಸ್ವರೂಪ ನಮ್ಮಲ್ಲಿ ಪ್ರಕಟ ಆಗಿದ್ದಂದರೆ ನಮ್ಮಲ್ಲಿ ಆ ರಕ್ಷಣೆಯ ನಂಬಿಕೆಯ ಫಲ ನಮ್ಮಲ್ಲಿ ತೋರಬೇಕು. ಆ ಫಲ ಯಾವುದು? ಗಲಾತ್ಯ 5:22. ಪರಿಶುದ್ಧಾತ್ಮದ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ, ಶಮೆದಮೆಗಳು. ಇದು ನಮ್ಮದೇನಾಗಬೇಕು? ಗುಣಲಕ್ಷಣಗಳಾಗಬೇಕು. ಇದೇನಾಗ್ತದೆ? ಇದು ನೀತಿಯ ಫಲ ಆಗಿದೆ. ಇದು ದೇವರ ಅನಾದಿ ಕಾಲದ ಯೋಜನೆ ಆಗಿದೆ. ಇಲ್ಲಿ ನಾವು ದೇವರ ಮಕ್ಕಳೆಂಬುದಾಗಿ ಈ ಲೋಕದಲ್ಲಿ ಜಯದ ಜೀವಿತವನ್ನು ಮಾಡುತ್ತಾ, ಇತರರನ್ನು ದೇವರ ಬಳಿಗೆ ನಡೆಸುತ್ತಾ, ಇತರರಿಗೆ ನಾವು ಕ್ರಿಸ್ತನವರೆಂಬುದಾಗಿ ತೋರ್ಪಡಿಸುತ್ತಾ ಈ ಲೋಕದಲ್ಲಿ ನಾವು ಜಯದ ಜೀವಿತ ಮಾಡಲಿಕ್ಕೆ ಆಗ್ತದೆ. ಹಾಗಾದರೆ ನನ್ನಲ್ಲಿ ಸುವಾರ್ತೆ ಕೆಲಸ ಮಾಡಿದ, ನನ್ನಲ್ಲಿ ಸುವಾರ್ತೆಯಲ್ಲಿ ನಾವು ಕಂಡು ಬಂದಂಥ ಸತ್ಯಾರ್ಥದಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಸುವಾರ್ತೆಯಲ್ಲಿರುವಂಥ ದೇವರ ಮಹಾಶಕ್ತಿಯ ಪ್ರದರ್ಶನವನ್ನು ನಾವು ನೋಡಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಚಿಕ್ಕ ವಚನ ಒಂದು ಎಷ್ಟು ಆಶ್ಚರ್ಯಕರವಾದ ಸಂಗತಿಗಳನ್ನು ತೋರಿಸಿ, ಒಬ್ಬ ವಿಶ್ವಾಸಿ ದೇವರಲ್ಲಿ ಏನಾಗಿದ್ದಾನೆ, ದೇವರ ಮಕ್ಕಳೆಂಬುದಂತ ಹೇಳಿದಾಗೆ ಅಷ್ಟು ಸುಲಭವಾದಂತಲ್ಲ. ದೇವರು ನಮ್ಮನ್ನು ನೀತಿವಂತರ ಎನಿಸಿಬಿಟ್ಟಿದ್ದಾನೆ. ರೋಮಾಪುರ ಬಹಳ ಚೆಂದ. ರೋಮಾಪುರ 8ನೇ ಅಧ್ಯಾಯ ನೀವು ಬಾಯ್ಪಾಠಕ್ಕಲ್ಲ, ಅದು ಪರಿಶುದ್ಧಾತ್ಮನ ಒಂದು ಅಧ್ಯಾಯ. ಅದರಲ್ಲಿ 31ನೇ ವಚನ, ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗಾಗಿದ್ದ ಪಾಲಿಸಿದ ಮಗನನ್ನು ಕೊಟ್ಟ ಮೇಲೆ ನಮಗೆ ಸಮಸ್ತ. ಮುಂದಿನ ವಚನ ಹೇಳ್ತಾರೆ, ದೇವರು ಆದುಕೊಂಡ ಮೇಲೆ ಯಾರು ತಪ್ಪು ಹೊರಿಸ್ತಾರೆ? ದೇವರು ನಮ್ಮನ್ನು ಏನಂತಾರೆ? ನೀತಿವಂತರನ್ನೇ, ಅಪರಾಧಿಗಳನ್ನು ಎಣಿಸೋಳು ಯಾರು? ದೇವರು ನಮ್ಮ ಸಂಗಡ ಇದ್ದರೆ. ಇದನ್ನೆಲ್ಲ ನೀವು ಕಲಿಬೇಕು ಪ್ರಿಯರು, ಇದನ್ನು ನೀವು ಅಭ್ಯಾಸ ಮಾಡಬೇಕು. ನಾವು ರಕ್ಷಿಸಲ್ಪಟ್ಟೆ, ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ನಮ್ಮನ್ನು ನೀತಿವಂತರನ್ನು ನಿರ್ಣಯಿಸಿದ್ದಾನೆ, ನಾವು ದೇವರ ಮಕ್ಕಳಾಗಿದ್ದೇವೆ. ಅದೇ ಸಂದರ್ಭಗಳಲ್ಲಿ ದೇವರು ನಮ್ಮಿಂದ ಅಪೇಕ್ಷಿಸುವಂಥ ಫಲಗಳು ನಮ್ಮಲ್ಲಿ ಕಾಣಬೇಕು. ನಂಬಿಕೆ ಫಲ, ನಾನು ಆಗಲೇ ಹೇಳಿದಂಥ ಕೊಲೊಸ್ಸೆಯಲ್ಲಿ ಬರೆದಂಥ ಎಫೆಸಲ್ಲಿ ಬಂದು ನಮ್ಮಲ್ಲಿರುವಂಥ ಹೊಸ ಗುಣಲಕ್ಷಣಗಳು, ಕನಿಕರ, ದಯೆ, ಇದು ನಮ್ಮಲ್ಲಿ ಒಳ ಹೊಕ್ಕಿರಬೇಕು. ಮತ್ತು ಬಾಯಿಂದ ಹೊರಡೋ ದುಷ್ಭಾಷಣೆ, ಸುಳ್ಳು, ಮೋಸ, ಒಬ್ಬರಿಗೊಬ್ಬರು ಸುಳ್ಳಾಡಬೇಡ್ರಿ. ಕೊಲೊಸ್ಸೆ ನೀವು ಅಭ್ಯಾಸ ಮಾಡಿರಿ, ಅದು 3ನೇ ಅಧ್ಯಾಯ ಬಹಳ ಚೆಂದ ಉಂಟು. ನಾವು ಸತ್ತಿದ್ದೇವೆ, ನಾವು ಪಾಪದ ನಿಮಿತ್ತ ಸತ್ತವರಾಗಿದ್ದ ನಮ್ಮನ್ನು ದೇವರು ಕ್ರಿಸ್ತನೊಂದಿಗೆ ಎಬ್ಬಿಸಿದ್ದಾನೆ, ದೇವರ ಮಕ್ಕಳಾಗಿದ್ದೇವೆ. ಈ ದೇವರ ಮಕ್ಕಳ ಫಲಲಕ್ಷಣ ನಮ್ಮಲ್ಲಿ ಕಂಡುಬರುವಂತೆ ದೇವರ ಆಶೀರ್ವದಿಸಲಿ. ಈ ವಾಕ್ಯ ಧ್ಯಾನ ಮಾಡುವಲ್ಲಿಕ್ಕೆ ನಿಮಗೆ ನಾನು ನೆನೆಸ್ತೇನೆ, ನೀವು ಇನ್ನೂ ಆಳವಾಗಿ ಧ್ಯಾನ ಮಾಡಿ ನೀವು ಹುಡುಕಿ
ನಾನು ಕೇಳಿದ ಹಾಗೆ ನೀವು ಪೌಲನ ಕೊಂಡು ಬಂದಂತೆ ದೇವರೇ ನನ್ನೊಟ್ಟಿಗೆ ಸಹ ಮಾತನಾಡು. ಬೈಬಲ್ ಓದುವಾಗ ನೀವು ಏನಾದರೂ ಸಿಕ್ಕಿದ ಒಂದು ವಚನ ನಿಲ್ಲಿಸಿಟ್ರೆ ಸ್ವಲ್ಪ ನಿಲ್ಲಿ, ಅಲ್ಲಿ ನಿಂತು ಮಾತಾಡಿ, ದೇವರೇ ನನ್ನೊಟ್ಟಿಗೆ ಈ ದಿನ ಮಾತಾಡು. ಇವತ್ತು ಒಂದು ದಿನ ಬೆಳಿಗ್ಗೆ ಎದ್ದಾಗ ಬೈಬಲ್ ಓದ್ತೀರಿ, ಒಂದು ವಚನ ಹುಡ್ಕೊಂಡು ದೇವರೇ ನನ್ನೊಟ್ಟಿಗೆ ಮಾತನಾಡು. ಅದರಲ್ಲಿ ಸಂತೋಷ ಪಡ್ರಿ. ಯಾರು ಮಾತಾಡದಿದ್ರೂ ಸಂತೋಷ ಆಗ್ತದೆ, ಯಾರು ಕರೆದಿದ್ರು ಪಂಚಾಯತ್, ಯಾರು ನಿರ್ಲಕ್ಷ್ಯ ಮಾಡಿದರೂ ಸಂತೋಷ ಆಗ್ತದೆ. ನೀವು ಯಾವ ಪರಿಸ್ಥಿತಿಲಿದ್ದರೂ ನಿಮಗೆ ಸಂತೋಷ, ಯಾಕೆಂದರೆ ನಿಮ್ಮಲ್ಲಿ ಆತ್ಮಿಕ ಆಹಾರ ಇದೆ. ಇದು ಏನಾಗಿದೆ? ಆತ್ಮಿಕ ಆಹಾರ. ಮನುಷ್ಯನು ಅನ್ನದಿಂದರಿಂದ ಮಾತ್ರ ಬದುಕೋದಿಲ್ಲ, ರೊಟ್ಟಿದಿಂದ ಮಾತ್ರ ಬದುಕೋದಿಲ್ಲ. ಹೇಗೆ ಬದುಕ್ತಾನಂತೆ? ದೇವರ ಬಾಯಿಂದ ಹೊರಡೋಮ್ಮ, ದೇವರ ವಾಕ್ಯದ ನಾವು ಬದುಕಲಿಕ್ಕೆ, ಇದರಲ್ಲಿ ಬದುಕಲಿಕ್ಕೆ ಕಲೀರಿ. ಆಗ ಆ ಪರಿಶುದ್ಧಾತ್ಮ ಫಲಗಳು ನಿಮ್ಮಲ್ಲಿ ಬರ್ತದೆ. ಆ ಫಲಗಳ ಮೂಲಕ ನಿಮ್ಮಿಂದ ಅನೇಕರು ಸ್ವಾರ್ಥೆಯ ಫಲವನ್ನು ಹೊಂದ್ತಾರೆ. ಕೊಲಸ್ಸೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತದೆ, ಕೊಲಸ್ಸೆ ಸಭೆಯವರಿಗೆ ಪೌಲನು ದೇವರಿಗೆ ಕೃತಜ್ಞತೆ ಮಾಡುವಾಗ ಹೇಳ್ತಾನೆ, ಆ ಸುವಾರ್ತೆ ನಿಮ್ಮಲ್ಲಿ ಫಲ ಕೊಟ್ಟು ಬಂದಂತೆ ಲೋಕದಲ್ಲೆಲ್ಲ ಫಲ ಕೊಟ್ಟು ಬರಲಿ. ಇದೆಲ್ಲವೂ ಆಗೋದು ನಂಬಿಕೆಯ ಮೂಲಕ. ದೇವರು ಮೆಚ್ಚುವಂಥದ್ದು ಅದು ಈಗದ್ದು ಮಾತು. ನಾವು ಒಂದೊಂದು ನೆನೆಸ್ಬೋದು. ಒಂದು ನಿಮಿಷ ಸ್ವಲ್ಪ ನಿಲ್ಲಿಸ್ತೇನೆ. ಈ ನಾವು ನೆನೆಸ್ಬೋದು ನಂಬಿಕೆಯನ್ನು ದೇವರು ಈಗ ಉಂಟು ಮಾಡಿದ್ದ ಅಂತ. ಯೇಸು ಕ್ರಿಸ್ತನ ಬಂದ ಮೇಲೆ 2000 ವರ್ಷದಿಂದ ದೇವರು ಒಂದು ನಂಬಿಕೆಯ ಮಾರ್ಗವನ್ನು ತಯಾರಿಸಿದ್ದಾನ ಅಂತ ನೆನೆಸ್ತೀರಾ ನೀವು? ದೇವರ ಮಾರ್ಗ ದೇವರ ಬಳಿಗೆ ಸೇರೋದಕ್ಕೆ ಅಥವಾ ದೇವರು ಆರಿಸಿಕೊಳ್ಳೋದಕ್ಕೆ, ದೇವರ ಆಶೀರ್ವಾದ ಮಾಡೋದಕ್ಕೆ ಯೇಸು ಕ್ರಿಸ್ತನು ಬಂದ ಮೇಲೆ ನಂಬಿಕೆಯ ಮಾರ್ಗ ಇಲ್ಲ. ಆದಿಯಿಂದಲೂ ದೇವರು. ನಿಮಗೆ ಗೊತ್ತುಂಟಾ, ದೇವರು ಹೇಬೇಲನ ಕಾಣಿಕೆಯನ್ನು ಮೆಚ್ಚಿದರು, ಕಾಯಿನನ ಯಜ್ಞವನ್ನು ಮೆಚ್ಚಿಲ್ಲ. ಯಾಕೆ ಅಂತ ಹೇಳ್ತೀರಾ? ಯಾಕೆ ಹೇಳ್ಬೋದಾ? ಒಬ್ಬೊಬ್ಬರು ಒಂದೊಂದು ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಪಾಸ್ಟರ್ ಹೇಳ್ತಾ ಇದ್ದಾರೆ, ಹೇಬೇಲ್ ಏನು ಮಾಡಿದರು? ದೇವರು ನಂಬಿಕೆಯನ್ನು ಮೆಚ್ಚಿ. ನಾವು ಯಜ್ಞ ಆಗಿದ್ದಾನೆ. ಇಬ್ರಿಯ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 4ನೇ ವಚನ ಹೇಳ್ತಾನೆ. ಓದಿಯಕ್ಕ ಅದನ್ನು ಕೊನೆಯದಾಗಿ ಇಬ್ರಿಯ 11ನೇ ಅಧ್ಯಾಯ 4ನೇ ವಚನ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಯಾಕೆ ದೇವರು ಅವನ ಯಜ್ಞವನ್ನು ಮೆಚ್ಚಿದ್ರು? ನಂಬಿಕೆಯಿಂದ. ಅವನು ಹೇಗೆ ಅರ್ಪಿಸಿದ? ಅವನು ಹೇಳ್ಬೋದು ಕುರಿಯ ರಕ್ತವನ್ನು ಸುರಿಸಿದ, ಅವನದ ಇಲ್ಲ. ಅಲ್ಲಿ ಏನು ಬಂದಿದೆ? ಮೊದಲು ನಂಬಿಕೆ ಬಂದಿದೆ. ನಂಬಿಕೆಯಿಂದಲೇ ದೇವೇನು ಮಾಡಿದಾನ ಅವನು? ಓದಿ, ಅದು ಓದು 4ನೇ ವಚನ ಪೂರ್ವ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಇದು ಆದಿ ತಂದೆ ತಾಯಿಗಳಲ್ಲಿ ಮೊದಲು ಹುಟ್ಟಿದ ಮಕ್ಕಳಿಗೆ ಅದನ್ನು ದೇವರು ನೇಮಿಸಿದ್ದು. ನಂಬಿಕೆಯಿಂದಲೇ ಅವನು ಏನಾಗಿದ್ದಾನಂತೆ? ನೀತಿವಂತನ ಎಣಿಸಿದ್ದಾನೆ. ಅಬ್ರಾಹ್ಮನಿಗೆ ನಂಬಿಕೆಯ ಮೂಲಕ ನೀತಿ. ಇವತ್ತು ನನಗೆ ನಿನಗೆ ಇರುವಂಥದ್ದು ಒಂದೇ ಒಂದು ದಾರಿ, ನಂಬಿಕೆಯೇ ದಾರಿ. ಪ್ರಿಯ, ನಾವು ಯೇಸು ಕ್ರಿಸ್ತನ ನಂಬುವುದರ ಮೂಲಕ ನಾವು ಸಹ ಇವತ್ತು ನೀತಿವಂತರಾಗ್ತದೆ. ಹೇಬೇಲ ನಂಬಿದ, ನೀತಿವಂತನಾದ, ಇವತ್ತಿಗೆ ಸಹ ಮಾತಾಡ್ತಾನೆ. ಅಬ್ರಾಹ್ಮ ನಂಬಿದ, ನೀತಿವಂತನಾಗಿದೆ. ಇವತ್ತು ನಾನು ನಂಬಿದ್ದೇನೆ, ನಾನು ನೀತಿವಂತನಾಗಿದ್ದೇನೆ, ನಾನು ಮಾತನಾಡ್ತೇನೆ. ನೀವು ನಂಬಿಕೊಳ್ಳಿರಿ. ಇದೇ ಮಾರ್ಗವನ್ನು ಅನಿಸು, ಬೇರೆ ಮಾರ್ಗ ಬೇಡ. ಇದರಲ್ಲಿ ದೇವರ ನಂಬಿಕೆ ತೋರು. ಸುವಾರ್ತೆ ಅಂದರೆ ಏನು? ದೇವರ ನಂಬಿಕೆ ಮತ್ತು ನೀತಿ ತೋರು ಬರ್ತದೆ. ಇದೇ ಒಂದೇ ಮಾರ್ಗ ಸಾಕು ನಮಗೆ. ಯಾಕೆಂದರೆ ದೇವರು ಪರಿಗಣಿಸೋದು ಇದು ಒಂದೇ. ಹೇಬೇಲನ ಯಜ್ಞವನ್ನು ಯಾಕೆ ನಂಬಿದ? ಅವನ ನಂಬಿಕೆಯಿಂದ ಬರೆದಿಸಿದ. ಆ ನಂಬಿಕೆಯ ಮೂಲಕವೇ ದೇವರು ಅವನ ನೀತಿವಂತನ ಅವನ ಯಜ್ಞವನ್ನು ಸ್ವೀಕಾರ ಮಾಡಿದ್ದೇ ಇದಕ್ಕೆ ಆಧಾರ. ಅಬ್ರಾಹ್ಮನು ತನ್ನ ಮಗನನ್ನು ಸಮರ್ಪಿಸಿದ ಅವನ ನಂಬಿಕೆಯ ಮೂಲಕವೇ. ಇವತ್ತು ನಾನು ನೀನು ನಂಬಿಕೆ ಮೂಲಕ ದೇವರ ಮಕ್ಕಳಾಗಿದ್ದೇವೆ. ಇದೇ ನಂಬಿಕೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ಈ ಲೋಕದಲ್ಲಿ ಜಯದ ಜೀವಿತವನ್ನು ಮಾಡೋಣ. ಎಲ್ಲ ಶೋಧನೆಯನ್ನು ಜಯಿಸೋಣ. ಕ್ರಿಸ್ತನು ಬರುವಾಗ ನೀತಿವಂತರ ಪಕ್ಷದಲ್ಲಿ, ನೀತಿವಂತರ ಸಭೆಯಲ್ಲಿ ನಂಬಿಕೆಯಿಂದಲೇ ಪ್ರವೇಶಿಸಿ ಆತನ ರಾಜ್ಯದಲ್ಲಿ ಆತನ ಮಹಿಮೆಗಾಗಿದ್ದೆ. ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಿಕೊಡಲಿ. ಅಯ್ಯ, ಅವಕಾಶಕ್ಕಾಗಿ ಥ್ಯಾಂಕ್ಸ್ ಹೇಳ್ತೇನೆ. ಇನ್ನೊಂದು ಆವತ್ತು ಎಲ್ಲರಿಗಾಗಿ ನಿಲ್ಲಿಸ್ತೋದು. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನೀನು ಒಳ್ಳೆಯವನು ಸ್ವಾಮಿ. ನೀನು ನಂಬಿಗಸ್ತನು ದೇವರೇ. ನೀನು ಒಳ್ಳೆಯದನ್ನೇ ಮಾಡಿದ್ದೀರಿ ಸ್ವಾಮಿ. ನಿನ್ನ ಒಳ್ಳೆಯತನ ಯೇಸು ಕ್ರಿಸ್ತನಲ್ಲಿ ನಾವು ನೋಡುವಂತೆ, ಕಂಡುಬರುವಂತೆ, ಹೊಂದುವಂತೆ, ಅನುಭವಿಸುವಂತೆ ಮಾಡಿದ್ಯಪ್ಪ. ನಾವು ಪಾಪಿಗಳು, ಮರಣ ಪಾತ್ರರು ಸ್ವಾಮಿ. ಆದರೆ ನಮ್ಮನ್ನು ನೀನು ಪ್ರೀತಿಸಿ ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಸ್ವೀಕರಿಸಿದ್ಯಪ್ಪ ದೇವರೇ.
ನಿನ್ನ ಸುವಾರ್ತೆಯಲ್ಲಿರುವ ಆಳವಾದ ಸತ್ಯಾರ್ಥ, ನಂಬಿಕೆಯ ಮೂಲಕ ನಮಗೆ ಸಿಗುವಂಥ ರಕ್ಷಣೆ, ಆ ನಿತ್ಯ ಜೀವದ ಬಾಧ್ಯಸ್ಥವನ್ನು ಕೊಟ್ಟಿದ್ದೀವಿ ಸ್ವಾಮಿ. ಇದನ್ನು ನಾವು ಕಳಕೊಳ್ಳದಂತೆ ದೇವರೇ, ಅದರಲ್ಲಿ ಸುವಾರ್ತೆಯಲ್ಲಿ ಕೊಲಸಿಯಲ್ಲಿ ಬರೆಯುವಂತೆ ಆ ಸುವಾರ್ತೆಯಲ್ಲಿ ದೃಢವಾಗಿ ನಿಂತು, ಅಸ್ಥಿವಾರದ ಮೇಲೆ ನಿಂತು ಸುವಾರ್ತೆಯಲ್ಲಿ ದೃಢವಾಗಿದ್ದರೆ ಆ ಪದವಿ ನಿಮಗೆ ಶಾಶ್ವತ ಎಂಬುದಾಗಿ ಕೊಲಸೆಗೆ ಹೇಳ್ತಾನೆ ಸ್ವಾಮಿ. ಇಂದು ಈ ವಾಕ್ಯವನ್ನು ಕೇಳುತ್ತಾ ಇರುವ ನನಗೂ ನಮ್ಮೆಲ್ಲರಿಗೂ ಸ್ವಾಮಿ ಆಧಾರ ನಿನ್ನ ಸ್ವಾರ್ಥೆಯೇ ದೇವರೇ. ಆ ಸುವಾರ್ತೆ ಎಂಬ ನಿರೀಕ್ಷೆಯನ್ನು ನಾವು ಕಳಕೊಳ್ಳದೆ ಅದರ ಮೇಲೆ ನಿರೀಕ್ಷೆ ಇಟ್ಟುಕೊಂಡು ನಮ್ಮ ಸ್ವನೀತಿಯಲ್ಲಿ ಮೇಲೆ ಆಗಲಿ, ನಮ್ಮಲ್ಲಿರುವಂಥ ಈ ಆಚಾರಗಳ ಮೇಲೆ ದೇವರ ಇಸ್ರಾಯೇಲರು ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳದೆ ಸಂಪ್ರದಾಯವನ್ನು ಆಧಾರ ಮಾಡಿಕೊಂಡಿದ್ದು ಅವರು ರಕ್ಷಣೆ ಹೊಂದಲಾರದೇ ಹೋದರು ಎಂಬುದಾಗಿ ರೋಮಾಪುರದಲ್ಲಿ ನಾವು ನೋಡ್ತೇವೆ ಸ್ವಾಮಿ. ದೇವರೇ, ನಾವು ಹಾಗೆ ಆಗದೆ ದೇವರೇ ನಮ್ಮ ನಂಬಿಕೆಯನ್ನು ಮಾತ್ರ ಆಧಾರ ಮಾಡಿಕೊಳ್ಳಲಿಕ್ಕೆ ನಮಗೆ ಕಲಿಸು, ಕೃಪೆ ಕೊಡು. ಈ ಸಭೆಯನ್ನು ಆಶೀರ್ವದಿಸು, ಸಭಾ ಪಾಲಕರನ್ನು ಆಶೀರ್ವದಿಸು. ಇವರ ಅಗತ್ಯತೆಗಳೇನು ಎಂಬುದಾಗಿ ನೀನು ಬಲ್ಲ ದೇವರಾಗಿದ್ದೀ ಸ್ವಾಮಿ. ದೇವರೇ, ನಿನ್ನಿಂದ ಕರೆಯಲ್ಪಟ್ಟು ನಿನ್ನಿಂದ ನೇಮಿಸಲ್ಪಟ್ಟ ಈ ಸಭೆಯನ್ನು ನೀನು ಪ್ರತಿಷ್ಠಿತ ಸಭೆ, ಇವರ ಅಗತ್ಯತೆಗಳೆಲ್ಲ ನಿನ್ನ ಚಿತ್ತಾನುಸಾರ ಪೂರೈಸಲ್ಪಟ್ಟು ನೀನೇ ಇಲ್ಲಿ ಮಹಿಮೆ ಹೊಂದಿಕೋ. ಇವರ ಸೇವಾ ಪ್ರಾಂತವು ವಿಸ್ತಾರವಾಗಲಿ, ಇವರ ಆತ್ಮೀಕ ಪ್ರಾಂತವು ವಿಸ್ತಾರವಾಗಲಿ ಸ್ವಾಮಿ. ಇವರೆಲ್ಲರ ಪ್ರಾರ್ಥನಾ ಜೀವಿತವು ವಿಸ್ತಾರವಾಗಲಿ ದೇವರೇ. ನಿನ್ನ ಶಾಸನನ್ನು ಬಲವಾದ ಸಾಧನವಾಗಿ ಮುಂದೆ ಕರ್ಕೊಂಡು ಹೋಗುವ ಎಲ್ಲ ಸ್ಥಳಗಳಲ್ಲಿಯೂ ತನ್ನ ಸ್ವಂತ ಸಭೆಯಲ್ಲಿ ಇತರ ಸಭೆಗಳಲ್ಲಿ ನೀನು ಸಾಧನವಾಗಿ ಉಪಯೋಗಿಸ್ಕೋ. ಅನೇಕರನ್ನು ಬಿಡುಗಡೆ ಮಾಡಿ ಕ್ರಿಸ್ತನ ಮಹಿಮೆಗೆ ರಾಜ್ಯದಲ್ಲಿ ಸೇರಿಸಲಿಕ್ಕೆ ಕೃಪೆಯಿಂದ ಸಾಧನ ಉಪಯೋಗಿಸ್ಕೋ ದೇವರೇ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಇನ್ನೊಂದಾವರ್ತಿ ದೇವರೇ, ನಮ್ಮೆಲ್ಲರ ಪ್ರೀತಿಯು ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕದಿಂದ ಕೂಡಿದವರಾಗಿ ಉತ್ತಮ ಕಾರ್ಯಗಳು ಯಾವ್ಯಾವುದನ್ನು ನಾವು ವಿವೇಚಿಸುವರಾಗುವಂತೆಯೂ, ಕ್ರಿಸ್ತನು ಬರುವ ದಿನದಲ್ಲಿ ನಾವು ಸರಳರಾಗಿ ನಿರ್ಮಲರಾಗಿ ದೇವರೇ ಕ್ರಿಸ್ತನಿಂದುಂಟಾದ ಸುನೀತಿ ಎಂಬ ಫಲವನ್ನು ಹೆಚ್ಚೆಚ್ಚಾಗಿ ಕೊಡುವರಾಗುವಂತೆ ನಮಗೆ ಅನುಗ್ರಹಿಸು. ನಾವು ಸಕಲ ಆತ್ಮೀಕ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ನಿನ್ನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿದವರಾಗಿ ನಿನಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಷಯದಲ್ಲಿ ದೇವರೇ ನಿನ್ನನ್ನು ಸಂತೋಷಪಡಿಸುವರಾಗುವಂತೆ ಮಾಡು. ನಾವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯನ್ನು ಹೊಂದಿ ನಿನ್ನ ಮಹಿಮಾತಿಶಯದ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ಎಲ್ಲ ಸಂದರ್ಭದಲ್ಲಿ ತೋರಿಸುವರಾಗುವಂತೆ ನಮ್ಮನ್ನು ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯಸ್ಥೆಯಲ್ಲಿ ಬಾದುಗಾರನಾಗಿ ಮಾಡಿದ ತಂದೆ, ನಿಮಗೆ ಎಲ್ಲ ಪರಿಸ್ಥಿತಿಯಲ್ಲಿ ಸ್ತೋತ್ರ ಮಾಡುವಂತೆ ಸಹಾಯ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆ, ಪ್ರಭಾವ ಸ್ವರೂಪನಾದ ದೇವರೇ, ನಿನ್ನೆ ವಿಷಯವಾದ ತಿಳುವಳಿಕೆಯುಳ್ಳ ಜ್ಞಾನವುಳ್ಳ ಆತ್ಮ ನಮ್ಮೆಲ್ಲರಿಗೆ ಅನುಗ್ರಹಿಸು. ನಿನ್ನಿಂದ ಕರೆಯಲ್ಪಟ್ಟಂಥ ನಾವು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವಜನರೆಂಬ ನಿನ್ನ ಸ್ವಾಸ್ಥ್ಯದ ಮಹಿಮಾತಿ ಎಷ್ಟು ಅಪಾರವಾದದ್ದೆಂಬುದನ್ನು ನಂಬುವ ನನ್ನಲ್ಲಿ ನಮ್ಮೊಬ್ಬೊಬ್ಬರಲ್ಲಿ ನೀನು ಸಾಧಿಸುವ ಪರಾಕ್ರಮದ ಎಷ್ಟು ಅತಿಶಯವಾದೆಂದು ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮ ನಮಗೆ ದಯಪಾಲಿಸು ಸ್ವಾಮಿ. ದೇವರೇ, ನಾವು ನಿನ್ನ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿ ನಿನ್ನ ಪ್ರೀತಿಯ ಅಗಲ ಉದ್ದ ಆಳ ಎತ್ತರ ಎಷ್ಟೆಂಬುದನ್ನು ಗ್ರಹಿಕೆಗೆ ಮೀರಿದ ಕ್ರಿಸ್ತನ ಪ್ರೀತಿಯನ್ನು ನಾವು ತಿಳ್ಕೊಳ್ಳುವಂತೆ ನಮ್ಮೆಲ್ಲರಿಗೆ ಅನುಗ್ರಹಿಸು. ನಾವು ಬೇಡಿದ್ದಕ್ಕಿಂತಲೂ ಯೋಚಿಸಿದ್ದಕ್ಕಿಂತಲೂ ಅತ್ಯಧಿಕವಾದನ್ನು ಮಾಡಲು ಶಕ್ತನಾದ ದೇವರೇ, ನಿಮಗೆ ಎಂದೆಂದಿಗೂ ಯುಗಾಂತರಗಳಲ್ಲಿಯೂ ಸಭೆಯಲ್ಲಿಯೂ ನಮ್ಮೆಲ್ಲರಲ್ಲಿ ನಿತ್ಯವೂ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿಯೇ ತಂದೆ, ಆಮೇನ್, ಆಮೇನ್, ಆಮೇನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಕರ್ತನ ಮೇಜಿಗೆ ನಾವು ಬರೋದಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ.